ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶೋಕ್ ಎಸ್ ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ನಾವು ಕ್ಲಾಸ್ 11 ಸ್ಟೂಡೆಂಟ್ಸ್ಗೋಸ್ಕರ ಒನ್ ಶಾರ್ಟ್ ಲೆಕ್ಚರ್ ಸೀರೀಸ್ನ ನಿಮ್ಮ ಮುಂದೆ ತಂದಿದ್ದೇವೆ. ಆಲ್ರೆಡಿ ಈ ಸೀರೀಸ್ ನಲ್ಲಿ ವೆರಿ ಫಸ್ಟ್ ಚಾಪ್ಟರ್ ಇನ್ ಫಿಸಿಕ್ಸ್, ದಟ್ ಇಸ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಚಾಪ್ಟರ್ನ ಕಂಪ್ಲೀಟ್ ಮಾಡಾಗಿದೆ. ಅಂಡ್ ವಾಟ್ ನೆಕ್ಸ್ಟ್ ಸರ್ ಅಂತ ಹೇಳಿದ್ರೆ, ಸೊ ದಟ್ ಇಸ್ ನೆಕ್ಸ್ಟ್ ಚಾಪ್ಟರ್, ದಟ್ ಇಸ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಈ ಚಾಪ್ಟರ್ಗೆ ಇನ್ನೊಂದು ಹೆಸರಿದೆ, ದಟ್ ಈಸ್ ಒನ್ ಡೈಮೆನ್ಷನಲ್ ಮೋಷನ್ ಅಂತಾನೂ ಸಹ ಈ ಚಾಪ್ಟರ್ಗೆ ಕರೀತಾರೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಎಸ್, ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಕ್ಲಾಸ್ 11th ಫಿಸಿಕ್ಸ್, ದಟ್ ಈಸ್ ಸೊ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಓಕೆ, ಸೊ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂಡ್ ಇದು ಸಹ ನಮಗೆ ಒನ್ ಶಾರ್ಟ್ ಲೆಕ್ಚರ್ ಆಗುತ್ತೆ. ಅಂಡ್ ಸಬ್ಜೆಕ್ಟ್ ದಟ್ ಇಸ್ ಅ ಫಿಸಿಕ್ಸ್. ಓಕೆ, ಸೊ PW ಕನ್ನಡ ಕ್ಲಾಸ್ 11. ಅಂಡ್ ನನ್ನ ಹೆಸರು ನೀವು ಕೇಳೋದಾದ್ರೆ, ನನ್ನ ಹೆಸರು ಅಶೋಕ್ ಎಸ್ ಕೆ. ಸೊ ಶಾರ್ಟ್ ಆಗಿ ನೀವು AK ಸರ್ ಅಂತ ಕರೀಬಹುದು. ಓಕೆ, ಅಂಡ್ ಹೋಪ್ಫುಲಿ ನಿಮಗೆ ಫಸ್ಟ್ ಚಾಪ್ಟರ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸಪೋಸ್ ನಿಮಗೆ ನೀಟ್ ಆಗಿ ಅರ್ಥ ಆಗಿದ್ರೆ ಒಂದ್ಸತಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಸರ್ ವಿ ಅಂಡರ್ಸ್ಟ್ಯಾಂಡಿಂಗ್ ವೆಲ್ ಅಂತೇಳಿ. ಓಕೆನಾ, ರೈಟ್? ಸೊ ಇದನ್ನ ಮಾಡೋದ್ರಿಂದ ನೆಕ್ಸ್ಟ್ ಚಾಪ್ಟರ್ ಇನ್ನೂ ಚೆನ್ನಾಗಿ ಮಾಡಬಹುದು. ಓಕೆನಾ? ಎಸ್, ರೈಟ್. ಸೊ ಇಷ್ಟು ಹೇಳ್ತಾ ನಿಮಗೆ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಸರ್, ಈ PW ಕನ್ನಡ ಕ್ಲಾಸ್ 11 ನೋಟ್ಸ್ ಎಲ್ಲಿ ಸಿಗುತ್ತೆ ಅಲ್ವಾ? ಸೊ ಇಷ್ಟೆಲ್ಲ ನೀವು ಕೇಳ್ತೀರಾ. ಅಂಡ್ ನೋಟ್ಸ್ ಬೇಕಲ್ವಾ? ಸೊ ಸ್ಟಡಿ ಮಾಡ್ಕೊಳ್ಳಕ್ಕೆ ಆಫ್ಟರ್ ದ ವಾಚಿಂಗ್ ದ ಕ್ಲಾಸ್ ನಿಮಗೆ ನೋಟ್ಸ್ ಬೇಕಾಗುತ್ತೆ. ಸರ್, ನೋಟ್ಸ್ ಎಲ್ಲಿ ಸಿಗುತ್ತೆ? ನಿಮಗೆ ಎರಡು ರೀತಿಯಲ್ಲಿ ನಿಮಗೆ ನೋಟ್ಸ್ ಸಿಗುತ್ತೆ. ದ ವೆರಿ ಫಸ್ಟ್ ಒನ್, ಬ್ಯಾಚ್ ನ ಎಕ್ಸ್ಪ್ಲೋರ್ ಮಾಡಬೇಕು. ಸರ್ ಬ್ಯಾಚಾ? ಸರ್ ಇದು ಫ್ರೀನಾ ಅಥವಾ ಏನಾದರೂ ದುಡ್ಡು ಕಟ್ಟಬೇಕಾ ಅಂತ ಹೇಳಿದ್ರೆ, ಇಟ್ ಇಸ್ ಅ ಫ್ರೀ ಬ್ಯಾಚ್. ಕಂಪ್ಲೀಟ್ ಆಗಿ ಫ್ರೀ ಬ್ಯಾಚ್ ಆಗಿರುತ್ತೆ. ಯಾರ್ಯಾರು ಇವಾಗ ನೋಡ್ತಿರೋರಿಗೆ ಗೊತ್ತಿರಲ್ಲ, ಅವ್ರಿಗೆ ಹೇಳ್ತಾ ಇರೋದು. ಓಕೆನಾ? ಸೊ ಇದು ಫ್ರೀ ಬ್ಯಾಚ್ ಆಗಿರುತ್ತೆ. ಅಂಡ್ ಕಂಪ್ಲೀಟ್ ಆಗಿ ನಿಮಗೆ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಿ ನಿಮಗೆ ಕೊಡ್ತೇವೆ ವಿತ್ ಫ್ರೀ. ಓಕೆ, ನೋ ಕಾಸ್ಟ್, ರೈಟ್? ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಕ್ಸ್ಪ್ಲೋರ್ ಇನ್ ದ ಬ್ಯಾಚ್ ಅಂದ್ರೆ ನಿಮಗೆ ಫಾರ್ಮುಲಾ ಶೀಟ್ ಆಗಿರ್ಬೋದು, ಆಮೇಲೆ ನಿಮಗೆ ನೋಟ್ಸ್ ಆಗಿರ್ಬೋದು, ನಿಮಗೆ ಬೇಕಾದಲ್ಲಿ ಏನ್ ಮಾಡಬೇಕು? ಎಕ್ಸ್ಪ್ಲೋರಿಂಗ್ ದ ಬ್ಯಾಚ್ ಏನ್ ಮಾಡಬೇಕು? ಫಸ್ಟ್ PW ಆಪ್ ಅಲ್ಲಿ ಹೋಗಿ, ಫಿಸಿಕ್ಸ್ ವಾಲಾ ಅಂತ ಇರುತ್ತೆ. ಸೊ ಆ ಆಪ್ ಅಲ್ಲಿ ಹೋಗಿ. ಸೊ ನೀವು ಮೊಬೈಲ್ ನಂಬರ್ ಹಾಕ್ತೀರಾ, ರಿಜಿಸ್ಟರ್ ಮಾಡ್ಕೊಳ್ತೀರಾ, ಲಾಗಿನ್ ಆಗ್ತೀರಾ. ಓಕೆ, ಸೊ ಲಾಗಿನ್ ಆದ್ಮೇಲೆ ನಿಮಗೆ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಅದರಲ್ಲಿ ಬ್ಯಾಚ್ ಅಂತ ಇರುತ್ತೆ. ಸೊ ಸರ್ಚ್ ಬೈ ಬ್ಯಾಚಸ್ ಅಂಡ್ ಎಕ್ಸಾಮ್ಸ್ ಅಲ್ಲಿ ನೀವೇನ್ ಟೈಪ್ ಮಾಡ್ಬೇಕಂದ್ರೆ ಈ ಹೆಸರನ್ನ ಟೈಪ್ ಮಾಡ್ಬೇಕು. ಎಕ್ಸಾಕ್ಟ್ ಆಗಿ ಇದೇ ರೀತಿ ಇರಬೇಕು. ಓಕೆನಾ? ಸೊ ಕನ್ನಡ ಫಸ್ಟ್ PUC 2025-2026 ಅಂತ ಇರುತ್ತೆ. ಸೊ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ. ಇದ್ರ ಕೆಳಗಡೆ ಒಂದು ಚಿಕ್ಕದಾಗಿ ಬಟನ್ ತರ ಕೊಟ್ಟಿರ್ತಾರೆ. ಓಕೆ, ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಸೊ ದಟ್ ಈಸ್ ಎಕ್ಸ್ಪ್ಲೋರಿಂಗ್ ದ ಬ್ಯಾಚ್ ಅಂತ. ಓಕೆ, ಸೊ ಅಲ್ಲಿ ನಿಮಗೆ ಎನ್ರೋಲ್ಡ್ ಅಂತ ಇರುತ್ತೆ. ಓಕೆ, ಸೊ ಇಲ್ಲಿ ನಾವು ಎನ್ರೋಲ್ ಅಂತ ಇರುತ್ತೆ. ನಾವು ಎನ್ರೋಲ್ಡ್ ಆಲ್ರೆಡಿ ಮಾಡಿರೋದ್ರಿಂದ ನಮಗೆ ಎನ್ರೋಲ್ಡ್ ಅಂತ ಕಾಣಿಸ್ತದೆ. ಸೊ ನೀವು ಎನ್ರೋಲ್ ಮಾಡ್ಕೋಬೇಕು. ಅಂಡ್ ಯಾವುದೇ ರೀತಿ ಫೀಸ್ ಇರಲ್ಲ, ಯಾವುದೇ ರೀತಿ ದುಡ್ಡು ಕಟ್ಟೋ ಹಾಗಿಲ್ಲ. ಓಕೆ, ಸೊ ಇಷ್ಟಾದ್ಮೇಲೆ ನಿಮಗೆ ಸಬ್ಜೆಕ್ಟ್ ವೈಸ್ ಇವಾಗ ಫಿಸಿಕ್ಸ್ ನೋಟ್ಸ್ ಬೇಕು ನಿಮಗೆ. ಸೊ ನೋಟ್ಸ್ ಬೇಕಾದಲ್ಲಿ ನೀವೇನ್ ಮಾಡ್ಬೇಕು? ಸೊ ಸಬ್ಜೆಕ್ಟ್ಗೆ ಹೋಗ್ಬೇಕು. ಸಪೋಸ್ ನಿಮಗೆ ಫಿಸಿಕ್ಸ್ ಬೇಕನ್ಕೊಂಡ್ರೆ ಸೊ ಫಿಸಿಕ್ಸ್ ಹೋಗ್ಬೇಕು. ಸೊ ಫಿಸಿಕ್ಸ್ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಸೊ ಫಿಸಿಕ್ಸ್ ಅಲ್ಲಿ ಆಲ್ರೆಡಿ ಫಸ್ಟ್ ಚಾಪ್ಟರ್ ಆಗಿರುತ್ತೆ. ಸೊ ಫಸ್ಟ್ ಚಾಪ್ಟರ್ ನೋಟ್ಸ್ ಸಿಗುತ್ತೆ. ಅದೇ ರೀತಿ ಫಾರ್ಮುಲಾ ಶೀಟ್ ಸಹ ಸಿಗುತ್ತೆ. ಸಪೋಸ್ ಅಪ್ಲೋಡ್ ಆಗಿಲ್ಲ ಅಂತಂದ್ರೆ as soon as possible ನಿಮಗೆ ಅದು ಅಪ್ಲೋಡ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಸೆಕೆಂಡ್ ಚಾಪ್ಟರ್. ಡನ್? ಎಸ್, ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಸೆಕೆಂಡ್ ಚಾಪ್ಟರ್ ಆಗಿರುತ್ತೆ. ಸೊ ಇವತ್ತು ಅಪ್ಡೇಟ್ ಆಗುತ್ತೆ ಸೆಕೆಂಡ್ ಚಾಪ್ಟರ್. ಎರಡು ಚಾಪ್ಟರ್ ನಿಮಗೆ ಸಿಗುತ್ತೆ. ಗಾಟ್ ಇಟ್? ಇನ್ ದ ಸೇಮ್ ವೇ ಅದರ್ ಸಬ್ಜೆಕ್ಟ್ ಸಹಿತ ನೀವು ನೋಡಬಹುದು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತೆ ಬಯಾಲಜಿ. ಗಾಟ್ ಇಟ್? ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಎಕ್ಸ್ಪ್ಲೋರ್ ದ ಬ್ಯಾಚ್ ಅಂಡ್ ಯು ಕ್ಯಾನ್ ಎಕ್ಸ್ಪ್ಲೋರ್ ದ ನೋಟ್ಸ್ as well as the formula sheets. Okay, so this is all about ಬ್ಯಾಚಸ್ ಆಯ್ತು. ಸಮ್ ಟೈಮ್ಸ್ ಸ್ಟೂಡೆಂಟ್ಸ್ ಗೆ ಗ್ಲಿಚ್ ಬರ್ತಾ ಇರುತ್ತೆ. ಸರ್ ನಮ್ ಜಾಯ್ನ್ ಆಗಕ್ ಆಗ್ತಿಲ್ಲ, ಲಿಂಕ್ ವರ್ಕ್ ಆಗ್ತಿಲ್ಲ, ವಾಟ್ ನೆಕ್ಸ್ಟ್ ಅಂತ ಕೇಳಿದ್ರೆ ನಿಮಗೆ ಇನ್ನೊಂದು ಆಲ್ಟರ್ನೇಟ್ ಸೊಲ್ಯೂಷನ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ, PW ಕನ್ನಡ ವಾಟ್ಸ್ಆಪ್ ಚಾನಲ್ ಇರುತ್ತೆ. ಓಕೆ, ಸೊ ವಾಟ್ಸ್ಆಪ್ ಗ್ರೂಪ್ ಅಂತ ಕರಿಬಹುದು ಇದನ್ನ. PW ಕನ್ನಡ ವಾಟ್ಸ್ಆಪ್ ಗ್ರೂಪ್. ಅಂಡ್ ಈ ಗ್ರೂಪ್ ನ ಜಾಯ್ನ್ ಆಗ್ಬಹುದು. ಸರ್ ಈ ಗ್ರೂಪ್ ನ ಜಾಯ್ನ್ ಆಗ್ಬೇಕಂದ್ರೆ ಹೇಗೆ? ಡೈರೆಕ್ಟ್ ಆಗಿ ನೀವು ಸರ್ಚ್ ಮಾಡಬಹುದು ಬೈ ನೇಮ್ PW ಕನ್ನಡ ಅಂತ. ಸಪೋಸ್ ನಿಮಗೆ ಸರ್ಚ್ ಮಾಡಿದ್ರು ಸಹಿತ ಗೊತ್ತಾಗ್ಲಿಲ್ಲ ಅನ್ಕೊಳ್ಳಿ, ಈ ವಿಡಿಯೋ ಕೆಳಗಡೆ, ಓಕೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಓಕೆ, ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಅಂತ ಇರುತ್ತೆ. ಸೊ ವಾಟ್ಸ್ಆಪ್ ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿಗೆ ಡೈರೆಕ್ಟ್ ಆಗಿ ಲಿಂಕ್ ಮಾಡುತ್ತೆ. ನೀವು ಭಯಭೀತರಾಗ್ತೀರಾ, ಸರ್ ನಮ್ ನಂಬರ್ ಏನಾದ್ರು ಮಿಸ್ಯೂಸ್ ಆದ್ರೆ ಮಿಸ್ಯೂಸ್ ಆಗಲ್ಲ, ಬೇರೆ ಯಾರಾದ್ರೂ ನೋಡಿದ್ರೆ ನೋಡೋದಿಲ್ಲ. ಓಕೆ, ಕಂಪ್ಲೀಟ್ ಆಗಿ ಸೆಕ್ಯೂರ್ ಆಗಿರುತ್ತೆ, ಎನ್ಕ್ರಿಪ್ಟೆಡ್ ಆಗಿರುತ್ತೆ. ನಿಮ್ಮ ನಂಬರ್ ನಮಗೂ ಸಹ ಕಾಣಿಸಲ್ಲ, ಯಾರಿಗೂ ಸಹ ಕಾಣಿಸಲ್ಲ. ನಿಮಗೆ ಬೇರೆಯವ್ರ ನಂಬರ್ ಹೇಗೆ ಕಾಣಿಸಲ್ವೋ ನಿಮ್ಮ ನಂಬರು ಸಹ ಬೇರೆಯವ್ರಿಗೆ ನಿಮ್ಮ ನಂಬರು ಸಹ ಕಾಣಿಸಲ್ಲ. ಗಾಟ್ ಇಟ್? ಸೊ ಸೆಕ್ಯೂರ್ ಆಗಿರುತ್ತೆ, ನೋ ನೀಡ್ ಟು ವರಿ ಅಬೌಟ್ ಇಟ್. ಓಕೆ, ಸೊ ಜಾಯ್ನ್ ಆಗಿ. ಅಂಡ್ ಇದರಲ್ಲಿ ನಿಮಗೆ ಕ್ಲಾಸ್ ನೋಟ್ಸು, ಫಾರ್ಮುಲಾ ಶೀಟ್ಸು, ಅಪ್ಡೇಟ್ಸು ಎಲ್ಲ ಸಿಗುತ್ತೆ ನಿಮಗೆ ಬೇಕಾದಲ್ಲಿ. ಜರ್ನಿ ನಮ್ಮ ಎಂಟೈರ್ PU ಜರ್ನಿ, ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಎಂಟೈರ್ ಜರ್ನಿ ಈ PW ಕನ್ನಡ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಿಮಗೆ ದೊರಕ್ತಾ ಹೋಗುತ್ತೆ.
ಓಕೆನಾ, ಕ್ಲಿಯರಾ? ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತಿನ ಸೆಷನ್ ಅಲ್ಲಿ ಅಂಡ್ ಯಾ, ಸೊ ತುಂಬಾ ಸ್ಟೂಡೆಂಟ್ಸ್ ಗೊತ್ತಾಗಬೇಕು, ನಾವು ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಂಡ್ರೆ ಈ ವರ್ಷ ಇನ್ನೂ ಸಿಲೆಬಸ್ ಕಮ್ಮಿ ಮಾಡಿದ್ದಾರೆ. ಸೊ ವಾಟ್ ಆರ್ ದ ಪೋರ್ಷನ್ಸ್ ಆರ್ ಡಿಲೀಟೆಡ್ ಅಂತ ಹೇಳಿದ್ರೆ ಪೊಸಿಷನ್ ಆಗಿರ್ಬೋದು, ಓಕೆ, ಅಂಡ್ ಪೊಸಿಷನ್, ಆಮೇಲೆ ನಿಮಗೆ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಆಫ್ ಅ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಕಂಪ್ಯಾರಿಸನ್ ಆಫ್ ಅ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್, ಇದೆಲ್ಲಾನು ಸಹ ಡಿಲೀಟ್ ಆಗಿದೆ. ಸೊ ಈ ಪರ್ಟಿಕ್ಯುಲರ್ ಸೆಷನ್ಗೆ ಅಂದ್ರೆ ನಮ್ಮ ಕ್ಲಾಸ್ 11th ಸೆಕೆಂಡ್ ಚಾಪ್ಟರ್ ದಟ್ ಈಸ್ ಅ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅಲ್ಲಿ ಸೊ ತುಂಬಾ ಸಿಲೆಬಸ್ ರೆಡ್ಯೂಸ್ ಆಗಿದೆ. ಅಂಡ್ ಆಸ್ ಪರ್ ದ ಲೇಟೆಸ್ಟ್ ಸಿಲೆಬಸ್ ನಮಗಿರೋದು ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಅಂಡ್ ಸ್ಪೀಡ್, ಆಕ್ಸಲರೇಷನ್, ಕೈನೆಮ್ಯಾಟಿಕ್ ಇಕ್ವೇಷನ್ ಫಾರ್ ಯೂನಿಫಾರ್ಮ್, ಓಕೆ, ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್, ಅಂಡ್ ಲಾಸ್ಟ್ ಒನ್ ರಿಲೇಟಿವ್ ವೆಲಾಸಿಟಿ. ಓಕೆ, ಸೊ ಇಷ್ಟು ಟಾಪಿಕ್ಸ್ ಗಳು ಇದೆ. ಗಾಟ್ ಇಟ್? ಸೊ ಅಕಾರ್ಡಿಂಗ್ ಟು ಲೇಟೆಸ್ಟ್ ಸಿಲೆಬಸ್ ಪ್ರಕಾರ ನಾವು ಪಾಠವನ್ನ ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಡಿಲೀಟೆಡ್ ಸಿಲೆಬಸ್ ಏನು ಡಿಸ್ಕಸ್ ಮಾಡಲ್ಲ, ಡೈರೆಕ್ಟ್ ಆಗಿ ನಮ್ಮ ಸಿಲೆಬಸ್ ಏನಿದೆ ಅದರಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ಎಸ್. ಸೊ ಇವತ್ತಿನ ಸಿಲೆಬಸ್ ನಲ್ಲಿ ನಾವು ಕವರ್ ಮಾಡಿರುವಂತಹ ಟಾಪಿಕ್ಸ್ಗಳು ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಅಂಡ್ ಸ್ಪೀಡ್. ಓಕೆ, ಸೊ ಇದು ಕಂಪ್ಲೀಟ್ ಮಾಡಿದ್ಮೇಲೆ ಆಕ್ಸಿಲರೇಷನ್, ಅಂಡ್ ನೆಕ್ಸ್ಟ್ ಒನ್ ನೋಡೋದಾದ್ರೆ ಸೊ ದಟ್ ಈಸ್ ಕೈನೆಮ್ಯಾಟಿಕ್ equations for a uniformly accelerated motion, and the next one that is so relative velocity. Okay, so ನಿಮಗೆ ಕ್ವಶನ್ ಇರುತ್ತೆ, ಸರ್ ಈ ಚಾಪ್ಟರ್ ಇಂದ ನಮಗೆ ಫೈನಲ್ ಎಕ್ಸಾಮಿನೇಷನ್ಗೆ ಅಥವಾ ಫೈನಲ್ ಆಗಿ ನೀವು ಬರೀತಾರಲ್ಲ ಕ್ಲಾಸ್ 11th ಅಲ್ಲಿ ಕೊನೆಗೆ ಬರೆಯುವಂತ ಎಕ್ಸಾಮ್, ಅದರಲ್ಲಿ ಆ ಎಕ್ಸಾಮ್ಗೆ ಈ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಬರುತ್ತೆ? ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಿನಿಮಮ್ 8 ಮಾರ್ಕ್ಸ್. ಓಕೆ, ಸೊ ಮಿನಿಮಮ್ ಹೇಳ್ತಾರೆ. ಓಕೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ 8 ಮಿನಿಮಮ್ ಮಾರ್ಕ್ಸ್. ಓಕೆ, ಸೊ ಮಿನಿಮಮ್ 8 ಮಾರ್ಕ್ಸ್. ಓಕೆ, ಸೊ ಮಿನಿಮಮ್ 8 ಮಾರ್ಕ್ಸ್. ಈ 8 ಮಾರ್ಕ್ಸ್ ಒಂದು MCQ. ಓಕೆ, ಸೊ ಒಂದು MCQ ಅಂಡ್ ಒಂದು 2 ಮಾರ್ಕ್ಸ್ ಕ್ವಶನ್ ಅಂಡ್ ಒಂದು 5 ಮಾರ್ಕ್ಸ್ ಕ್ವಶನ್. ಓಕೆ, ಸೊ 5 ಮಾರ್ಕ್ಸ್ ಕ್ವಶನ್ ಅಂಡ್ ಈ 5 ಮಾರ್ಕ್ಸ್ ಕ್ವಶನ್ ಡೆರಿವೇಶನ್ ಇರುತ್ತೆ. ಓಕೆ, ಸೊ ಈ 5 ಮಾರ್ಕ್ಸ್ ಕ್ವಶನ್ ಡೆರಿವೇಶನ್ ಇರುತ್ತೆ. ಕ್ಲಿಯರಾ? ಸೊ 5 ಮಾರ್ಕ್ಸ್ ಕ್ವಶನ್ ಡೆರಿವೇಶನ್ ಇರುತ್ತೆ ಅಂಡ್ 2 ಮಾರ್ಕ್ಸ್ ಡೆಫಿನೇಷನ್ಸ್ ಆಗಿರ್ಬೋದು, ಡಿಫರೆನ್ಸ್ ಕೇಳ್ಬೋದು. ಓಕೆ, ಡೆಫಿನೇಷನ್ಸ್ ಆಫ್ ವಾಟ್? ವೆಲಾಸಿಟಿ ಅಂಡ್ ಸ್ಪೀಡ್, ಯೂನಿಟ್ಸ್ ಆಫ್ ವೆಲಾಸಿಟಿ ಅಂಡ್ ಸ್ಪೀಡ್, ಅಥವಾ ವಾಟ್ ಇಸ್ ದ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಅಂಡ್ ಸ್ಟೇಟ್ ಇಟ್ಸ್ ಯೂನಿಟ್ ಅಂತ ಈ ತರ ಕೇಳಬಹುದು. ಅಥವಾ ಡೈರೆಕ್ಟ್ ಆಗಿ ಡಿಫೈನ್ ಆಕ್ಸಲರೇಷನ್ ಆಫ್ ಅ ಬಾಡಿ ಅಥವಾ ಡಿಫೈನ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಈ ತರ ಕೇಳ್ತಾರೆ. ಅಂಡ್ ಯೂನಿಫಾರ್ಮ್ ಇಕ್ವೇಷನ್ಸ್ ಫಾರ್ ಅ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ಗೆ ಡೈರೆಕ್ಟ್ ಆಗಿ ನಿಮಗೆ 5 ಮಾರ್ಕ್ಸ್ ಕೇಳ್ತಾರೆ ಇದರಿಂದ. ಓಕೆ, ಸೊ 5 ಮಾರ್ಕ್ಸ್ ಇರುತ್ತೆ. ಓಕೆ, ರಿಲೇಟಿವ್ ವೆಲಾಸಿಟಿ ನೋಡೋಣ. ಓಕೆನಾ? ಸೊ ನಮ್ಮ NCERT ಸಿಲೆಬಸ್ ಏನಿದೆ ಸೊ ಸೇಮ್ ಸಿಲೆಬಸ್ ನಮ್ಮ PU ಸಿಲೆಬಸ್ ಆಗಿರುತ್ತೆ. ಓಕೆನಾ? ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ರೈಟ್. ಸೊ ದಿಸ್ ಇಸ್ ಅಬೌಟ್ ಟಾಪಿಕ್ಸ್ ಟು ಬಿ ಕವರ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್. ಆಯ್ತು, ಡನ್. ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಈ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಅಂಡ್ ಸ್ಪೀಡ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ಸ್ಪೀಡ್ ಫಸ್ಟ್. ಓಕೆ, ಸ್ಪೀಡ್ ನ ಡಿಸ್ಕಸ್ ಮಾಡಿ ವೆಲಾಸಿಟಿ ಕಡೆ ಹೋಗೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ವಾಟ್ ಇಸ್ ಸ್ಪೀಡ್? ನಾವು ರೆಗ್ಯುಲರ್ ಆಗಿ ಕೇಳುವಂತ ವರ್ಡ್. ಸ್ಪೀಡ್ ಆಗಿ ಹೋಗೋ, ಇವಾಗ ಕಾಲೇಜ್ಗೆ ಹೋಗ್ತಾ ಇರ್ತಾರೆ ಅನ್ಕೊಳ್ಳಿ, ಸೈಕಲ್ ಮೇಲೆ ಹೋಗ್ತಾ ಇರ್ತಾರೆ, ಸ್ಪೀಡ್ ಆಗಿ ಹೋಗೋ, ಟೈಮ್ ಆಯ್ತು ಅಂತ ಕೇಳ್ತೀರಾ ಅಲ್ವಾ ನಿಮ್ ಫ್ರೆಂಡಿಗೆ? ಅಥವಾ ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಅಯ್ಯೋ ಬಸ್ಸು ತುಂಬಾ ಸ್ಲೋ ಆಗಿ ಹೋಗ್ತಿದೆ ಅಂತ ಕೇಳ್ತೀರಾ. ಅದೇ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ಅಂದ್ರೆ ತುಂಬಾ ಜೋರಾಗಿ ಹೋಗ್ತೀರಾ, ಬಸ್ಸು ಏನೋ ಇಷ್ಟು ಫಾಸ್ಟ್ ಆಗಿ ಹೋಗ್ತಿದೆ ಅಂತ ಕೇಳ್ತೀರಾ ಅಲ್ವಾ? ಅಥವಾ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತೀರಾ, ಬಟ್ ಅಲ್ಲಿ ನಿಮಗೆ ಟೈಮ್ ಹೋಗ್ತಾ ಇರತ್ತೆ. ಓಕೆ, ಸೊ ಅವಾಗ ನಿಮ್ ಫ್ರೆಂಡಿಗೆ ಏನ್ ಹೇಳ್ತೀರಾ? ಫಾಸ್ಟ್ ಆಗಿ ಓದ್ಕೊಳ್ಳು, ಇಲ್ಲಾಂದ್ರೆ ಸರ್ ಬೈತಾರೆ, ಬೇಗ ಹೋಗ್ಲಿಲ್ಲ ಅಂತ ಅಂದ್ರೆ ಕೇಳ್ತೀರಾ. ವಾಟ್ ಇಸ್ ದಿಸ್ ಫಾಸ್ಟ್? ಫಾಸ್ಟ್ ಏನ್ ಇಂಡಿಕೇಟ್ ಮಾಡುತ್ತೆ? ಓಕೆ, ಸೊ ಇಲ್ಲಿ ನಾವು ಸ್ಪೀಡ್ ಮತ್ತೆ ಫಾಸ್ಟ್ ಏನ್ ಡಿಫರೆನ್ಸ್ ಅಂತ ಹೇಳಿದ್ರೆ ಅಥವಾ ಸಿಮಿಲರ್ ಮೀನಿಂಗ್ ಕೊಡುತ್ತಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ಮೆಕ್ಯಾನಿಕ್ಸ್ ಪಾರ್ಟ್. ಓಕೆ, ಸೊ ಇನ್ನು ಫಿಸಿಕ್ಸ್ ಅಲ್ಲಿ ಮೆಕ್ಯಾನಿಕ್ಸ್ ಪಾರ್ಟ್ ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅಂಡ್ ಈ ಪರ್ಟಿಕ್ಯುಲರ್ ಸಿಚುವೇಶನ್ ಕನ್ಸಿಡರ್ ಮಾಡ್ಕೊಂಡ್ರೆ ಸ್ಪೀಡ್ ಅಂದ್ರೆ ಏನು? ಓಕೆ, ಸ್ಪೀಡ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಓಕೆ, ಎರಡು ಬಾಡೀಸ್ ಹೋಗ್ತಾ ಇರತ್ತೆ. ಓಕೆ, ಸೊ ಒಂದು ವೆಹಿಕಲ್, ಎರಡು ಬಾಡೀಸ್ ಅಂದ್ರೆ ಯಾವ್ದಾದ್ರು ಒಂದು ಎರಡು ವೆಹಿಕಲ್ಸ್ ನ ತಗೊಳ್ಳೋ. ಓಕೆನಾ? ಒಂದು ಬಸ್, ಇನ್ನೊಂದು ಸೂಪರ್ ಬೈಕ್ ಹೋಗ್ತದೆ ಅನ್ಕೊಳ್ಳಿ. ಓಕೆ, ಸೊ ಸೂಪರ್ ಬೈಕ್ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ವೇರ್ ಕಂಪೇರ್ ಟು ಬಸ್ಗೆ. ಸೊ ಇಲ್ಲಿ ಫಾಸ್ಟ್ ಅನ್ನೋದು ಏನ್ ಇಂಡಿಕೇಟ್ ಮಾಡುತ್ತೆ? ಸ್ಪೀಡ್, ಹೌ ಫಾಸ್ಟ್ ದ ಬಾಡಿ ಈಸ್ ಮೂವಿಂಗ್. ಓಕೆ, ಸೊ ಸಿಂಪಲ್ ಡೇ ಟು ಡೇ ಲೈಫ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹೌ ಫಾಸ್ಟ್ ದ ಬಾಡಿ ಈಸ್ ಮೂವಿಂಗ್ ಅನ್ನೋದು ಸ್ಪೀಡ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಇದು ಜನರಲ್ ಪಾಯಿಂಟ್ ಆಯ್ತು, ಜನರಲ್ ಡಿಸ್ಕಷನ್ ಮಾತಾಡಬಾರ್ದು ಯಾವಾಗಲೂ ನಾವು. ಸೊ ವಿ ಹ್ಯಾವ್ ಟು ಸ್ಟಿಕ್ ಆನ್ ಟು ಡೆಫಿನೇಷನ್ಸ್ ಆಫ್ ಫಿಸಿಕ್ಸ್. ಓಕೆ, ಫಿಸಿಕ್ಸ್ ಅಲ್ಲಿ ಬರುವಂತ ಡೆಫಿನೇಷನ್ ಸ್ಟಿಕ್ ಆನ್ ಆಗಿರಬೇಕು. ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇಂಪಾರ್ಟೆಂಟ್. ಓಕೆ, ಸೊ ಎಸ್, ಅದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಸ್ಪೀಡ್ ಈಸ್ ನಥಿಂಗ್ ಬಟ್ ಹೌ ಫಾಸ್ಟ್ ದ ಬಾಡಿ ಈಸ್ ಮೂವಿಂಗ್. ಹೌ ಫಾಸ್ಟ್ ದ ಬಾಡಿ ಈಸ್ ಮೂವಿಂಗ್ ಅಂದ್ರೆ ಎಕ್ಸಾಂಪಲ್ ಹೇಳೋದಾದ್ರೆ ಮತ್ತೊಂದು ಎಕ್ಸಾಂಪಲ್ ತಗೊಳ್ತಾನೆ. ಎಕ್ಸಾಂಪಲ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ ಅಷ್ಟು ಒಳ್ಳೇದು. ದೇರ್ ಆರ್ 2 ಸ್ಟೂಡೆಂಟ್ಸ್. ಓಕೆ, ಸೊ A ಸ್ಟೂಡೆಂಟ್ ಅಂಡ್ B ಸ್ಟೂಡೆಂಟ್ಸ್ ಅಂತ ಇರ್ತಾರೆ. ಓಕೆ, A ಸ್ಟೂಡೆಂಟ್ ಅಂಡ್ B ಸ್ಟೂಡೆಂಟ್.
ಅಂಡ್ ಅವರು ರನ್ನಿಂಗ್ ರೇಸ್ ಅಲ್ಲಿ ಪಾಲ್ಗೊಂಡಿರ್ತಾರೆ. ಸೊ ಎ ಸ್ಟೂಡೆಂಟ್ ಅಂಡ್ ಬಿ ಸ್ಟೂಡೆಂಟ್ಸ್ ಇರ್ತಾರೆ, ಅವರು ಕವರ್ ಮಾಡುವಂತ ಡಿಸ್ಟೆನ್ಸ್ ಎಷ್ಟು 100 ಮೀಟರ್ ಇರುತ್ತೆ, 100 ಮೀಟರ್. ಅಂಡ್ ಈ ಎ ಸ್ಟೂಡೆಂಟ್ ಆ 100 ಮೀಟರ್ ಇಬ್ರು ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾರೆ, ರನ್ನಿಂಗ್ ಅಂದ್ರೆ ಗೊತ್ತಲ್ಲ, ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾರೆ. ಈ ಎ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಒಂದು 15 ಸೆಕೆಂಡ್ ಅಲ್ಲಿ ರೀಚ್ ಆಗ್ತಾನೆ. ಅಂಡ್ ಬಿ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಒಂದು 12 ಸೆಕೆಂಡ್ ಅಲ್ಲಿ ರೀಚ್ ಆಗ್ತಾರೆ. ಸೊ ಇಬ್ಬರಲ್ಲಿ ಯಾರು ಫಾಸ್ಟ್ ಆಗಿ ಓಡ್ದಂಗೆ ಆಯ್ತು, ಇಬ್ಬರು ಕವರ್ ಮಾಡಿರೋ ಡಿಸ್ಟೆನ್ಸ್ 100 ಮೀಟರ್. ಓಕೆ, 100 ಮೀಟರ್ ಆಗಿರುತ್ತೆ. ಬಟ್ ಇಲ್ಲಿ ಟೈಮ್ ತಗೊಳ್ಳೋದು ಎ ಸ್ಟೂಡೆಂಟ್ 15 ಸೆಕೆಂಡ್ ತಗೊಂಡಿರ್ತಾನೆ, ಬಿ ಸ್ಟೂಡೆಂಟ್ 12 ಸೆಕೆಂಡ್ ತಗೊಂಡಿರ್ತಾನೆ. ಅಂದ್ರೆ ಈ ಬಿ ಸ್ಟೂಡೆಂಟ್ ಅವರು ಏನ್ ಮಾಡ್ತಾರೆ, ಕಮ್ಮಿ ಟೈಮ್ ನ ತಗೊಳ್ತಾರೆ. ಅಂಡ್ ಎ ಸ್ಟೂಡೆಂಟ್ ಅವರು ಕಂಪ್ಯಾರಿಟಿವ್ಲಿ 3 ಸೆಕೆಂಡ್ ಜಾಸ್ತಿ ತಗೊಳ್ತಾರೆ. ಅಂದ್ರೆ ಬಿ ಸ್ಟೂಡೆಂಟ್ಸ್ ಬೇಗ ರೀಚ್ ಆಗ್ತಾರೆ ಎ ಸ್ಟೂಡೆಂಟ್ ಗಿಂತ 3 ಸೆಕೆಂಡ್ ಲೇಟ್ ಆಗಿ ಹೋಗ್ತಾರೆ. ಯಾರು, ಎ ಸ್ಟೂಡೆಂಟ್. ಇಲ್ಲಿ ಯಾರು ಫಾಸ್ಟ್ ಮೂವ್ ಆಗಿದ್ರು ಅಂತ ಹೇಳಿದ್ರೆ ನೀವು ಹೇಳ್ತೀರಾ, ಸರ್ ಬಿ ಸ್ಟೂಡೆಂಟ್ ಡೆಫಿನೆಟ್ ಆಗಿ ಅಂತ ಹೇಳ್ತೀರಾ. ಆನ್ ವಾಟ್ ಬೇಸಿಸ್ ಈ ಟೋಲ್ಡ್ ದಟ್ ಬಿ ಸ್ಟೂಡೆಂಟ್ ಇಸ್ ಅ ಫಾಸ್ಟರ್ ಅಂತ ಹೇಳಿ? ಬಿಕಾಸ್ ಇಬ್ರು ಸಹಿತ ಸೇಮ್ ಡಿಸ್ಟೆನ್ಸ್ ಕವರ್ ಮಾಡ್ತಾರೆ, ಬಟ್ ಬಿ ಸ್ಟೂಡೆಂಟ್ ಕಮ್ಮಿ ಟೈಮ್ ತಗೊಳ್ತಾನೆ. ಇಲ್ಲಿ ನಮಗೆ ಈ 100 ಮೀಟರ್ ಅನ್ನೋದು ಡಿಸ್ಟೆನ್ಸ್ ಆಗಿರುತ್ತೆ. ಅಂಡ್ ಈ 15 ಮತ್ತೆ 12 ಸೆಂಟಿಮೀಟರ್ ಅನ್ನೋದು 12 ಸೆಕೆಂಡ್ ಅನ್ನೋದು ಟೈಮ್ ಆಗಿರುತ್ತೆ. ಇಲ್ಲಿ ನಾವು ಸ್ಪೀಡ್ ನ ಡಿಫೈನ್ ಮಾಡ್ಬೇಕಂದ್ರೆ ನಮಗೆ ಡಿಸ್ಟೆನ್ಸ್ ಮತ್ತೆ ಟೈಮ್ ಅನ್ನೋದು ಮ್ಯಾಟರ್ ಆಗಿ ಆಗುತ್ತೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡೆಫಿನೇಷನ್ ವೈಸ್ ಸ್ಪೀಡ್ ಈಸ್ ನಥಿಂಗ್ ಬಟ್ ಓಕೆ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅ ಬಾಡಿ ಪರ್ ಯೂನಿಟ್ ಟೈಮ್. ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಅನ್ನೋದು ಇಂಡಿಕೇಶನ್ ಕೊಡೋದೆ, ದಟ್ ಇಸ್ ದ ಸ್ಪೀಡ್. ಸರ್ ಒಂದು ವೆಹಿಕಲ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ನಮಗೆ ಎಷ್ಟು ಸ್ಪೀಡ್ ಅಂತ ಹೇಗೆ ಗೊತ್ತಾಗುತ್ತೆ? ನೀವು ಅಲ್ಲೇ ನಿಮಗೆ ಡಿಜಿಟಲ್ ಮೀಟರ್ ಇರುತ್ತೆ, ಓಕೆನಾ? ಅದು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಅದ್ರ ಮುಂದ್ಗಡೆ ಓಕೆ, ಸೊ ನಿಮ್ಮ ಮುಂದ್ಗಡೆ ಡ್ರೈವರ್ ಯಾರು ನಡೆಸ್ತಾ ಇರ್ತಾರಲ್ಲ ಅವ್ರ ಮುಂದ್ಗಡೆ ಒಂದು ಡಿಜಿಟಲ್ ಬೋರ್ಡ್ ಇರುತ್ತೆ ಅಥವಾ ಅನಲಾಗ್ ಬೋರ್ಡ್ ಇರುತ್ತೆ. ಅದರಲ್ಲಿ ನಿಮಗೆ ಡಿಜಿಟಲ್ ಬೋರ್ಡ್ ಅಲ್ಲಿ ನಂಬರ್ಸ್ ಇರುತ್ತೆ, ಅನಲಾಗ್ ಬೋರ್ಡ್ ಅಲ್ಲಿ ನಿಮಗೆ ಈ ತರ ರೊಟೇಟ್ ಆಗುವಂತ ಒಂದು ಪಾಯಿಂಟರ್ ಇರುತ್ತೆ. ಆ ಪಾಯಿಂಟರ್ ಗಳ ಮೂಲಕ ನೀವು ಫೈಂಡ್ ಔಟ್ ಮಾಡಬಹುದು ಎಷ್ಟು ಸ್ಪೀಡ್ ಅಲ್ಲಿ ಗಾಡಿ ಹೋಗ್ತಿರೋದು ಅಂತ. ಓಕೆ, ಸೊ ಇಲ್ಲಿ ನಮಗೆ ಡೆಫಿನೇಷನ್ ವೈಸ್ ಮಾತಾಡ್ತಿದ್ರೆ, ಓಕೆ, ಸೊ ಡೆಫಿನೇಷನ್ ವೈಸ್ ಮಾತಾಡ್ತಿದ್ರೆ, ಸೊ ಸ್ಪೀಡ್ ಈಸ್ ನಥಿಂಗ್ ಬಟ್ okay so the distance, okay, the distance traveled, okay, is the distance traveled by body per unit time. Okay, so per unit time ಈ ತರ ಬರಿಬಹುದು, ಅಥವಾ distance per unit time traveled by, okay, the distance traveled by body per unit time ಅಂತಾನು ಈ ತರನು ಬರಿಬಹುದು. ಓಕೆನಾ? ಸೊ ಇಲ್ಲಿ ಡೆಫಿನೇಷನ್ ವೈಸ್ ಆಯ್ತು. ಓಕೆ, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅ ಬಾಡಿ ಪರ್ ಯೂನಿಟ್ ಟೈಮ್ ಅಥವಾ ಏನ ಸೆಕೆಂಡ್ ಅಂತಾನು ಹೇಳ್ಬೋದು. ಇನ್ ಅ ಸೆಕೆಂಡ್, ಯಾಕೆ ಸೆಕೆಂಡ್ ಇಸ್ ದ ಯೂನಿಟ್ ಆಫ್ ಅ ಟೈಮ್ ಆಗಿರುತ್ತೆ. ಅಂಡ್ ಇಲ್ಲಿ ಫಾರ್ಮುಲಾ ವೈಸ್ ಬರೆಯೋದಾದ್ರೆ, ಓಕೆ, ಸೊ ಫಾರ್ಮುಲಾ ವೈಸ್ ಬರೆಯೋದಾದ್ರೆ ಯಾವ ತರ ಬರಿತೀವಿ? ಸರ್ ಈ ಸ್ಪೀಡ್ ನ ದಟ್ ಈಸ್ ಈಕ್ವಲ್ಸ್ ಟು ಸ್ಪೀಡ್ ಈಸ್ ನಥಿಂಗ್ ಬಟ್ ಸೊ ಡಿಸ್ಟೆನ್ಸ್, ಓಕೆ, ಸೊ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಬರೀತೀರಾ. ಇದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಯಾವ ತರ ಬರೀತಾರ? ಸ್ಪೀಡ್ ನ ವಿ ಅಂತ ಬರಿತೀವಿ ಅಂಡ್ ಡಿಸ್ಟೆನ್ಸ್ ನ ನಾವು ಎಕ್ಸ್ ಅಂತ ಬರಿತೀವಿ ಅಂಡ್ ಡಿವೈಡೆಡ್ ಬೈ ಟೈಮ್. ಓಕೆ, ಸೊ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ಇದು ಮ್ಯಾಥಮೆಟಿಕಲ್ ಫಾರ್ಮುಲಾ ಆಯ್ತು. ಅಂಡ್ ವಾಟ್ ಇಸ್ ದ ಯೂನಿಟ್ ಆಫ್ ದಿಸ್ ಸ್ಪೀಡ್ ಅಥವಾ ಸ್ಪೀಡ್ ಯೂನಿಟ್ ಏನು? ಸೊ ಸ್ಪೀಡ್ ಯೂನಿಟ್ ಅಂತ ಬರ್ಕೊಂಡಾಗ, ಓಕೆ, ಸೊ ಸ್ಪೀಡ್ ಯೂನಿಟ್ ಅಂತ ಬರ್ಕೊಂಡಾಗ, ಓಕೆ, ಸೊ ಸ್ಪೀಡ್ ಯೂನಿಟ್ ಅಂತ ಬರ್ಕೊಂಡಾಗ ವಾಟ್ ಇಸ್ ದ ಯೂನಿಟ್ ಆಫ್ ದಿಸ್ ಡಿಸ್ಟೆನ್ಸ್? ಸರ್ ಇಟ್ ಇಸ್ ಅ ಮೀಟರ್. ಅಂಡ್ ಯೂನಿಟ್ ಆಫ್ ಅ ಟೈಮ್, what is the SI unit of a time? That is second, sir. What is the SI unit of a distance? Distance is nothing but length alva. So what is the unit of length? First chapter ಅಲ್ಲಿ ಡಿಸ್ಕಸ್ ಮಾಡಿರೋ ಪ್ರಕಾರ ಸರ್ ಇಟ್ ಇಸ್ ಅ ಮೀಟರ್, ಮೀಟರ್ ಪರ್ ಸೆಕೆಂಡ್ ಅಂತ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅ ಮೀಟರ್ ಪರ್ ಸೆಕೆಂಡ್. ಇದನ್ನ ಈ ತರ ಬರಿಬಹುದು. ಓಕೆ, ಸೊ ಮೀಟರ್ ಪರ್ ಸೆಕೆಂಡ್ ಈ ತರ ಆದ್ರೂ ಬರೀರಿ, ಅಥವಾ ಮೀಟರ್ ಪರ್ ಸೆಕೆಂಡ್, ಓಕೆ, ಸೊ ಈ ತರ ಆದ್ರೂ ಬರಿಬಹುದು. ಓಕೆ, ಸೊ ಮೀಟರ್ ಪರ್ ಸೆಕೆಂಡ್ ಈ ತರ ಆದ್ರೂ ಬರಿಬಹುದು, ಎರಡು ತರನು ಕರೆಕ್ಟ್. ಓಕೆ, ಸೊ ಇಲ್ಲಿ ಸಿಂಬಾಲಿಕಲಿ ಅದು ಸಿಂಬಾಲಿಕಲಿ, ಓಕೆ, ಸೊ ನಾವು ಯೂನಿಟ್ ಅಂತ ವರ್ಡ್ ಅಲ್ಲಿ ಬರೆದಾಗ ಸೊ ದಟ್ ಈಸ್ ಮೀಟರ್ ಪರ್ ಸೆಕೆಂಡ್ ಅಂತ ಬರೀತೀವಿ. ಓಕೆ, ಸೊ ಮೀಟರ್ ಪರ್ ಸೆಕೆಂಡ್ ಅಂಡ್ ಸಿಂಬಾಲಿಕಲಿ ಮೀಟರ್ ಪರ್ ಸೆಕೆಂಡ್ ಆರ್ ಮೀಟರ್ ಪರ್ ಸೆಕೆಂಡ್ ಅಂತ ಈ ತರ ಬರೀಬಹುದು. ಓಕೆ, ಸೊ ದಿಸ್ ಇಸ್ SI ಯೂನಿಟ್. ಓಕೆ, ಸೊ ದಿಸ್ ಇಸ್ SI ಯೂನಿಟ್ ಅಂಡ್ CGS ಯೂನಿಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ CGS ಯೂನಿಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಇಸ್ ಸೆಂಟಿಗ್ರಾಮ್ ಸೆಕೆಂಡ್. ಇದರಲ್ಲಿ ಬರ್ಕೊಂಡ್ರೆ ಏನಂತ ಬರೀಬಹುದು? ಸರ್ ಇಟ್ ಇಸ್ ಸೆಂಟಿಮೀಟರ್. ಓಕೆ, ಸೊ ದಟ್ ಈಸ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಸರ್ ಇದನ್ನ ಸಿಂಪಲ್ ಆಗಿ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಬರೀಬಹುದು ಆರ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಈ ತರ ಬರೀಬಹುದು. ಓಕೆ, ಎಸ್ ಸರ್. ಅಂಡ್ ಕ್ವಾಂಟಿಟಿ, ವೆದರ್ ಇಟ್ ಇಸ್ ಅ ಸ್ಕೇಲರ್ ಕ್ವಾಂಟಿಟಿ ಅಥವಾ ವೆಕ್ಟರ್ ಕ್ವಾಂಟಿಟಿ ಅಂದ್ರೆ, ಸೊ ನಮಗೆ ಬೇಸಿಕಲಿ ಸ್ಕೇಲರ್ ಕ್ವಾಂಟಿಟಿ ಅಂದ್ರೆ ಏನು? ಸರ್ ಸ್ಕೇಲರ್ ಕ್ವಾಂಟಿಟಿ ಇಸ್ ದ ಕ್ವಾಂಟಿಟಿ, ಓಕೆ, ವಿಚ್ ಇಸ್ ರೆಪ್ರೆಸೆಂಟೆಡ್ ವಿತ್ ಹೆಲ್ಪ್ ಆಫ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಡೈರೆಕ್ಷನ್ ಅದೆಲ್ಲ ಏನು ಬೇಕಾಗಿಲ್ಲ, ಜಸ್ಟ್ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂದ್ರೆ ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ? So what is magnitude? Magnitude is nothing but it is the product of
ನ್ಯೂಮೆರಿಕಲ್ ವ್ಯಾಲ್ಯೂ ಅಲಾಂಗ್ ವಿತ್ ಯೂನಿಟ್ ಅಲ್ವಾ. ಸೊ ದಟ್ ಈಸ್ ಮ್ಯಾಗ್ನಿಟ್ಯೂಡ್. ಅಂಡ್ ಡೈರೆಕ್ಷನ್ ಅಂದ್ರೆ ಏನು, ಯಾವ ದಿಕ್ಕಿನಲ್ಲಿ ಈ ಬಾಡಿ ಟ್ರಾವೆಲ್ ಮಾಡುತ್ತೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಬಟ್ ಇಲ್ಲಿ ಸ್ಪೀಡ್ ಅಂದ ತಕ್ಷಣ ನಾವು ಜಸ್ಟ್ ಇಂಡಿಕೇಟ್ ಮಾಡೋದೇನು, ಹೌ ಫಾಸ್ಟ್ ದ ಬಾಡಿ ಈಸ್ ಮೂವಿಂಗ್. ಓಕೆ, ಹೌ ಫಾಸ್ಟ್ ದ ಬಾಡಿ ಈಸ್ ಮೂವಿಂಗ್ ಅಂತ ಜಸ್ಟ್ ಡಿಸ್ಕ್ರೈಬ್ ಮಾಡ್ತೀವಿ. ದೇರ್ ಫೋರ್ ಇಲ್ಲಿ ನಾವು ಡೈರೆಕ್ಷನ್ ಬಗ್ಗೆ ಮಾತಾಡ್ತಿಲ್ಲ. ಆದ್ರಿಂದ ನಮಗೆ ಇಲ್ಲಿ ಏನಂತ ಕರಿತೀವಿ, ಇಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಓಕೆ, so this is the scalar quantity. Okay, so scalar quantity as it is represented by only magnitude. Okay, no direction. Okay, right. So start mele, what is the dimensional formula? So dimensional formula for speed ಏನಾಗುತ್ತೆ sir, it is the distance, that is nothing but length, L power 1, time, that is the T power 1. ಎರಡು ಒಟ್ಟಿಗೆ ಬರೆದ್ರೆ ಏನಾಗುತ್ತೆ sir, ಎರಡು ಒಟ್ಟಿಗೆ ಬರೆದ್ರೆ, okay, so ಎರಡು ಒಟ್ಟಿಗೆ ಬರೆದ್ರೆ so dimensional formula ಏನಂತ ಬರೀಬಹುದು sir, it is L power 1 T power minus 1. Okay, L power 1, okay, so that is L power 1 minus T power 1, or so ಇದನ್ನ ಏನಂತ ಬರೀಬಹುದು M power 0 L power 1 T power minus 1 ಅಂತ ಈ ತರನು ಬರೀಬಹುದು. ಓಕೆ, ಸೊ ಎರಡು ಕರೆಕ್ಟ್, ಈ ತರ ಬರೀಬಹುದು, ಈ ತರ ಬರೀಬಹುದು. ಓಕೆ, ಎಸ್ ಸರ್. ಅಂಡ್ ಕನ್ವರ್ಷನ್ ಬಂದ್ರೆ ಓಕೆ, ಸೊ ಕಿಲೋಮೀಟರ್ ಪರ್ ಅವರ್, ಇಲ್ಲಿ 1 ಕಿಲೋಮೀಟರ್ ಪರ್ ಅವರ್ ಅನ್ನೋದು ನಾವು ಡೇ ಟು ಡೇ ಲೈಫ್, ರೆಗ್ಯುಲರ್ ಲೈಫ್ ಅಲ್ಲಿ ಯೂಸ್ ಮಾಡುವಂತ ಸ್ಪೀಡ್ ದ ಯೂನಿಟ್ ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ಕಿಲೋಮೀಟರ್ ಪರ್ ಅವರ್ ದಟ್ ಇಂಡಿಕೇಟ್ಸ್ ಹೌ ಫಾಸ್ಟ್ ದ ಬಾಡಿ ಈಸ್ ಮೂವಿಂಗ್. ಇದನ್ನ ಯಾವ ಮ್ಯಾಥಮೆಟಿಕಲ್ ಬರೆಯೋದಾದ್ರೆ ಓಕೆ, ಸೊ 1 ಕಿಲೋಮೀಟರ್, ಓಕೆ, ಸೊ 1 ಕಿಲೋಮೀಟರ್ ಪರ್ ಅವರ್ ಅಂತ ಬರೀತೀವಿ ಈ ತರ. ಓಕೆ, ಸೊ ಇದನ್ನ ಯಾವ ತರ ಬರೀಬಹುದು ಸರ್, ಇಟ್ ಇಸ್ 1 ಕಿಲೋಮೀಟರ್ ಅನ್ನೋದು ಡಿಸ್ಟೆನ್ಸ್ ಅಂಡ್ 1 ಅವರ್ ಅನ್ನೋದು ಇಟ್ ಇಸ್ ಅ ಟೈಮ್ ಅಲ್ವಾ. ಸೊ SI ಯೂನಿಟ್ ಕಂಪೇರ್ ಮಾಡ್ಕೊಂಡ್ರೆ ಯಾವ ರೀತಿ ನಾವು ಬರೀಬಹುದು, ಕನ್ವರ್ಷನ್ ಅಲ್ಲಿ ಬರುತ್ತೆ. 1 ಕಿಲೋಮೀಟರ್ ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋದು, 1 ಕಿಲೋಮೀಟರ್ ಪರ್ ಅವರ್ ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋದು, ಯಾವ ರೀತಿ ಫೈಂಡ್ ಮಾಡ್ತೀವಿ. ಸೊ ಯೂಸಿಂಗ್ ದಿಸ್ ರಿಲೇಷನ್. ಓಕೆ, ಎಸ್ ಸರ್. ಸೊ 1 ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್ ಅಪ್ಪ ಸರ್, ಇಟ್ ಇಸ್ 1000 ಮೀಟರ್. ಎಸ್ ಸರ್. ಅಂಡ್ ನೆಕ್ಸ್ಟ್ 1 ಅವರ್ಗೆ ಎಷ್ಟು ಸೆಕೆಂಡ್ಸ್ ಅಪ್ಪ, ಸೊ 1 ಅವರ್ಗೆ 60 ಮಿನಿಟ್, 60 ಇಂಟು 60 ಸೆಕೆಂಡ್ಸ್. ಓಕೆ, ಸೊ 60 ಮಿನಿಟ್ಸ್, 1 ಮಿನಿಟ್ಗೆ 60 ಸೆಕೆಂಡ್, 60 ಇಂಟು 60 ಎಷ್ಟಾಗುತ್ತೆ, 3600 ಆಗುತ್ತೆ. ಓಕೆ, ಸೊ ದಟ್ ಈಸ್ 3600 ಸೆಕೆಂಡ್ಸ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ, ಸೊ ಈ 2 zeros ಈ 2 zeros ಗೆಟ್ ಕ್ಯಾನ್ಸಲ್ ಆಗುತ್ತೆ, 2 5 10, 2 1 2, 2 8 16. ಸೊ ದಟ್ ಮೀನ್ಸ್ 1 ಕಿಲೋಮೀಟರ್, okay, so per hour, so that is given by 5/18 ಮೀಟರ್ ಪರ್ ಸೆಕೆಂಡ್. ಇದು ಕನ್ವರ್ಷನ್. ಓಕೆ, ಸೊ 1 ಕಿಲೋಮೀಟರ್ ನ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡಕ್ಕೆ ಏನ್ ಮಾಡ್ತೀವಿ, ಸೊ 5/18 ನ ಮಲ್ಟಿಪ್ಲೈ ಮಾಡ್ತೀವಿ. ಇದೆಲ್ಲ ನೀವು ಕ್ಲಾಸ್ 9th ಅಲ್ಲಿ ಕಲ್ತಿರ್ತೀರಾ. ಓಕೆನಾ. ಎಸ್, ದಿಸ್ ಇಸ್ ಅಬೌಟ್ ಸ್ಪೀಡ್ ಆಯ್ತು. ಬಟ್ ನಮ್ಮ ಸಿಲೆಬಸ್ ಇರೋದು ಇನ್ಸ್ಟಾಂಟೇನಿಯಸ್ ಸ್ಪೀಡ್, ನಾಟ್ ದಿಸ್ ಸ್ಪೀಡ್. ಓಕೆ, ಸೊ ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂದ್ರೆ ಈ ಸ್ಪೀಡ್ ನ ನಾವು 4 ಕ್ಯಾಟಗರಿ ಆಗಿ ಡಿವೈಡ್ ಮಾಡ್ತೀವಿ. ಯಾವ್ದು, ಯೂನಿಫಾರ್ಮ್ ಸ್ಪೀಡ್, ನಾನ್ ಯೂನಿಫಾರ್ಮ್ ಸ್ಪೀಡ್, ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂಡ್ ಆವರೇಜ್ ಸ್ಪೀಡ್ ಅಂತೇಳಿ 4 ವಿಧದಲ್ಲಿ ಡಿವೈಡ್ ಮಾಡ್ತೀವಿ. ಬಟ್ ಲೇಟೆಸ್ಟ್ ಸಿಲೆಬಸ್ ಪ್ರಕಾರ ನಮಗೆ ಇರೋದು ಒಂದೇ ಒಂದು, ದಟ್ ಈಸ್ ಇನ್ಸ್ಟಾಂಟೇನಿಯಸ್ ಸ್ಪೀಡ್. ಇನ್ಸ್ಟಾಂಟೇನಿಯಸ್ ಅಂದ್ರೆ ಅಟ್ ದಟ್ ಪರ್ಟಿಕ್ಯುಲರ್ ಮೂಮೆಂಟ್. ಓಕೆ, ಸೊ ಒಂದು ಇವಾಗ ಫಾರ್ ಎಕ್ಸಾಂಪಲ್ ನೀವು ಹೋಗ್ತಾ ಇರ್ತಾರಪ್ಪ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತಾರೆ, ಲೈಕ್ ಸೇ 50 ಕಿಲೋಮೀಟರ್ ಪರ್ ಅವರ್ ಅಲ್ಲೂ ಹೋಗ್ತಾ ಇರ್ತೀರ ಅನ್ಕೊಳ್ಳಿ. ಓಕೆ, ಸೊ ಅವಾಗ ನೀವು ಏನ್ ಮಾಡ್ತೀರಾ, ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ, ಓಕೆ, ಸೊ ಪರ್ಟಿಕ್ಯುಲರ್ ಜಾಗದಲ್ಲಿ ಎಷ್ಟು ಸ್ಪೀಡ್ ಅಂತ ನಿಮ್ ಫ್ರೆಂಡ್ ಕೇಳಿದ್ರೆ ಅಂತ, 50 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತಾರ. ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಆ ಪರ್ಟಿಕ್ಯುಲರ್ ಟೈಮ್ ಅಂತ ಹೇಳ್ತೀವಿ ನೋಡಿ, ಆ ಪರ್ಟಿಕ್ಯುಲರ್ ಟೈಮ್ ಅಥವಾ ಪರ್ಟಿಕ್ಯುಲರ್ ಜಾಗದಲ್ಲಿ ವಾಟ್ ಇಸ್ ದ ಸ್ಪೀಡ್ ಅಂತ ಇಂಡಿಕೇಟ್ ಮಾಡೋದು, ದಟ್ ಇಸ್ ಇನ್ಸ್ಟಾಂಟೇನಿಯಸ್ ಸ್ಪೀಡ್. ಓಕೆ, ಆ ಮೂಮೆಂಟ್ಗೆ, ಓಕೆ, ಸೊ ಆ ಪರ್ಟಿಕ್ಯುಲರ್ ಮೂಮೆಂಟ್ಗೆ ವಾಟ್ ಇಸ್ ದ ಸ್ಪೀಡ್ ಆಫ್ ಆಬ್ಜೆಕ್ಟ್ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ, ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂತ ಕರಿತೀವಿ. ಅಂಡ್ ಈ 4ಕ್ಕೂ ಓಕೆ, ಯೂನಿಫಾರ್ಮ್ ಸ್ಪೀಡ್ ಆಗಿರ್ಬೋದು, ನಾನ್ ಯೂನಿಫಾರ್ಮ್ ಸ್ಪೀಡ್ ಆಗಿರ್ಬೋದು, ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಆಗಿರ್ಬೋದು, ಆವರೇಜ್ ಸ್ಪೀಡ್ ಆಗಿರ್ಬೋದು, ಈ 4ಕ್ಕೂ ಸಹಿತ ಸೇಮ್ ಯೂನಿಟ್, ಸೇಮ್ ಡೈಮೆನ್ಷನಲ್ ಫಾರ್ಮುಲಾ. ಓಕೆ, ಅಂಡ್ ಎಲ್ಲಕ್ಕೂ ಸೇಮ್ ಯೂನಿಟ್, ಸೇಮ್ ಡೈಮೆನ್ಷನಲ್ ಫಾರ್ಮುಲಾ ಆಗಿರುತ್ತೆ. ಓಕೆ, ಸೊ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೀಡ್ ಬಗ್ಗೆ ನೋಡೋಣ. ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೀಡ್, ದಟ್ ಇಸ್ ವೆಲಾಸಿಟಿ ಬಂತ ಇದು. ಓಕೆ, ಇಲ್ಲಿ ಸ್ವಲ್ಪ ಇಲ್ಲಿ ಸ್ಪೀಡ್ ಅಂತ ಚೇಂಜ್ ಮಾಡಬೇಕು. 1 ಸೆಕೆಂಡ್. ಸ್ಪೀಡ್ ಅಂಡ್ ಸ್ಪೀಡ್ ಅಂಡ್ ಇಟ್ಸ್ ಟೈಪ್ಸ್. ಓಕೆ, ಸೊ ಸ್ಪೀಡ್ ಅಂಡ್ ಇಟ್ಸ್ ಟೈಪ್ಸ್. ಇವಾಗ ಆಲ್ರೆಡಿ ನಮಗೆ ಸ್ಪೀಡ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ವಾಟ್ ಇಸ್ ದಟ್, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಪಾರ್ಟಿಕಲ್ ಆರ್ ಬಾಡಿ ಇನ್ ಅ ಗಿವನ್ ಟೈಮ್ ಇಸ್ ಕಾಲ್ಡ್ ಸ್ಪೀಡ್. ಎಸ್ ಸರ್, ಇಟ್ ಇಸ್ ಡನ್ ಅಂಡ್ ಡಸ್ಟೆಡ್. ನಾವು ಲಾಸ್ಟ್ ಸ್ಲೈಡ್ ಅಲ್ಲೇ ಡಿಸ್ಕಸ್ ಮಾಡಾಯ್ತು.
ಅಂಡ್ ಇಲ್ಲಿ ಡಿಫರೆಂಟ್ ಟೈಪ್ಸ್ ಅಂತ ಮೂವ್ ಆದ್ಕಿಂತ ಮುಂಚೆ ಎಲ್ಲಾ ಟೈಪ್ದು ಓಕೆ ಸೊ ಡೈಮೆನ್ಷನಲ್ ಫಾರ್ಮುಲಾ ರಿಮೈನ್ ಸೇಮ್ ಎಷ್ಟಿದು ಸೊ ಡೈಮೆನ್ಷನಲ್ ಫಾರ್ಮುಲಾ ಅಂತೂ ರಿಮೈನ್ ಸೇಮ್ ವಾಟ್ ಇಸ್ ದಟ್ ಸರ್ ಇಟ್ ಇಸ್ L power 1 sir it is a T power minus 1 okay and quantity it is a scalar quantity yes sir scalar quantity okay and different types ಅಂದ ತಕ್ಷಣ ನಮಗೆ 4 ಟೈಪ್ಸ್ ಇದೆ ಯೂನಿಫಾರ್ಮ್ ಸ್ಪೀಡ್ ನಾನ್ ಯೂನಿಫಾರ್ಮ್ ಸ್ಪೀಡ್ ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂಡ್ ಆವರೇಜ್ ಸ್ಪೀಡ್ ಅಂತ ಇದೆ ಸೊ ಫಸ್ಟ್ ನಾವು ಯೂನಿಫಾರ್ಮ್ ಸ್ಪೀಡ್ ಅಂತ ನೋಡೋಣ ಓಕೆ ಸೊ ವಾಟ್ ಇಸ್ ದಸ್ ಯೂನಿಫಾರ್ಮ್ ಅಂದ್ರೆ ಸೇಮ್ ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜ್ನ ಯೂನಿಫಾರ್ಮ್ ಅಂದ್ರೆ ಎಲ್ಲರೂ ಒಟ್ಟಿಗೆ ಕಾಣಕ್ಕೆ ನಿಮಗೆ ಒಂದು ಯೂನಿಫಾರ್ಮ್ ಡ್ರೆಸ್ದು ಓಕೆ ಡ್ರೆಸ್ ಬಗ್ಗೆ ಮಾತಾಡ್ತಾರೆ ಓಕೆ ನಿಮ್ಮ ಕಾಲೇಜ್ ಡ್ರೆಸ್ ಯೂನಿಫಾರ್ಮ್ ಮೇಂಟೈನ್ ಮಾಡ್ತಾರಲ್ಲ ಯಾಕೆ ಮಾಡ್ತಾರೆ ಯಾಕೆಂದ್ರೆ ಎಲ್ಲರೂ ಸಮಾನ ಓಕೆ ಎಲ್ಲರೂ ಸಮಾನ ಯಾರು ಮೇಲಲ್ಲ ಯಾರು ಕೆಳಗಲ್ಲ ಎಲ್ಲರೂ ಈಕ್ವಲ್ ಅಂತ ತೋರ್ಸೋಕೆ ನಮಗೆ ಯೂನಿಫಾರ್ಮ್ ನ ಕೊಡ್ತಾರೆ ಸ್ಪೆಷಲಿ ನಾವು ಗವರ್ಮೆಂಟ್ ಕಾಲೇಜ್ಗಳಲ್ಲಿ ಗವರ್ಮೆಂಟ್ ಸ್ಕೂಲಲ್ಲಿ ನೋಡಬಹುದು ಓಕೆನಾ ಎಲ್ಲರಿಗೂ ಒಂದೇ ವಸ್ತ್ರ ಅಂದ್ರೆ ಒಂದೇ ತರದ ವಸ್ತ್ರ ಓಕೆ ಸೊ ನಮಗೆ ಸ್ಕೂಲ್ ಯೂನಿಫಾರ್ಮ್ ಅಥವಾ ಕಾಲೇಜ್ ಯೂನಿಫಾರ್ಮ್ ಅಂತ ಕರಿತೀವಲ್ಲ ಆ ಯೂನಿಫಾರ್ಮ್ ಅಂತ ಏನ ಕರೀತಾರೆ ಬಿಕಾಸ್ ಎಲ್ಲರಿಗೂ ಸೇಮ್ ಡ್ರೆಸ್ ಆಗಿರೋದ್ರಿಂದ ಯೂನಿಫಾರ್ಮ್ ಅಂತ ಕರೀತಾರೆ ಇನ್ ದ ಸೇಮ್ ವೇ ಇಲ್ಲಿ ಯೂನಿಫಾರ್ಮ್ ಅಂದ್ರೆ ಏನು ಸ್ಪೀಡ್ ಯೂನಿಫಾರ್ಮ್ ಸ್ಪೀಡ್ ಅಂದ್ರೆ ಏನು ಸೇಮ್ ಸ್ಪೀಡ್ ಓಕೆ ಸೊ ಯೂನಿಫಾರ್ಮ್ ಸ್ಪೀಡ್ ಅಂದ್ರೆ ಸೇಮ್ ಸ್ಪೀಡ್ ಇದನ್ನ ಯಾವ ತರ ಡಿಫೈನ್ ಮಾಡಬಹುದು when a body covers equal distances in an equal interval of time for example okay let's say ಒಂದು ವೆಹಿಕಲ್ ಟ್ರಾವೆಲ್ ಆಗ್ತಿದೆ ಬಸ್ ಅನ್ಕೊಳ್ಳೋಣ ನಮ್ಮ ಕಾಲೇಜ್ ಬಸ್ 1 ಅವರ್ಗೆ 50 ಕಿಲೋಮೀಟರ್ ಕವರ್ ಮಾಡ್ತಿದೆ ಅನ್ಕೊಳ್ಳೋಣ ನೆಕ್ಸ್ಟ್ 1 ಅವರ್ಗೂ ಸಹಿತ 50 ಕಿಲೋಮೀಟರ್ ಕವರ್ ಮಾಡ್ತಿದೆ ನೆಕ್ಸ್ಟ್ 1 ಅವರ್ಗೂ ಸಹಿತ 50 ಕಿಲೋಮೀಟರ್ ಕವರ್ ಮಾಡ್ತಿದೆ ನೆಕ್ಸ್ಟ್ 1 ಅವರ್ಗೂ ಸಹಿತ 50 ಕಿಲೋಮೀಟರ್ ಇದೇ ತರ 1 ಅವರ್ಗೆ 50 ಕಿಲೋಮೀಟರ್ ಕವರ್ ಮಾಡಿದ್ರೆ ಏನಂತ ಅರ್ಥ ದ ಬಸ್ ಈಸ್ ಕವರಿಂಗ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಅ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಪ್ರತಿ ಗಂಟೆಗೆ 50 ಕಿಲೋಮೀಟರ್ ಡಿಸ್ಟೆನ್ಸ್ ನ ಕವರ್ ಮಾಡ್ತಿದೆ ಅಥವಾ ಟ್ರಾವೆಲ್ ಮಾಡ್ತಿದೆ ಅಂತ ಅರ್ಥ ಸೊ ಅದನ್ನ ನಾವೇನಂತ ಕರಿತೀವಿ ಯೂನಿಫಾರ್ಮ್ ಸ್ಪೀಡ್ when a body covers ಅಥವಾ when a particle covers equal distances in a equal interval of a time ನೇ ನಾವು ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ ಓಕೆ ಅಂಡ್ ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂದ್ರೆ ಏನು ಅದೇ ಸೇಮ್ ಬಸ್ ಫಸ್ಟ್ 1 ಅವರ್ಗೆ 50 ಕಿಲೋಮೀಟರ್ ಡಿಸ್ಟೆನ್ಸ್ ನ ಕವರ್ ಮಾಡ್ತು ನೆಕ್ಸ್ಟ್ 1 ಅವರ್ಗೆ 25 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ ನೆಕ್ಸ್ಟ್ 1 ಅವರ್ಗೆ 75 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ತಿದೆ ನೆಕ್ಸ್ಟ್ ಇನ್ನೊಂದು ಅವರ್ಗೆ 100 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ ಇನ್ನೊಂದು ನೆಕ್ಸ್ಟ್ ಅವರ್ಗೆ ಬರೀ 10 ಕಿಲೋಮೀಟರ್ ಕವರ್ ಮಾಡ್ತಾ ಇದೆ ಅಂಡ್ ಇನ್ನೊಂದು ನೆಕ್ಸ್ಟ್ ಅವರ್ಗೆ ಬರೀ 30 ಕಿಲೋಮೀಟರ್ ಕವರ್ ಮಾಡ್ತಿದೆ ಇಲ್ಲಿ ಅವರ್ ಪ್ರತಿ ಗಂಟೆಗೆ ಓಕೆ ಸೊ ಪ್ರತಿ ಗಂಟೆಗೆ ಡಿಸ್ಟೆನ್ಸ್ ವೇರಿ ಆಗ್ತಾ ಹೋಗ್ತದೆ ಅಲ್ವಾ ಫಸ್ಟ್ 50 ಆಯ್ತು ದೆನ್ 15 ಆಯ್ತು 30 ಆಯ್ತು 75 ಆಯ್ತು 100 ಆಯ್ತು ಮತ್ತೆ 5 ಆಯ್ತು 20 ಆಯ್ತು ಈ ತರ ಪ್ರತಿ ಗಂಟೆಗೆ ಆ ಬಸ್ ಅನ್ನೋದು ಈಕ್ವಲ್ ಡಿಸ್ಟೆನ್ಸ್ ಕವರ್ ಮಾಡ್ತಿಲ್ಲ ಇಟ್ ಕವರಿಂಗ್ ಅನ್ ಈಕ್ವಲ್ ಡಿಸ್ಟೆನ್ಸ್ ಅಂತ ಕವರ್ ಮಾಡ್ತಾ ಇದೆ ಓಕೆ ಸೊ ಇದರ ಪ್ರಕಾರ ಹೇಳೋದೇನಂದ್ರೆ ಆ ಬಸ್ ಯೂನಿಫಾರ್ಮ್ ಆಗಿ ಹೋಗ್ತಾ ಇಲ್ಲ ಓಕೆ ಆ ಬಸ್ ಯೂನಿಫಾರ್ಮ್ ಸ್ಪೀಡ್ ನ ಮೇಂಟೈನ್ ಮಾಡ್ತಿಲ್ಲ ಯೂನಿಫಾರ್ಮ್ ಸ್ಪೀಡ್ ಅಂದ್ರೇನು ವೆನ್ ಅ ಬಾಡಿ ಕವರ್ಸ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತ ಹೇಳಿದಾಗ ಅದನ್ನ ನಾವು ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ ಬಟ್ ಇಲ್ಲಿ ಈ ಬಸ್ ಈಕ್ವಲ್ ಡಿಸ್ಟೆನ್ಸ್ ಕವರ್ ಮಾಡ್ತಿಲ್ಲ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಇಲ್ಲಿ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಎಷ್ಟು ತಗೊಂಡಿದೀವಿ 1 ಗಂಟೆ ಅಂತ ತಗೊಂಡಿದೀವಿ ಅಲ್ವಾ ಸೊ ಇದನ್ನೇ ನಾವು ನಾಟ್ ಯೂನಿಫಾರ್ಮ್ ಅನ್ನೋದಕ್ಕೆ ನಾವು ನಾನ್ ಯೂನಿಫಾರ್ಮ್ ಅಂತ ಕರಿತೀವಿ ನಾನ್ ಯೂನಿಫಾರ್ಮ್ ಸ್ಪೀಡ್ ಆಫ್ ಅ ಪಾರ್ಟಿಕಲ್ ಅಂದ್ರೆ when a particle covers unequal distances okay equal ಅಲ್ಲ unequal distances in a equal interval of a time ಅದನ್ನ ನಾವು ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ ಏನು ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ ಓಕೆ ಸೊ ನಾನ್ ಯೂನಿಫಾರ್ಮ್ ಸ್ಪೀಡ್ ನೆಕ್ಸ್ಟ್ ಒನ್ ಇನ್ಸ್ಟಾಂಟೇನಿಯಸ್ ಇದು ನಮ್ಮ ಸಿಲೆಬಸ್ ಇರೋದು ಓಕೆನಾ ಇದು ನಮ್ಮ ಸಿಲೆಬಸ್ ಇರೋದು ಓಕೆ ಇದು ನಮ್ಮ ಸಿಲೆಬಸ್ ಇರೋದು ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಓಕೆ ಸೊ ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂದ್ರೆ ಹೇಳದ್ನಲ್ಲ the speed of a particle at that particular moment ಅಥವಾ at that instant is called instantaneous speed okay so ಅದನ್ನ ನಾವು ಇನ್ಸ್ಟಾಂಟೇನಿಯಸ್ ಸ್ಪೀಡ್ ನ ಫೈಂಡ್ ಮಾಡೋದು ಎಲ್ಲಿ ಯಾವಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತಂದ್ರೆ ದಟ್ ಇಸ್ ದ ಡಿಫರೆನ್ಸಿಯೇಷನ್ ಯೂಸ್ ಮಾಡ್ತೀವಿ ಯಾವ ರೀತಿ ಸ್ಪೀಡ್ ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಕ್ಯಾನ್ ಬಿ ರಿಟನ್ ಆಸ್ ಓಕೆ ಸೊ ಇನ್ಸ್ಟಾಂಟೇನಿಯಸ್ ಸ್ಪೀಡ್ is written as so dx divided by dt ಅಂತ ಬರೀತೀವಿ ಓಕೆ ಇದನ್ನ so t is equals to t1 ಅಂತ ಬರೀತೀನಿ at t1 time ಅಲ್ಲಿ okay so t1 time ಅಲ್ಲಿ what is the speed of this body ಅಥವಾ ಪಾರ್ಟಿಕಲ್ ಅನ್ನೋದನ್ನ ನಾವು ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂತ ಕರಿತೀವಿ ಗಾಟ್ ಇಟ್ ಅಂಡ್ ನೆಕ್ಸ್ಟ್ ಒನ್ ಬರೋದು ಆವರೇಜ್ ಸ್ಪೀಡ್ ಓಕೆ ಸೊ ಆವರೇಜ್ ಸ್ಪೀಡ್ ಅಂದ್ರೆ ಏನು ಸೊ ಆವರೇಜ್ ಸ್ಪೀಡ್ ಅಂದ್ರೆ ಲೆಟ್ಸ್ ಸೇ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಪ್ರಯಾಣಿಸ್ತಿದ್ವಿ ಅನ್ಕೊಳ್ಳಿ ಓಕೆ ಸೊ ನಮ್ಮ ಫ್ಯಾಮಿಲಿ ಓಕೆ ಸೊ ನಮ್ಮ ಫ್ಯಾಮಿಲಿ ಅನ್ಕೊಳ್ಳ ನಿಮ್ಮೆಲ್ಲರ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಅನ್ಕೊಳ್ಳಿ ಓಕೆನಾ ಸೊ ಲೆಟ್ಸ್ ಕನ್ಸಿಡರ್ ನಿಮ್ಮ ಫ್ಯಾಮಿಲಿ ಒಂದು ಟ್ರಿಪ್ ಹೋಗ್ತಿದೆ ಅನ್ಕೊಳ್ಳೋಣ ಓಕೆ ಲೆಟ್ಸ್ ಸೇ ಒಂದು ಎಕ್ಸಾಂಪಲ್ ತಗೊಳ್ತೀನಿ ಓಕೆ ಲೆಟ್ಸ್ ಸೇ ನಿಮ್ದು ಒಂದು ಎಕ್ಸಾಂಪಲ್ ತಗೊಳ್ತೀನಿ ನೀವು ಬೆಂಗಳೂರಲ್ಲಿದ್ದೀರಾ ಓಕೆ ಸೊ ನೀವು ಬೆಂಗಳೂರಲ್ಲಿದ್ದೀರಾ ಅಂಡ್ ಬೆಂಗಳೂರಿಂದ ನೀವು ಮೈಸೂರಿಗೆ ಟ್ರಾವೆಲ್ ಮಾಡ್ತಿದ್ದೀರಾ
ಓಕೆ, ಒನ್ ಡೇ ಟೂರ್ ತರ ಅಥವಾ ಪಿಕ್ನಿಕ್ ತರ ಹೋಗ್ತಾ ಇದ್ರ. ಅಂಡ್ ಇಲ್ಲಿ ನಮ್ಮ ಬೆಂಗಳೂರಿಂದ ಮೈಸೂರಿಗೆ ಅಂದಾಜು ಮಾಡ್ಕೊಳ್ಳೋಣ, ಒಂದು 200 ಕಿಲೋಮೀಟರ್ ಇದೆ ಅನ್ಕೋಣ. ಓಕೆ, 200 ಕಿಲೋಮೀಟರ್ ಇದೆ, ಬೆಂಗಳೂರಿಂದ ಮೈಸೂರಿಗೆ 200 ಕಿಲೋಮೀಟರ್ ಇದೆ ಅಂತ ಅನ್ಕೋಣ. ಓಕೆನಾ? ಎಸ್ ಸರ್. ಇಲ್ಲಿ ನಮ್ಮ ಬಸ್ ಏನ್ ಮಾಡತ್ತೆ, ನಮ್ಮ ಮನೆಯಿಂದ ಹೊರಡ್ಬೇಕಾದ್ರೆ, ನಮ್ಮ ಮನೆಯಿಂದ ಮೇನ್ ರೋಡ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಗಲ್ಲಿ ಇರುತ್ತೆ. ಓಕೆ, ಸೊ ಮೇನ್ ರೋಡ್ ಇರಲ್ಲ, ಸ್ವಲ್ಪ ಗಲ್ಲಿ ಇರುತ್ತೆ, ಕಂಜೆಸ್ಟೆಡ್ ಆಗಿರುತ್ತೆ ಟ್ರಾಫಿಕ್ ಇರೋದ್ರಿಂದ. ಸ್ಪೀಡ್ ಏನಾಗುತ್ತೆ, ಸ್ಲೋ ಆಗಿ ಹೋಗ್ತಾ ಇರತ್ತೆ ಬಸ್. 1 ಅವರ್ ಹಂಗೆ ಆಗತ್ತೆ. ಓಕೆ, ಸೊ 1 ಅವರ್ ಅದೇ ತರ ಹೋಗುತ್ತೆ. ಆಫ್ಟರ್ 1 ಅವರ್ ಏನಾಗುತ್ತೆ, ಮೇನ್ ರೋಡ್ಗೆ ಹೋಗುತ್ತೆ. ಮೇನ್ ರೋಡ್ಗೆ ಹೋದಾಗ ಅಲ್ಲಿ ಏನೋ ವಾಹನಗಳ ದಟ್ಟಣೆ ಕಮ್ಮಿ ಇರುತ್ತೆ, ಅಂದ್ರೆ ಟ್ರಾಫಿಕ್ ಕಮ್ಮಿ ಇರುತ್ತೆ. ಟ್ರಾಫಿಕ್ ಕಮ್ಮಿ ಇದ್ದಾಗ ಏನಾಗುತ್ತೆ, ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ದೆನ್ ನೆಕ್ಸ್ಟ್ ಏನಾಗುತ್ತೆ, ತುಂಬಾ ಖಾಲಿ ಇರುತ್ತೆ ಮೇನ್. ಓಕೆ, ಸೊ ಯಾವುದು ಹೈವೇ, ಫುಲ್ ಹೈವೇ, ಖಾಲಿ ಜಾಗ. ಓಕೆ, ಎಕ್ಸ್ಪ್ರೆಸ್ ವೇ ಅಂತ ಮಾಡಿದಾರಲ್ಲ, ಫುಲ್ ಸ್ಪೀಡ್ ಆಗಿ ಹೋಗುತ್ತೆ. ಅಂಡ್ ಅಲ್ಲಿ ಕ್ಯಾಮೆರಾಗಳಿರುತ್ತೆ, ಓವರ್ ಸ್ಪೀಡ್ ಆಗಬಾರ್ದು ಅಂತೇಳಿ ಅಲ್ಲಿ ಕ್ಯಾಮೆರಾಗಳು ಇಟ್ಟಿರ್ತಾರೆ. ಅವಾಗ ಏನ್ ಮಾಡ್ತಾರೆ ಬಸ್ ಡ್ರೈವರ್, ಓಕೆ ಕ್ಯಾಮೆರಾ ಇದೆ, ಫೈನ್ ಬೀಳುತ್ತೆ ಅಂತೇಳಿ ಸ್ವಲ್ಪ ಸ್ಲೋ ಆಗಿ ಹೋಗ್ತಾರೆ. ಮತ್ತೆ ನಡುವೆ ಕೆಲವು ಚಿಕ್ಕ ಹಳ್ಳಿಗಳು ಅಥವಾ ಊರುಗಳು ಬರುತ್ತೆ, ಅಲ್ಲಿ ಹಂಪ್ಸ್ಗಳು ಮಾಡಿರ್ತಾರೆ. ಹಂಪ್ಸ್ ಮಾಡಿದಾಗ ಸೇಮ್ ಸ್ಪೀಡ್ ಅಲ್ಲಿ ಹೋದ್ರೆ ಏನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಬ್ರೇಕ್ ಹಾಕಿ ನಿಧಾನ ಹಂಪ್ಸ್ ನ ದಾಟ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮ ಬಸ್ ರೈಟ್ ಫ್ರಮ್ ಬ್ಯಾಂಗ್ಳೂರ್ ಟು ಮೈಸೂರಿಗೆ ಹೋಗ್ಬೇಕಾದ್ರೆ ಸೇಮ್ ಸ್ಪೀಡ್ ಅಲ್ಲಿ ಹೋಗ್ಲಿಲ್ಲ, ಬಟ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ತು, 200 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ತು. ಓಕೆ, ಸೊ ಇಲ್ಲಿ ಟೈಮ್ ಎಷ್ಟು ತಗೊಳ್ತು, ಫಸ್ಟ್ 1 ಅವರ್. ಓಕೆ, ಸೊ ಲೆಟ್ ಸೇ ಫಸ್ಟ್ 1 ಅವರ್ ಒಂದು 25 ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ ಅನ್ಕೋಣ. ಇನ್ನೊಂದು 1 ಅವರ್ ಒಂದು 100 ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ ಅನ್ಕೋಣ. ಓಕೆ, ಸೊ ನೆಕ್ಸ್ಟ್ 1 ಅವರ್ ಏನ್ ಮಾಡ್ತು, ಜಸ್ಟ್ 75 ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ. ಅಂದ್ರೆ 25 100 75 ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು, 200 ಕಿಲೋಮೀಟರ್ ಆಯ್ತು. ಇಲ್ಲಿ ಟೋಟಲ್ ಟೈಮ್ ಎಷ್ಟು, 1 ಅವರ್ 3 ಅವರ್ಸ್ ಆಯ್ತು. 3 ಅವರ್ಸ್ ಇನ್ 200 ಕಿಲೋಮೀಟರ್ಸ್. ಇವಾಗ ನಾವು ಆವರೇಜ್ ಸ್ಪೀಡ್ ಅಂತಂದ್ರೆ ಯಾವಾಗ ಒಂದು ಬಾಡಿ ಯೂನಿಫಾರ್ಮ್ ಸ್ಪೀಡ್ ಹೋಗಲ್ಲ, ನಾನ್ ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ ಹೋಗುತ್ತೆ, ಅವಾಗ ಆವರೇಜ್ ಸ್ಪೀಡ್ ಟೋಟಲ್ ಆಗಿ ಎಷ್ಟು ಸ್ಪೀಡ್ ಅಲ್ಲಿ ಹೋಯ್ತು, ಆವರೇಜ್ ಆಗಿ ಆನ್ ಅಂಡ್ ಆವರೇಜ್ ಅಂತ ತಗೊಳ್ಳೋದಾದ್ರೆ ಯಾವ ತರ ತಗೊಳ್ತೀರ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಟೋಟಲ್ ಟೈಮ್ ಅಂತ. ಓಕೆ, ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಅ ಬಸ್ ಇನ್ ಅ ಟೋಟಲ್ ಟೈಮ್, ಅದನ್ನ ನಾವು ಆವರೇಜ್ ಸ್ಪೀಡ್ ಅಂತ ಕರಿತೀವಿ. ಆವರೇಜ್ ಸ್ಪೀಡ್ ಇಸ್ ನಥಿಂಗ್ ಬಟ್, ಇಲ್ಲಿ ಬರೀತೀವಿ ನೋಡಿ. ಸೊ ಆವರೇಜ್ ಸ್ಪೀಡ್ ಇಸ್ ನಥಿಂಗ್ ಬಟ್ ದ ಟೋಟಲ್ ಡಿಸ್ಟೆನ್ಸ್. ಓಕೆ, ಸೊ ಟೋಟಲ್ ಡಿಸ್ಟೆನ್ಸ್ so divided by total time. Okay, so total time, the total distance divided by total time. Okay, so ಎರಡೇ ಫಾರ್ಮುಲಾಗಳು ಬೇಕಾಗಿರೋದು ನಿಮಗೆ. ಓಕೆ, ಸೊ ಎರಡೇ ಫಾರ್ಮುಲಾಗಳು ಬೇಕಾಗಿರೋದು, ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಗಾಟ್ ಇಟ್? ಸೊ ಇದನ್ನ ನಾವು ಯಾವ ತರ ಬರಿತೀವಿ? ಓಕೆ, ಸೊ ಯಾವ ತರ ಬರಿತೀವಿ, ಫೈನಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಫೈನಲ್ ಡಿಸ್ಟೆನ್ಸ್ ಮೈನಸ್ ಇನಿಷಿಯಲ್ ಡಿಸ್ಟೆನ್ಸ್, ಫೈನಲ್ ಟೈಮ್ ಮೈನಸ್ ಇನಿಷಿಯಲ್ ಟೈಮ್ ಅಂತ ನಾವು ಬರಿಬಹುದು. ಇದನ್ನ ಯಾವ ತರ ಬರಿಬಹುದು? ಸೊ ವಿ ಆವರೇಜ್. ಓಕೆ, ಸೊ ವಿ ಆವರೇಜ್, ಸೊ ಫೈನಲ್ ಡಿಸ್ಟೆನ್ಸ್ ಎಷ್ಟಿದೆ, x2 ಅನ್ಕೋಣ. ಓಕೆನಾ, XF ಅಂತ ಬರೀತೀನಿ. ಸೊ XF ಅಂಡ್ ಇನಿಷಿಯಲ್ ಡಿಸ್ಟೆನ್ಸ್ ಪೊಸಿಷನ್ ಅಂತ ಬರೀತೀವಿ. ಓಕೆ, XF XI ಇಸ್ ನಥಿಂಗ್ ಬಟ್ ಫೈನಲ್ ಪೊಸಿಷನ್ ಅಂಡ್ ಇನಿಷಿಯಲ್ ಪೊಸಿಷನ್. ಓಕೆ, ಅಂಡ್ ಫೈನಲ್ ಟೈಮ್ ವೆನ್ ಯು ರೀಚ್ ಫೈನಲ್ ಪೊಸಿಷನ್ ಅಂಡ್ ಇನಿಷಿಯಲ್ ಟೈಮ್ ವೆನ್ ಯು ಸ್ಟಾರ್ಟಿಂಗ್. ಓಕೆ, ಸೊ XF ಮೈನಸ್ XI ಡಿವೈಡೆಡ್ ಬೈ T2 ಮೈನಸ್ TI ಅಥವಾ TF ಮೈನಸ್, ಸೊ TF ಮೈನಸ್ TI ಅಂತಾನು ಬರೀಬಹುದು. ಓಕೆ, ಸೊ ಎರಡು ಫಾರ್ಮುಲಾ ಯೂಸ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಸ್ಪೀಡ್. ಅಂಡ್ ವೆಲಾಸಿಟಿ ಅಂದ್ರೆ ಏನು, ಜಸ್ಟ್ ಎಡಿಷನ್, ಡೈರೆಕ್ಷನ್ ಆಡ್ ಮಾಡಿದ್ರೆ ಸಾಕು. ಇವಾಗ ಸ್ಪೀಡ್ ಐತಲ್ಲ ಸರ್, ಸ್ಪೀಡ್ ನ ಬರೀ ಇಟ್ ಇಸ್ ಮ್ಯಾಗ್ನೆಟ್ಯೂಡ್ ಅಲ್ವಾ, ಜಸ್ಟ್ ನಾವು ಸ್ಪೀಡ್ ಬಗ್ಗೆ ಮಾತಾಡ್ತೀವಿ, ಅಂದ್ರೆ ಮ್ಯಾಗ್ನೆಟ್ಯೂಡ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಿದೆ ಅಂತ ಡಿಸ್ಕಸ್ ಮಾಡ್ತೀವಿ. ಅದೇ ನಾವು ಡೈರೆಕ್ಷನ್ ಬಗ್ಗೆನೂ ಸಹಿತ ಇನ್ಕ್ಲೂಡ್ ಮಾಡಿದ್ರೆ, ಡೈರೆಕ್ಷನ್ ಸ್ಪೆಸಿಫೈ ಮಾಡಿದ್ರೆ ಈ ಸ್ಪೀಡೇ ನಮಗೆ ವೆಲಾಸಿಟಿ ಆಗುತ್ತೆ. ಅಷ್ಟೇ ಡಿಫ್ರೆನ್ಸ್ ಏನಿಲ್ಲ. ಇಲ್ಲಿ ನಾವು ಡಿಸ್ಟೆನ್ಸ್ ಅಂತ ಯೂಸ್ ಮಾಡ್ತಿದ್ವಿ, ವೆಲಾಸಿಟಿಯಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂತ ಯೂಸ್ ಮಾಡ್ತೀವಿ. ಇದು ಸ್ಕೇಲರ್ ಕ್ವಾಂಟಿಟಿ ಆಗುತ್ತೆ, ಅದು ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ಡನ್? ಎಸ್ ಸರ್. ಇವಾಗ ನೆಕ್ಸ್ಟ್ ಹೋಗೋಣ, ದಟ್ ಇಸ್ ವೆಲಾಸಿಟಿ. ಓಕೆ, ಸೊ ವೆಲಾಸಿಟಿ ಅಂದ್ರೇನು, ನಾನು ಏನ್ ಹೇಳಿದೆ, ಇಲ್ಲಿ ನಮಗೆ ಸ್ಪೀಡ್ ಅಂದ ತಕ್ಷಣ ಡಿಸ್ಟೆನ್ಸ್ ಅಂತ ಯೂಸ್ ಮಾಡ್ತಿದ್ವಿ, ವೆಲಾಸಿಟಿ ಅಂದ ತಕ್ಷಣ ಡಿಸ್ಪ್ಲೇಸ್ಮೆಂಟ್ ಅಂತ ಯೂಸ್ ಮಾಡ್ತೀವಿ. ಒನ್ ಡೈಮೆನ್ಷನಲ್ ಮೋಷನ್ ಆಗಿರೋದ್ರಿಂದ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಸೇಮ್ ಆಗಿರುತ್ತೆ. ಒನ್ ಡೈಮೆನ್ಷನಲ್ ಮೋಷನ್ ಬಿಕಾಸ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್, ನಮ್ಮ ಚಾಪ್ಟರ್. ಓಕೆ, ಎಸ್ ಸರ್. ಸೊ ಡೆಫಿನೇಷನ್ ಪ್ರಕಾರ ಹೇಳೋದಾದ್ರೆ, ಓಕೆ, ಸೊ ಡೆಫಿನೇಷನ್ ಪ್ರಕಾರ ಹೇಳೋದಾದ್ರೆ ದ ಡಿಸ್ಪ್ಲೇಸ್ಮೆಂಟ್, ಓಕೆ, ದ ಡಿಸ್ಪ್ಲೇಸ್ಮೆಂಟ್ per unit time. Okay, so per unit time of an object ಎಷ್ಟು ಬರೆದ್ರೆ ಸಾಕು. ಓಕೆ, object is called
ವೆಲಾಸಿಟಿ ಆಫ್ ದ ಬಾಡಿ ಅಥವಾ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಅಂತ ಕರಿತೀವಿ. ಅಂಡ್ ಇದು ಸ್ಪೀಡ್ ಮತ್ತೆ ವೆಲಾಸಿಟಿ ಸೇಮ್, ಬಟ್ ಏನಂದ್ರೆ ಆ ಸ್ಪೀಡಿಗೆ ನಾವು ಡೈರೆಕ್ಷನ್ ಸ್ಪೆಸಿಫೈ ಮಾಡಿದಾಗ ವೆಲಾಸಿಟಿ ಆಗುತ್ತೆ. ಸೊ ಸ್ಪೀಡ್ ಮತ್ತೆ ವೆಲಾಸಿಟಿ ಬೋತ್ ಆರ್ ಸೇಮ್, ಬಟ್ ಇಲ್ಲಿ ಏನಾದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಅಂದ್ರೆ ನಿಮ್ಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಸ್ಪೀಡ್ ಕೇಸಲ್ಲಿ ನಾವು ಡು ನಾಟ್ ಸ್ಪೆಸಿಫೈ ಡೈರೆಕ್ಷನ್, ಬಟ್ ವೆಲಾಸಿಟಿಯಲ್ಲಿ ಸ್ಪೆಸಿಫೈಯಿಂಗ್ ಡೈರೆಕ್ಷನ್. ಅಂಡ್ ಇಲ್ಲಿ ಸ್ಪೀಡ್ ಅನ್ನೋದು ಡಿಸ್ಟೆನ್ಸ್ ಮೇಲೆ ಡಿಪೆಂಡೆಂಟ್, ವೇರ್ ವೆಲಾಸಿಟಿ ಡಿಪೆಂಡೆಂಟ್ ಆನ್ ಡಿಸ್ಪ್ಲೇಸ್ಮೆಂಟ್. ಅಂಡ್ ಯೂನಿಟ್ ಡೈಮೆನ್ಷನಲ್ ಫಾರ್ಮುಲಾ ರಿಮೈನ್ಸ್ ಸೇಮ್. ಓಕೆ, ಸೊ ಫಸ್ಟ್ ಒನ್ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ, ಸೊ ಫಾರ್ಮುಲಾ ಬಗ್ಗೆ ಫಸ್ಟ್ ಫಾರ್ಮುಲಾ ಸರ್, ವೆಲಾಸಿಟಿ ಕ್ಯಾನ್ ಬಿ ರಿಟನ್ ಆಸ್ ವಿ, ಅಥವಾ ಯಾವ ತರ ಇಲ್ಲಿ ದಪ್ಪ ಅಕ್ಷರದಲ್ಲಿ ವಿ ಬರೆದ್ರೆ ಸಾಕು. ಓಕೆ, ಸೊ ದಪ್ಪ ಅಕ್ಷರದಲ್ಲಿ ವಿ ಅಂತ ಬರೆದ್ರು ಸಾಕು. ಓಕೆ, ಸೊ ದಟ್ ಇಂಡಿಕೇಟ್ಸ್ ವೆಲಾಸಿಟಿ. ಓಕೆ, ಎಸ್ ಸರ್. ಸೊ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್, ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್. ಓಕೆ, ಸೊ ಇದನ್ನ ಓಕೆ, ಸೊ ದಿಸ್ ಇಸ್ ವಿ, ವೆಲಾಸಿಟಿ is nothing but a vector quantity and this is the vector quantity. Displacement ಅನ್ನೋದು ಸಹಿತ vector quantity ಆಗಿರುತ್ತೆ. ಓಕೆ ಸರ್, and what is the unit? Sir, it is a meter. So meter per second. Okay, so meter per second. And ಇದನ್ನ ಯಾವ ತರ ಬರೀಬಹುದು? meter per second. Okay, and ಇದನ್ನ sir, it is a centimeter. Okay, so centimeter per second. Okay, so centimeter per second. Okay, centimeter per second. Okay, centimeter per second. Okay, and the next one quantity. Quantity ಯಾವುದು? ಸರ್, ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಯಾಕೆ? ಡೈರೆಕ್ಷನ್ ಬಗ್ಗೆನೂ ಸಹಿತ ಮಾತಾಡ್ತಿದ್ವಿ. ಡಿಸ್ಪ್ಲೇಸ್ಮೆಂಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ದಿಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಅಂಡ್ ಡೈಮೆನ್ಷನಲ್ ಫಾರ್ಮುಲಾ ಸರ್, ಇಟ್ ಇಸ್ L power 1 T power minus 1. ಓಕೆ, ಅಂಡ್ ಇಲ್ಲಿ 1 ಕಿಲೋಮೀಟರ್ ಅಂದ್ರೆ ಸರ್, ಇಟ್ ಇಸ್ ಅ 5 divided by 18 ಸೊ ಮೀಟರ್ ಪರ್ ಸೆಕೆಂಡ್. ಇನ್ ದ ಸೇಮ್ ವೇ ನಮಗೆ ಸ್ಪೀಡ್ಗೆ ಎಷ್ಟು ಟೈಪ್ಸ್ ಇದು ಸ್ಪೀಡ್? ಸರ್, ಯೂನಿಫಾರ್ಮ್ ಸ್ಪೀಡ್, ನಾನ್ ಯೂನಿಫಾರ್ಮ್ ಸ್ಪೀಡ್, ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂಡ್ ಆವರೇಜ್ ಸ್ಪೀಡ್. 4 ಇದ್ವಾ? ಇನ್ ದ ಸೇಮ್ ವೇ ವೆಲಾಸಿಟಿಗೂ ಸಹಿತ 4 ಡಿಫರೆಂಟ್ ಟೈಪ್ಸ್ ಆಫ್ ವೆಲಾಸಿಟೀಸ್ ಇದೆ. ಬಟ್ ಇಲ್ಲೂ ಸಹ ನಮಗೆ ಬೇಕಾಗಿರೋದು ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಮಾತ್ರ, ಬೇರೆ ಯಾವುದು ಬೇಕಾಗಿಲ್ಲ. ಓಕೆನಾ? ಸೊ ಇದರ ಪ್ರಕಾರ ಹೇಳೋದಾದ್ರೆ, ಓಕೆ, ಸೊ ಇದರ ಪ್ರಕಾರ ಹೇಳೋದಾದ್ರೆ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಪಾರ್ಟಿಕಲ್ ಇನ್ ಅ ಗಿವನ್ ಟೈಮ್ ಈಸ್ ಕಾಲ್ಡ್, ಏನ್ ಹೇಳ್ತೀವಿ? ವೆಲಾಸಿಟಿ ಅಂತ ಹೇಳ್ತೀವಿ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಪಾರ್ಟಿಕಲ್ ಇನ್ ಅ ಗಿವನ್ ಟೈಮ್ ಈಸ್ ಕಾಲ್ಡ್ ವೆಲಾಸಿಟಿ ಅಂತ ಕರಿತೀವಿ. ಅಂಡ್ ಇಲ್ಲಿ ನಾವು ಡೈಮೆನ್ಷನಲ್ ಫಾರ್ಮುಲಾ ಅಂತ ಬರೆದಾಗ, so that is given by L power 1 T power minus 1. Okay, and quantity, this is the vector quantity. Yake it is the dependent on a displacement. Okay, displacement is a vector quantity. Adrinda, got it? Yes sir. And really types of nodadra same way, uniform velocity, same definition of speed enidala same bariri. When a body covers equal distances in a equal interval of a time is called uniform speed alva. So same definition bariri, no? When a body covers equal distances in a equal interval of a time in a particular direction, ಈ ಒಂದು ಆಡ್ ಮಾಡಿದ್ರೆ that becomes a uniform velocity. ಏನು? when a body covers ಅಥವಾ when a particle covers equal distances in a equal interval of a time in a particular direction is called ನಮಗೆ uniform velocity ಅಂತ ಕರಿತೀವಿ. ಅದೇ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೇನು? ಸೊ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ when a body covers unequal distances in a equal interval of a time is called non uniform speed ಅಂತ ಬರ್ತಿದ್ವಿ. ಬಟ್ ಇಲ್ಲಿ ವೆಲಾಸಿಟಿ ಡೈರೆಕ್ಷನ್ ಇಂಡಿಕೇಟ್ ಮಾಡುತ್ತೆ, ಮ್ಯಾಗ್ನಿಟ್ಯೂಡ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ವೆಲಾಸಿಟಿ ಡಿಪೆಂಡ್ಸ್ ಆನ್, ಓಕೆ, ಅರೆ ಇಲ್ಲಿ ಸ್ಪೀಡ್ ಆಗಿದೆ, ಇಲ್ಲಿ ಅಳಿಸ್ಬಿಡ್ತೇನೆ, 1 ಸೆಕೆಂಡ್. ಸ್ಪೀಡ್ ಬರೋದಾ? ವೆಲಾಸಿಟಿ ಬರಬೇಕಲ್ಲ. ಅರೆ ವೆಲಾಸಿಟಿ, ಓಕೆ, ಎಸ್, ಡೈರೆಕ್ಷನ್ ಸ್ಪೆಸಿಫೈ ಮಾಡಿದ್ರೆ ಸಾಕು. ಗಾಟ್ ಇಟ್? ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತಂದ್ರೇನು? ಇಲ್ಲಿ ಇಟ್ ಈಸ್ ಡಿಪೆಂಡೆಂಟ್ ಆನ್, ಓಕೆ, ಸೊ ಡಿಪೆಂಡೆಂಟ್ ಆನ್ some magnitude. Okay, so magnitude
ಪ್ಲಸ್ ಡೈರೆಕ್ಷನ್. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಪ್ಲಸ್ ಡೈರೆಕ್ಷನ್. ಇದರಲ್ಲಿ ಯಾವ್ದಾದ್ರೂ ಒಂದು, ಸಪೋಸ್ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಯ್ತು ಅನ್ಕೊಳ್ಳಿ, then velocity is changing. That means it is a non-uniform velocity. Suppose direction change ಆಯ್ತು ಅನ್ಕೊಳ್ಳಿ, then ಇಲ್ಲಿ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗಿ ಡೈರೆಕ್ಷನ್ ಸೇಮ್ ಇತ್ತು, ಇಲ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಚೇಂಜ್ ಆಗ್ತಿದೆ, ಡೈರೆಕ್ಷನ್ ಸೇಮ್ ಇದೆ. ಈ ಕೇಸಲ್ಲೂ ಸಹಿತ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿಬಹುದು. ಇವಾಗ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಡೈರೆಕ್ಷನ್ ಚೇಂಜ್ ಆಗ್ತಿದೆ, ದಟ್ ಮೀನ್ಸ್ ಇಲ್ಲಿ ವೇರಿಯೇಬಲ್ ಆಗ್ತಿದೆ, ಅಂದ್ರೆ ವೇರಿ ಆಗ್ತಿದೆ. ಡೈರೆಕ್ಷನ್ ಚೇಂಜ್ ಆದ್ರೆ ನಮಗೆ ವೆಲಾಸಿಟಿ ಚೇಂಜ್ ಆದಂಗೆ, ದಟ್ ಇಂಡಿಕೇಟ್ಸ್ ನಾನ್ ಯೂನಿಫಾರ್ಮ್ ವೆಲಾಸಿಟಿ. ಅಥವಾ ಬೋತ್ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗ್ತದೆ, ಡೈರೆಕ್ಷನ್ ಚೇಂಜ್ ಆಗ್ತದೆ, ಆ ಕೇಸ್ ನಾವೇನಂತ ಕರಿತೀವಿ, ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಗಾಟ್ ಇಟ್? ಓನ್ಲಿ ಮ್ಯಾಗ್ನಿಟ್ಯೂಡ್ ಚೇಂಜ್ ಆದ್ರೂ ಸಹಿತ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಓನ್ಲಿ ಡೈರೆಕ್ಷನ್ ಚೇಂಜ್ ಆದ್ರೂ ಸಹಿತ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಬೋತ್ ಡೈರೆಕ್ಷನ್ ಆಸ್ ವೆಲ್ as ಮ್ಯಾಗ್ನಿಟ್ಯೂಡ್ ಚೇಂಜ್ ಆದ್ರೂ ಸಹಿತ ನಾವೇನಂತ ಕರಿತೀವಿ, ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಗಾಟ್ ಇಟ್? ಓಕೆ, ಎಸ್ ಸರ್. ಅಂಡ್ ಇಷ್ಟಾದ್ಮೇಲೆ ನೆಕ್ಸ್ಟ್ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ. ಓಕೆ, ಸೊ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಸೇಮ್. Okay, so instantaneous velocity and same. So v is equals to dx divided by dt. Okay, so dx divided by dt at t is equals to t1. ಇದು ಬರೆದ್ರು ಸಹಿತ ಸೇಮ್. ಸರ್ ಅದು ಸ್ಪೀಡ್ಗೂ ಸಹಿತ ಸೇಮ್ ರಿಲೇಷನ್ ಇದೆಯಲ್ಲ, ನಾನು ಏನು ಹೇಳಿದೆ, ಸ್ಪೀಡ್ ಮತ್ತೆ ವೆಲಾಸಿಟಿ ಆರ್ ಸೇಮ್. ವೆಲಾಸಿಟಿಗೆ ಏನು ಡೈರೆಕ್ಷನ್ ಜಾಸ್ತಿ ಇದೆ, ಡೈರೆಕ್ಷನ್ ಎಕ್ಸ್ಟ್ರಾ. ಓಕೆ, ಡೈರೆಕ್ಷನ್ ಜೊತೆ ಸ್ಪೆಸಿಫೈ ಮಾಡ್ತೀವಿ. ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದಾಗ ನಮಗೆ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಸಾಕು. ಅಂಡ್ ಇನ್ ದ ಸೇಮ್ ವೇ ಆವರೇಜ್ ಸ್ಪೀಡ್, ಸೊ ಆವರೇಜ್ ವೆಲಾಸಿಟಿ. ಓಕೆ, ಸೊ ಆವರೇಜ್ ಸ್ಪೀಡ್ ಅಂದ್ರೆ, so this is average velocity ಅಂತ ಯಾವಾಗ ಬರೀತೀರಾ sir? It is for displacement, final displacement. Okay, so divided by the change in time t2 minus t1 ಅಂತ ಬರೀಬಹುದು, ಅಥವಾ ಇದನ್ನ ಇನ್ನೊಂದು ತರನು ಬರೀಬಹುದು. ಓಕೆ, ಸೊ ಯಾವ ತರ ಬರೀಬಹುದು ಅಂತ ಹೇಳಿದ್ರೆ, ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್. ಓಕೆ, ಸೊ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್, ಸೊ ಡಿವೈಡೆಡ್ ಬೈ ಫೈನಲ್ ಟೈಮ್ ಮೈನಸ್ ಇನಿಷಿಯಲ್ ಟೈಮ್ ಅಂತ ಬರೀಬಹುದು. ಓಕೆ, ಸೊ ದಟ್ ಇಸ್ ವಿ ಆವರೇಜ್. ಕ್ಲಿಯರಾ? ಸೊ ಎರಡಕ್ಕೂ ಸಹಿತ ಸೇಮ್. ನೀವು ನೋಡ್ಕೊಳ್ಳಿ, ಫಾರ್ಮುಲಾಸ್ ಅಂತೂ ರಿಮೈನ್ಸ್ ಸೇಮ್ ಆಗುತ್ತೆ, ಏನಿಲ್ಲ. ಇಲ್ಲಿ ಡೈರೆಕ್ಷನ್ ಒಂದು ಆಡ್ ಆಗಿದೆ, ಅದು ಬಿಟ್ಟರೆ ಬೇರೆ ಏನಿಲ್ಲ, ಆಸ್ ಇಟ್ ಇಸ್, ಮಿಕ್ಕಿದ್ದೆಲ್ಲ ಆಸ್ ಇಟ್ ಇಸ್. ಓಕೆ ಸರ್, ಇಷ್ಟಾಯ್ತು ಸರ್. ಇವಾಗ ಸ್ಪೀಡ್ ಅಂಡ್ ಇಟ್ಸ್ ಟೈಪ್ಸ್ ಮುಗೀತು, ವೆಲಾಸಿಟಿ ಅಂಡ್ ಇಟ್ಸ್ ಟೈಪ್ ಮುಗೀತು. ನಮಗೆ ಕೇಳ್ತಿರೋದು ಇನ್ಸ್ಟಾಂಟಿನಿಯಸ್ ಸ್ಪೀಡ್ ಅಂಡ್ ಇನ್ಸ್ಟಾಂಟಿನಿಯಸ್ ವೆಲಾಸಿಟಿ. ಡನ್. ಓಕೆ, ವಿ ಡನ್ ವಿತ್ ದಟ್. ನೆಕ್ಸ್ಟ್ ಒನ್ ಯಾವುದು? ಆಕ್ಸಲರೇಷನ್. ಆಕ್ಸಲರೇಷನ್ ಯಾವಾಗ ಬರುತ್ತೆ? ಇವಾಗ ನೋಡಿ, ಯಾವಾಗ ವೆನ್ ದೆರ್ ಇಸ್ ಅ ಚೇಂಜ್ ಇನ್ ಪೊಸಿಷನ್ ಅಂತ ಹೇಳಿದಾಗ, ಚೇಂಜ್ ಇನ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳಿದಾಗ ಸ್ಪೀಡ್ ಮತ್ತೆ ವೆಲಾಸಿಟಿ ಬಂತು. ಓಕೆ, ವೆನ್ ಬಾಡಿ ಚೇಂಜಿಂಗ್ ಇಟ್ಸ್ ಅ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳಿದ್ರೆ ಅವಾಗ ಬಾಡಿ ಇಸ್ ಅನ್ ಮೋಷನ್. ಬಾಡಿ ಇಸ್ ಅನ್ ಮೋಷನ್ ಅಂತ ಹೇಳಿದಾಗ ವೆನ್ ಅ ಬಾಡಿ ಕವರ್ಸ್ ಡಿಸ್ಟೆನ್ಸ್, ಓಕೆ, ಡಿಸ್ಟೆನ್ಸ್ ಪರ್ ಯೂನಿಟ್ ಟೈಮ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್ ಅಂತ ಹೇಳಿದಾಗ ನಮಗೆ ಸ್ಪೀಡ್ ಮತ್ತೆ ವೆಲಾಸಿಟಿ ಬಂತು. ದೆನ್ ವಾಟ್ ಅಬೌಟ್ ಎಕ್ಸಾಲರೇಷನ್? ಇವಾಗ ನೋಡಿ, ಸ್ಪೀಡ್ ಚೇಂಜ್ ಆದ್ರೆ ಅಥವಾ ವೆಲಾಸಿಟಿ ಚೇಂಜ್ ಆದ್ರೆ ವಾಟ್ ನೆಕ್ಸ್ಟ್ ಅಲ್ವಾ? ಒಂದು ಬಾಡಿ ಸೇಮ್ ಸ್ಪೀಡ್ ಅಥವಾ ಸೇಮ್ ವೆಲಾಸಿಟಿಯಲ್ಲಿ ಹೋಗಲ್ಲ. ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ದ ಸ್ಪೀಡ್ ಗೋಯಿಂಗ್ ಟು ಬಿ ಚೇಂಜ್ಡ್. ಓಕೆ, ಡ್ಯೂ ಟು ಮೆನಿ ರೀಸನ್ಸ್. ರೋಡ್ಸ್ ಆಗಿರ್ಬೋದು, ಕ್ರೌಡ್ ಆಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು, ನಮ್ಮ ಡಿಸೈರ್ ಆಗಿರ್ಬೋದು. ಅಕಾರ್ಡಿಂಗ್ ಟು ದ್ಯಾಟ್ ನಮಗೇನಾಗುತ್ತೆ, ನಮಗೆ ವೆಲಾಸಿಟಿ ಅಥವಾ ಸ್ಪೀಡ್ ಅನ್ನೋದು ಸೇಮ್ ಆಗಿರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಸರ್ ಇನ್ ಕೇಸ್, ಓಕೆ, ಸೊ ಇವಾಗ ನಮಗೆ ಚೇಂಜ್ ಇನ್ ವೆಲಾಸಿಟಿ ಬಂದ್ರೆ ಯಾವ ಹೊಸ ಟರ್ಮ್ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಡೆವಲಪ್ ಆಗುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಆಕ್ಸಲರೇಷನ್. ಇಲ್ಲಿ ಆಕ್ಸಲರೇಷನ್ ಅಂದ್ರೆ ಏನು ಅರ್ಥ ಮಾಡ್ಕೊಂಡು, ಓಕೆನಾ? ಎಸ್, ದ ನೆಕ್ಸ್ಟ್ ಒನ್ ದಟ್ ಇಸ್ ಸ್ಪೀಡ್ ಅಂಡ್ ವೆಲಾಸಿಟಿ ರಿಲೇಷನ್ ನೋಡೋಣ. ಸ್ಪೀಡ್ ಮತ್ತೆ ವೆಲಾಸಿಟಿ ಡಿಫರೆನ್ಸ್ ಕೇಳಬಹುದು ಫಾರ್ 2 ಮಾರ್ಕ್ಸ್. ಓಕೆ, ಸೊ 2 ಮಾರ್ಕ್ಸ್ ಕೇಳಬಹುದು ಅಥವಾ 3 ಮಾರ್ಕ್ಸ್ ಕೇಳಬಹುದು. ನನ್ನ ಪ್ರಕಾರ 2 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಸೊ 2 ಮಾರ್ಕ್ಸ್ ಡೆಫಿನೇಷನ್ ಕೇಳ್ತಾರೆ, ಡಿಫರೆನ್ಸ್ ಕೇಳ್ತಾರೆ. ಅಂಡ್ ಫಸ್ಟ್ ಒನ್ ನೋಡಿ, ಡೆಫಿನೇಷನ್ ಬರೀರಿ. ಸ್ಪೀಡ್ ಅಂದ್ರೆ ಏನು? ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಬಾಡಿ ಅಥವಾ ಪಾರ್ಟಿಕಲ್ ಇನ್ ಯೂನಿಟ್ ಟೈಮ್, ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಬಾಡಿ ಇನ್ ಯೂನಿಟ್ ಟೈಮ್ ಅಂತ ಹೇಳ್ಬೋದು. ನೋಡಿ, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಪರ್ ಸೆಕೆಂಡ್, ಓಕೆ, ಪರ್ ಸೆಕೆಂಡ್ ಬೈ ಮೂವಿಂಗ್ ಆಬ್ಜೆಕ್ಟ್ ಇಸ್ ಕಾಲ್ಡ್ ಸ್ಪೀಡ್. ಅಂಡ್ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಟ್ರಾವೆಲ್ಡ್, ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಅಷ್ಟೇ ಬರಬೇಕು. ಡಿಸ್ಪ್ಲೇಸ್ಮೆಂಟ್ ಪರ್ ಸೆಕೆಂಡ್ ಬೈ ಮೂವಿಂಗ್ ಆಬ್ಜೆಕ್ಟ್ ಇಸ್ ಕಾಲ್ಡ್ ವೆಲಾಸಿಟಿ ಬರಬೇಕಿಲ್ಲಿ. ಓಕೆ, ಸೊ ದಿಸ್ ಇಸ್ ದ ವೆಲಾಸಿಟಿ. ಓಕೆ, ಸೊ ದಿಸ್ ಇಸ್ ವೆಲಾಸಿಟಿ. It is a scalar quantity where speed is a scalar quantity and velocity is a vector quantity and it depends on path followed by the object. ಯಾಕೆ ಅಂದ್ರೆ ಈ ಸ್ಪೀಡ್ ಅನ್ನೋದು ಡಿಪೆಂಡೆಂಟ್ ಆನ್ ಅ ಡಿಸ್ಟೆನ್ಸ್ ಅಂಡ್ ಟೈಮ್. ಟೈಮ್ ಅಂತೂ ಎರಡರ ಮೇಲೆ ಡಿಪೆಂಡ್ ಇದೆ, ಸ್ಪೀಡ್ ಮೇಲೆ ಡಿಪೆಂಡ್ ಇದೆ, ವೆಲಾಸಿಟಿ ಮೇಲೆ ಡಿಪೆಂಡ್ ಇದೆ. ಬಟ್ ಇಲ್ಲಿ ಡಿಸ್ಟೆನ್ಸ್ ಅನ್ನೋದೇನು? ಇಟ್ ಇಸ್ ದ ಟೋಟಲ್ ಲೆಂತ್ ಆಫ್ ದ ಪಾತ್ ಕವರ್ಡ್ ಬೈ ದ ಆಬ್ಜೆಕ್ಟ್. ಇದು ಎಲ್ಲಿ ಕಲ್ತಿರ್ತೀರಾ ಸರ್? ಕ್ಲಾಸ್ 9th ಅಲ್ಲಿ ಕಲ್ತಿರ್ತೀರಾ, ರೈಟಾ? ಸೊ ಕ್ಲಾಸ್ 9th ಅಲ್ಲಿ ಹೇಳಿದ್ದಾರೆ ಏನಂತೇಳಿ, ದ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಟೋಟಲ್ ಲೆಂತ್ ಆಫ್ ದ ಪಾತ್ ಕವರ್ಡ್ ಬೈ ದ ಬಾಡಿ. ಅಂದ್ರೆ ಶೇಪ್ ಯಾವ ತರ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡೆಂಟ್ ಇದೆ. ಅದಕ್ಕೆ ಇಟ್ ಈಸ್ ಡಿಪೆಂಡ್ಸ್ ಆನ್ ಪಾತ್ ಫಾಲೋಡ್ ಬೈ ದ ಆಬ್ಜೆಕ್ಟ್. ವೇರ್ ಆಸ್ ವೆಲಾಸಿಟಿ ಡಿಪೆಂಡೆಂಟ್ ಆನ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಇಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಇದು ಯಾವ ದಾರಿಯಲ್ಲಿ ಹೋಗಿದೆ ಅಥವಾ ಯಾವ ಶೇಪ್ ಅಲ್ಲಿ ಹೋಗಿದೆ ಇದಕ್ಕೆ ಬೇಕಾಗಿಲ್ಲ. ಇನಿಷಿಯಲ್ ಪಾಯಿಂಟ್ ಎಷ್ಟಿದೆ, ಎಲ್ಲಿದೆ, ಇನಿಷಿಯಲ್ ಪಾಯಿಂಟ್ ಎಲ್ಲಿದೆ, ಫೈನಲ್ ಪಾಯಿಂಟ್ ಎಲ್ಲಿದೆ,
ಆ ಎರಡರ ಮಧ್ಯದಲ್ಲಿರುವಂತ ಡಿಸ್ಟೆನ್ಸ್ ಎಷ್ಟು ಅಷ್ಟೇ. ಇಟ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಅ ಪಾತ್. ಡಿಸ್ಟೆನ್ಸ್ ಅಲ್ಲ ಇದು. ಡಿಸ್ಪ್ಲೇಸ್ಮೆಂಟ್ ಇಟ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಅ ಪಾತ್. ಇಟ್ ಇಸ್ ಡಿಪೆಂಡ್ಸ್ ಓನ್ಲಿ ಆನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ನಥಿಂಗ್ ಬಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅದಕ್ಕೆ ಇಲ್ಲಿ ಹೇಳಿದಾರೆ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಪಾತ್ ಫಾಲೋಡ್ ಬೈ ದ ಆಬ್ಜೆಕ್ಟ್. ಓಕೆ, ಇಟ್ ಇಸ್ ಆಲ್ವೇಸ್ ಪಾಸಿಟಿವ್. ಯಾಕೆ ಪಾಸಿಟಿವ್ ಆಗಿರುತ್ತೆ? ಇಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ಒಂದು ರೀಸನ್. ಅಂಡ್ ಇದು ಯಾಕೆ ಪಾಸಿಟಿವ್ ಆಗಿರುತ್ತೆ ಪ್ರಾಕ್ಟಿಕಲಿ ಯೋಚನೆ ಮಾಡೋದಾದ್ರೆ, ಓಕೆ, ಯಾಕೆ ಪಾಸಿಟಿವ್? ಆಲ್ವೇಸ್ ಪಾಸಿಟಿವ್ ಯಾಕೆ? ಬಿಕಾಸ್ ಇಟ್ ಇಸ್ ಡಿಪೆಂಡ್ಸ್ ಆನ್ ಟೈಮ್. ಅಂತೂ ಪಾಸಿಟಿವ್ ಇರುತ್ತೆ ಯಾವಾಗಲೂ, ನೆಗೆಟಿವ್ ಅಂತೂ ಆಗಲ್ಲ. ಅಂಡ್ ವಾಟ್ ಅಬೌಟ್ ಇನ್ನೊಂದು ಕ್ವಾಂಟಿಟಿ? ಸರ್, ಈ ಸ್ಪೀಡ್ ಅನ್ನೋದು ನಮಗೆ ಸ್ಪೀಡ್ ಅನ್ನೋದು ಆ ಡಿಸ್ಟೆನ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳ್ತೀವಿ. ಆ ಡಿಸ್ಟೆನ್ಸ್ ಅಂದ್ರೆ ಏನು? ಇಟ್ ಇಸ್ ದ ಟೋಟಲ್ ಲೆಂತ್ ಆಫ್ ದ ಪಾತ್ ಕವರ್ಡ್ ಬೈ ದ ಬಾಡಿ. ಎಸ್ ಸರ್. ಸೊ ಈ ಡಿಸ್ಟೆನ್ಸ್ 0 ಆಗಿರುತ್ತೆ ಯಾವಾಗ ಬಾಡಿ ರೆಸ್ಟ್ ಅಲ್ಲಿ ಇದ್ರೆ, ಮೋಷನ್ ಅಲ್ಲಿ ಇದ್ರೆ ಪಾಸಿಟಿವ್ ಅಲ್ಲಿ ಇರುತ್ತೆ ಅಷ್ಟೇ. ಸೊ ಅದರಿಂದ ನಮಗೆ ಸ್ಪೀಡ್ ಅನ್ನೋದು ಆಲ್ವೇಸ್ ಪಾಸಿಟಿವ್. ವೇರ್ ಆಸ್ ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ಡಿಪೆಂಡ್ಸ್ ಆನ್ ಅ ಡೈರೆಕ್ಷನ್. ಓಕೆ, ಸೊ ಇದರ ವ್ಯಾಲ್ಯೂಸ್ 0 ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಓಕೆ, ಬೇಸ್ಡ್ ಆನ್ ದ ಡೈರೆಕ್ಷನ್ ಅಂಡ್ ಮ್ಯಾಗ್ನಿಟ್ಯೂಡ್. ಓಕೆ, ಇಲ್ಲಿ ಡೈರೆಕ್ಷನ್ ಆಗಿರೋದ್ರಿಂದ ಇಟ್ ಕ್ಯಾನ್ ಬಿ ಎ ಪಾಸಿಟಿವ್ ಆಸ್ ವೆಲ್ as a ನೆಗೆಟಿವ್. ಓಕೆ, ಡೈರೆಕ್ಷನ್ ಯಾವ ತರ? ಪಾಸಿಟಿವ್ ಎಕ್ಸ್ ಆಕ್ಸಿಸ್, ನೆಗೆಟಿವ್ ಎಕ್ಸ್ ಆಕ್ಸಿಸ್. ಫಾರ್ ಎಕ್ಸಾಂಪಲ್, ಬಾಡಿ is moving along positive x axis, then velocity is a positive. If the body is moving along negative x axis, then it is a negative velocity. If the body is moving along positive y axis, then velocity is positive. If the body is moving along minus y axis, then it is a negative velocity. If the body is moving plus z axis, then it is a positive velocity. If the body is moving along minus z axis, then it is a negative velocity. Based on the direction, it can be a positive or negative, even 0. Okay, yes sir. This is next one. After one round in a circular path, a speed is not a 0. Yes, speed is not a 0. Yake? For example, circular motion ತಗೊಂಡ್ರೆ, okay, of radius r ಅಂತ ಬರ್ಕೊಂಡು, ಓಕೆನಾ? Yes sir. ಸ್ಪೀಡ್ ಅಂದ್ರೆ ಏನು ಸರ್? ಸ್ಪೀಡ್ ಅಂದ್ರೆ, ಓಕೆ, ಸೊ ಸ್ಪೀಡ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಅಂದ್ರೆ ಟೋಟಲ್ ಲೆಂತ್ ಡಿವೈಡೆಡ್ ಬೈ ಟೈಮ್. ಟೋಟಲ್ ಲೆಂತ್ ಆಫ್ ದ ಸರ್ಕಲ್ ಎಷ್ಟು ಸರ್? ಇಟ್ ಇಸ್ 2 pi r, ಸೊ ಡಿವೈಡೆಡ್ ಬೈ t. ಇಟ್ ಇಸ್ ನಾಟ್ ಈಕ್ವಲ್ ಟು 0. ಎಸ್ ಸರ್. ಅದೇ ನಾನು ವೆಲಾಸಿಟಿನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಇಟ್ ಇಸ್ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್. ಇವಾಗ ಒಂದು ಬಾಡಿ ಇಲ್ಲಿಂದ ಟ್ರಾವೆಲ್ ಮಾಡಿ ಒಂದು ಕಂಪ್ಲೀಟ್ ರೌಂಡ್ ಹಾಕಿ ಮತ್ತೆ ಇಲ್ಲಿಗೆ ಬಂದ್ರೆ ಡಿಸ್ಪ್ಲೇಸ್ಮೆಂಟ್ ಏನಾಯ್ತು ಸರ್? ಡಿಸ್ಪ್ಲೇಸ್ಮೆಂಟ್ ಇಸ್ 0. ಯಾಕೆ? ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಇಸ್ 0, therefore 0. ಸೊ ವೆಲಾಸಿಟಿ ಕ್ಯಾನ್ ಬಿ 0. ಓಕೆ, ಸೊ ನೋಡಿ, ನಾಟ್ ಎ 0. ಇದು ಒಂದು ಕಂಪ್ಲೀಟ್ ಸರ್ಕಲ್ ಆದ್ರೆ ಇಟ್ ಇಸ್ ಅ 0. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನಮಗೆ ಸ್ಪೀಡ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ. ಓಕೆ, ಸ್ಪೀಡ್ ಈಸ್ ಅ ಕಾನ್ಸ್ಟೆಂಟ್. ಯಾಕೆ? ಬಿಕಾಸ್ ಅದ್ರ ಮೇಲೆ ಎರಡು ಫೋರ್ಸ್ ಆಕ್ಟ್ ಆಗ್ತಾ ಇರೋದು, ಬ್ಯಾಲೆನ್ಸ್ಡ್ ಫೋರ್ಸ್. ಯಾವ್ದು? ಸೆಂಟ್ರಿಫಿಗಲ್ ಫೋರ್ಸ್ ಅಂಡ್ ಸೆಂಟ್ರಿಪಿಟಲ್ ಫೋರ್ಸ್ ಆಗಿರುತ್ತೆ. ಓಕೆ, ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಹೋಗ್ಬೇಕಂದ್ರೆ ಅಥವಾ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗ್ಬೇಕಂದ್ರೆ ದೇರ್ ಮಸ್ಟ್ ಬಿ ಅ ಸೆಂಟ್ರಿಪಿಟಲ್ ಫೋರ್ಸ್. ಈ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಬ್ಯಾಲೆನ್ಸ್ಡ್ ಬೈ ಅನದರ್ ಫಿಕ್ಸಿಯಸ್ ಫೋರ್ಸ್ ಕಾಲ್ಡ್ ಸೆಂಟ್ರಿಫಿಗಲ್ ಫೋರ್ಸ್. ಬೋತ್ ಆರ್ ಈಕ್ವಲ್. ಸೊ ಈ ಬಾಡಿ ಮೇಲೆ ನಮಗೆ ಸೆಂಟ್ರಿಪಿಟಲ್ ಫೋರ್ಸ್ ಆಕ್ಟ್ ಆಗಿದ್ರೆ ಇಟ್ ವಿಲ್ ಬಿ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್. ಇದರಿಂದ ನಮಗೆ ಗೊತ್ತಾಗಿದೆ ಏನಂದ್ರೆ ದ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗುವಂತ ಪಾರ್ಟಿಕಲ್ ಸ್ಪೀಡ್ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ಇದು ಕೀಪ್ ಆನ್ ಚೇಂಜಿಂಗ್ ಇಟ್ಸ್ ಡೈರೆಕ್ಷನ್. ಓಕೆ, ಸೊ ಒಂದೊಂದು ಪಾಯಿಂಟ್ ಅಲ್ಲಿ ಒಂದೊಂದು ಡೈರೆಕ್ಷನ್ ತೋರಿಸ್ತಿರುತ್ತೆ. ಡ್ಯೂ ಟು ದಿಸ್ ಚೇಂಜ್ ಇನ್ ಡೈರೆಕ್ಷನ್, ವೆಲಾಸಿಟಿ ಇಸ್ ವೇರಿಯಬಲ್. ಓಕೆ, ಸೊ ವೇರಿಯಬಲ್ ವೆಲಾಸಿಟಿ. ಓಕೆ, ಸೊ ವೇರಿಯಬಲ್ ವೆಲಾಸಿಟಿ. ಸ್ಪೀಡ್ ಇಸ್ ಕಾನ್ಸ್ಟೆಂಟ್ ಬಟ್ ವೇರಿಯಬಲ್ ವೆಲಾಸಿಟಿ. ಓಕೆ, ಸೊ ವೆಲಾಸಿಟಿ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ವೆಲಾಸಿಟಿ ಚೇಂಜ್ ಆದ್ರೆ ಇಟ್ ಇಸ್ ಆಕ್ಸಲರೇಟೆಡ್. ಓಕೆ, ಸೊ ಆಕ್ಸಲರೇಟೆಡ್ ಮೋಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಇಸ್ ಇಟ್ ಆಕ್ಸಲರೇಟೆಡ್ ಮೋಷನ್ ಆರ್ ಅನ್ಆಕ್ಸಲರೇಟೆಡ್ ಮೋಷನ್? ಅಂದ್ರೆ ಇಟ್ ಇಸ್ ಆಕ್ಸಲರೇಟೆಡ್ ಮೋಷನ್. ಕೇಳ್ತಾರೆ, ಸ್ಪೀಡ್ ಕಾನ್ಸ್ಟೆಂಟ್ ಆಗಿರುತ್ತಲ್ಲ, ಬಟ್ ಮತ್ತೆ ಅದು ಯಾಕೆ ಆಕ್ಸಲರೇಟೆಡ್ ಮೋಷನ್ ಅಂತ ಕೇಳ್ಬೋದು. ಅವಾಗ ನಿಮ್ಮ ಆನ್ಸರ್ ಏನಾಗಿರ್ಬೇಕು? ಎಸ್, ಸ್ಪೀಡ್ ಇಸ್ ಕಾನ್ಸ್ಟೆಂಟ್, ಬಟ್ ಇಲ್ಲಿ ನಮಗೆ ಡೈರೆಕ್ಷನ್ ಆಫ್ ದ ಪಾರ್ಟಿಕಲ್ ಅಟ್ ಎನಿ ಇನ್ಸ್ಟೆಂಟ್ ನಾವು ತಗೊಂಡ್ರೆ ಆ ಡೈರೆಕ್ಷನ್ ಇಂದ ನಮಗೆ ವೆಲಾಸಿಟಿ ಚೇಂಜ್ ಆಗುತ್ತೆ. ವೆಲಾಸಿಟಿ ಚೇಂಜ್ ಆಗೋದ್ರಿಂದ ನಮಗೆ ಈ ಆಕ್ಸಲರೇಷನ್ ಮೋಷನ್ ಆಗುತ್ತೆ. ಓಕೆ, ಆಕ್ಸಲರೇಟೆಡ್ ಮೋಷನ್ ಅಂತಾನು ಕರಿಬಹುದು. ಓಕೆ, ಅಂಡ್ ದ ಲಾಸ್ಟ್ ಒನ್ ಸ್ಪೀಡ್ ಫಾರ್ಮುಲಾ ಡಿಸ್ಟೆನ್ಸ್ ಬೈ ಟೈಮ್, ವೆಲಾಸಿಟಿ ಫಾರ್ಮುಲಾ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಸೊ ದಿಸ್ ಇಸ್ ಅಬೌಟ್ ಸ್ಪೀಡ್ ಅಂಡ್ ವೆಲಾಸಿಟಿ ಆಯ್ತು. ಅಂಡ್ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ, so that is example. So 2.1. okay, so example 2.1 ಏನ್ ಹೇಳ್ತಿರೋದು? The position of an object moving along x axis is given by x is equals to a plus bt square, where a is 8.5 meter and b is 2.5 meter square, meter per second square, and it is measured in seconds. What is its velocity at a t is equals to 0 second and t is equals to 2 seconds? What is the average velocity between t is equals to 2 seconds and t is equals to 4 seconds? Okay, and first ನೀವು ಅಬ್ಸರ್ವ್ ಮಾಡಿ, ಫಸ್ಟ್ ಕೇಸ್ ಅಲ್ಲಿ what is velocity, that is instantaneous velocity ಕೇಳಿದ್ರೆ, and t is equals to 0 ಸೆಕೆಂಡ್ ಗೆ ಎಷ್ಟು ಸ್ಪೀಡ್ ಇತ್ತು, t is equals to 2 seconds ಗೆ ಎಷ್ಟು ಸ್ಪೀಡ್ ಇದೆ, at that particular instant 0 ಇದ್ದಾಗ ಎಷ್ಟು ಸ್ಪೀಡ್ ಇತ್ತು ಅಂಡ್ 2 seconds ಅಲ್ಲಿ ಎಷ್ಟು ಸ್ಪೀಡ್ ಇದೆ. ಸೊ ಇದನ್ನ ನಾವು ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಅಂತ ಕರಿತೀವಿ. ಆ ಇನ್ಸ್ಟಂಟ್ ವೆಲಾಸಿಟಿ ಯಾವ ತರ ಬರೀತೀವಿ? ಸೊ ಫಸ್ಟ್ ಕೊಟ್ಟಿರೋ ಡೇಟಾ ನ ಬರ್ಕೊಂಡು, ಓಕೆ ಸರ್,
Sir, it is given by x that is equals to a sub plus b t square. Right? Yes, sir. Substituting the values. Okay. So x is equals to 8.5 plus b value that is 2.5 t square. Okay. Yes, sir. And instantaneous speed, instantaneous velocity prakara. So at t is equals to, okay, at t is equals to 0 seconds. ಏನಾಗುತ್ತೆ ಸರ್ x is equals to, okay, ಇದನ್ನ ಡಿಫರೆನ್ಸಿಯೇಷನ್ ಮಾಡಬೇಕಲ್ಲ, ಸ್ಪೀಡ್ ಇಲ್ಲಿ ವೆಲಾಸಿಟಿ ಕೇಳಿರೋದು. ವೆಲಾಸಿಟಿ ಅಂದ್ರೆ ಏನು ಸರ್? ವೆಲಾಸಿಟಿ ಇಸ್ ನಥಿಂಗ್ ಬಟ್ dx ಡಿವೈಡೆಡ್ ಬೈ dt. ಎಸ್ ಸರ್. ಓಕೆ, ಸೊ ದಟ್ ಈಸ್ ಗಿವನ್ ಬೈ, ಸೊ 8.5 ಅನ್ನೋದು ಇಟ್ ಇಸ್ ಅ ಕಾನ್ಸ್ಟೆಂಟ್. ಡಿಫರೆನ್ಸಿಯೇಷನ್ ಆಫ್ ಅ ಕಾನ್ಸ್ಟೆಂಟ್ ಏನಾಗುತ್ತೆ 0. ಅಂಡ್ ಇದು ಡಿಫರೆನ್ಸಿಯೇಷನ್ ಆಫ್ 2.5 is constant, and differentiation of a t square that is a 2 into t sir. Okay, so differentiation ಆಯ್ತು. ಸೊ ವೆಲಾಸಿಟಿ ಎಷ್ಟಾಯ್ತು 2.5 2 times ಅಂದ್ರೆ that is a 5t. Okay, so 5t ಆಯ್ತು. Okay, 5t ಆಯ್ತು. at a t is equals to, okay, so at a t is equals to 0 seconds ಏನಾಗುತ್ತೆ at a t is equals to 0 second ಅಂದ್ರೆ at a t is equals to 0 second ಎಷ್ಟಾಯ್ತು ಇದು ಸರ್? it is 0 meter per second. Okay, 0 meter per second. And next one at a t is equals to 2 seconds. Okay, at a t is equals to 2 seconds. ಇದೆಷ್ಟಾಗುತ್ತೆ ಸರ್? v is equals to, so 5 into 2. Okay, so 5 into 2 ಎಷ್ಟಾಯ್ತು ಸರ್? v is equals to ನಮಗೆ 2 5 10. So 10 meter per seconds. Okay sir, done. First part ಮುಗೀತು. And what next? So first part ಮುಗೀತು. What next ಅಂತಂದ್ರೆ what is the average velocity between t is equals to 2 seconds and t is equals to 4 seconds ಅಂತ ಇದೆ. ಇಲ್ಲಿ ನಮಗೆ ಆವರೇಜ್ ವೆಲಾಸಿಟಿ ಕೇಳಿರೋದ್ರಿಂದ, ಸೊ ಆವರೇಜ್ ವೆಲಾಸಿಟಿ ವಿ ನೋ ದಟ್. ಓಕೆ, ಸೊ ಆವರೇಜ್ ವೆಲಾಸಿಟಿ ವಿ ನೋ ದಟ್. ಸೊ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್, ಸೊ ಡಿವೈಡೆಡ್ ಬೈ ಫೈನಲ್ ಟೈಮ್ ಮೈನಸ್ ಇನಿಷಿಯಲ್ ಟೈಮ್. ಓಕೆ, ಎಸ್ ಸರ್. ಇವಾಗ ನಮಗೆ ಇನಿಷಿಯಲ್ ಪೊಸಿಷನ್ ಮತ್ತೆ ಫೈನಲ್ ಪೊಸಿಷನ್ ಮತ್ತೆ ಇನಿಷಿಯಲ್ ಟೈಮ್ ಫೈನಲ್ ಟೈಮ್ ಬೇಕು. ಸೊ ಇದು ಇನಿಷಿಯಲ್ ಟೈಮ್ ಅಂಡ್ ದಿಸ್ ಇಸ್ ದ ಫೈನಲ್ ಟೈಮ್. ಬಿಟ್ವೀನ್ ಅಂತ ಕೇಳ್ತದೆ ನೋಡಿ, ಇಟ್ ಇಸ್ ಇನಿಷಿಯಲ್ ಟೈಮ್ ಅಂಡ್ ಇಟ್ ಇಸ್ ಫೈನಲ್ ಟೈಮ್ ಇದೆ. ಬಟ್ ವಾಟ್ ಅಬೌಟ್ ಫೈನಲ್ ಪೊಸಿಷನ್ ಅಂಡ್ ಇನಿಷಿಯಲ್ ಪೊಸಿಷನ್? ಅದನ್ನು ಸಹಿತ ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ? ಎಸ್ ಸರ್. So first let's find out what is initial position. Okay, ಇಲ್ಲಿ ನಾವು ಫಸ್ಟ್ x ನ ಬರ್ಕೋತೀನಿ. What is the value sir? It is a 8.5 plus 2.5 into t square. Okay, so ಇಲ್ಲಿ at t is equals to ಎಷ್ಟು ಇಲ್ಲಿ? So initial time. Okay, so initial position find ಮಾಡಬೇಕಲ್ಲ sir? at t is equals to 2 seconds. Okay, so t is equals to ti, that is the 2 seconds. ಎಷ್ಟಾಗುತ್ತೆ sir? x is equals to, okay, initial position, so 8.5 plus 2.5 into, so 2 square. Okay, so that is the 2 square. ಎಷ್ಟಾಗುತ್ತೆ ಇದು sir? xi that is equals to 8.5, so plus ಎಷ್ಟಾಗುತ್ತೆ ಇದು? 2 4. Okay, so 2.5 that is the 4. ಎಷ್ಟಾಗುತ್ತೆ ಇದು sir? xi that is equals to 8.5, so plus ಇದೆಷ್ಟಾಗುತ್ತೆ? 2 5 10 ಆಗುತ್ತೆ. Okay, so xi that is equals to 18.5 meter. Okay, so 18.5 meter. Okay, so that is 18.5 meter. Okay, right sir. And what next ಅಂತ ನೋಡಿದ್ರೆ, okay, so next ಏನು? ಫೈನಲ್ ಪೊಸಿಷನ್ ನೋಡಬೇಕು. ಫೈನಲ್ ಪೊಸಿಷನ್, ಆ ಫೈನಲ್ ಪೊಸಿಷನ್ ಯಾವ ತರ ಬರೀತೀರಾ ಸರ್? ಇಟ್ ಇಸ್ ದ ಫೈನಲ್ ಪೊಸಿಷನ್ that is equals to 8.5. Okay, so at a t is equals to, okay, so at a t is equals to, that means final time is 2, so it is the 4 seconds. Okay, so final position that is equals to 8.5, so plus, so 2.5 t square ಎಷ್ಟು sir? It is a 4 whole square. ಎಷ್ಟಾಗುತ್ತೆ ಸರ್? xf, so 8.5, so plus 2.5, 4 16. Yes sir. So final position that is equals to, okay, ಸ್ವಲ್ಪ ಕ್ಯಾಲ್ಕುಲೇಟರ್ ಯೂಸ್ ಮಾಡೋಣ ಪಟಾಪಟ್ ಅಂತ. ಎಸ್ ಸರ್, 2.5 into 16. ಓಕೆ, ಎಸ್ ಸರ್, ಪ್ಲಸ್ 8.5 ಎಷ್ಟಾಗುತ್ತೆ ಇದು? 8.5 ಅಂದ್ರೆ 48.5 ಆಯ್ತು. ಓಕೆ, ಸೊ ದಟ್ ಇಸ್ 48.5 ಮೀಟರ್ ಆಯ್ತು. ಓಕೆ ಸರ್, ಇನಿಷಿಯಲ್ ಮತ್ತೆ ಫೈನಲ್ ಪೊಸಿಷನ್ ಸಿಕ್ತು ಅಂಡ್ ಇನಿಷಿಯಲ್ ಟೈಮ್ ಫೈನಲ್ ಟೈಮ್ ಸಹಿತ ಸಿಕ್ಕಿದೆ. ಅಂಡ್ ಇವಾಗ ಈಸಿ ಟು ಫೈಂಡ್ ಔಟ್ ವಾಟ್ ಇಸ್ ಆವರೇಜ್ ವೆಲಾಸಿಟಿ. ಓಕೆ, ಸೊ ಆವರೇಜ್ ವೆಲಾಸಿಟಿ ಇಟ್ ಇಸ್ ಗಿವೆನ್ ಬೈ, ಸೊ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್, so final time minus initial time. Okay, so initial time, so that is initial time. What is the values sir? It is a 40, ಎಷ್ಟಿದ್ದು? 48.5, so 48.5, and the next one 18.5. yeah, yes, 18.5 ಇದು, so 4 minus 2. okay, ಎಷ್ಟಾಯ್ತು ಇದು? 48.5 minus 18.5. okay, so 30, so divided by 2. So final ಆಗಿ V average. Okay, so V average that is nothing but 15 meter per second. So this is the required solution. Okay, this is the required solution. Clear ಆಯ್ತಾ ಎಲ್ಲರಿಗೂ?
ಡನ್ನಾ? ಎಸ್ ಸರ್. ಅಂಡ್ ಅಷ್ಟ ತಾನೇ ಕೇಳಿರೋದು. ಎಸ್, ವೆರಿ ಗುಡ್. ಅಂಡ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಐ ಮೀನ್ ನೆಕ್ಸ್ಟ್ ಟಾಪಿಕ್ ದಟ್ ಇಸ್ ಚೇಂಜ್ ಇನ್ ವೆಲಾಸಿಟಿ. ವೆಲಾಸಿಟಿ ಅನ್ನೋದು ಏನು ಸರ್? ವೆಲಾಸಿಟಿ ಅನ್ನೋದು ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ವೆಲಾಸಿಟಿ ಇಟ್ ಇಸ್ ಗಿವೆನ್ ಬೈ ಸೊ ಡಿಸ್ಪ್ಲೇಸ್ಮೆಂಟ್ ಪರ್ ಟೈಮ್. ಓಕೆ, ಸೊ ಪರ್ ಯೂನಿಟ್ ಟೈಮ್. ಸೊ ಇದು ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಓಕೆ, ಸೊ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ದಿಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ವೆಕ್ಟರ್ ಕ್ವಾಂಟಿಟಿ ಅಂತಂದ್ರೆ ಏನು ಸರ್? ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಬೋತ್ ಡೈರೆಕ್ಷನ್ ಇದೆ ಅಂಡ್ ಮ್ಯಾಗ್ನಿಟ್ಯೂಡ್ ಇದೆ. ಓಕೆ, ಸೊ ಡೈರೆಕ್ಷನ್ ಅಂಡ್ ನೆಕ್ಸ್ಟ್ ಒನ್ ಯಾವುದು? ಸೊ ಮ್ಯಾಗ್ನಿಟ್ಯೂಡ್. ಸೊ ಡೈರೆಕ್ಷನ್ ಅಂಡ್ ಮ್ಯಾಗ್ನಿಟ್ಯೂಡ್ ಇದೆ, ರೈಟ್ ಸರ್? ಡೈರೆಕ್ಷನ್ ಮತ್ತೆ ಮ್ಯಾಗ್ನಿಟ್ಯೂಡ್ ಇದೆ. ಎಸ್ ಸರ್, ವಿ ಗಾಟ್ ಇಟ್. ನಾ ಇಲ್ಲಿ ನಮಗೆ ಚೇಂಜ್ ಇನ್ ವೆಲಾಸಿಟಿ ಯಾವಾಗ ಆಗುತ್ತೆ? ವೆನ್ ದರ್ ಇಸ್ ಅ ಚೇಂಜ್ ಇನ್ ಡೈರೆಕ್ಷನ್. ಓಕೆ, ಸೊ ವೆನ್ ದರ್ ಇಸ್ ಅ ಚೇಂಜ್ ಇನ್ ಡೈರೆಕ್ಷನ್. ಎಸ್ ಸರ್, ಇದು ಕಾನ್ಸ್ಟೆಂಟ್ ಆಗಿದೆ ಅನ್ಕೊಳ್ಳಿ. ಇವಾಗ ಫಸ್ಟ್ ಇದು ಕಾನ್ಸ್ಟೆಂಟ್ ಆಗಿದೆ, ಇದು ಡೈರೆಕ್ಷನ್ ಮಾತ್ರ ಚೇಂಜ್ ಆಗ್ತಿದೆ. ಓಕೆ ಸರ್, ಫಸ್ಟ್ ಕೇಸ್ ಆಯ್ತು. ನೆಕ್ಸ್ಟ್ ಕೇಸ್ ಅಲ್ಲಿ ಡೈರೆಕ್ಷನ್ ಇಸ್ ಕಾನ್ಸ್ಟೆಂಟ್. ಓಕೆ, ಡೈರೆಕ್ಷನ್ ಇಸ್ ಕಾನ್ಸ್ಟೆಂಟ್ ಬಟ್ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗ್ತಿದೆ ಅನ್ಕೊಳ್ಳಿ. ಆ ಕೇಸಲ್ಲೂ ಸಹಿತ ವೆಲಾಸಿಟಿ ಚೇಂಜ್ ಆಗುತ್ತೆ. ಎಸ್ ಸರ್. ಅಥವಾ ಎರಡೂ ಸೇರಿ, ಓಕೆ, ಸೊ ಎರಡೂ ಸೇರಿ ನಮಗೆ ಎರಡೂ ಸಹಿತ ಚೇಂಜ್ ಆಗೋ ಚಾನ್ಸ್ ಇದೆ. ಎಸ್, ದರ್ ಇಸ್ ಅ ಪಾಸಿಬಿಲಿಟಿ ಅಲ್ವಾ? ಇಟ್ ಕ್ಯಾನ್ ಚೇಂಜ್ ಇಟ್ಸ್ ಮ್ಯಾಗ್ನಿಟ್ಯೂಡ್, ಅಥವಾ ಇಟ್ ಕ್ಯಾನ್ ಚೇಂಜ್ ಇಟ್ಸ್ ಡೈರೆಕ್ಷನ್, ಅಥವಾ ಇಟ್ ಕ್ಯಾನ್ ಚೇಂಜ್ ಬೋತ್ ಡೈರೆಕ್ಷನ್ ಅಂಡ್ ಮ್ಯಾಗ್ನಿಟ್ಯೂಡ್. ಪಾಸಿಬಿಲಿಟಿ ಇದೆ ಡೇ ಟು ಡೇ ಲೈಫ್ ಅಲ್ಲಿ. ಸೊ ಅದರಿಂದ ಚೇಂಜ್ ಇನ್ ಮ್ಯಾಗ್ನಿಟ್ಯೂಡ್ ಯಾವ್ಯಾವ ಕೇಸಲ್ಲಿ ಆಗುತ್ತೆ? ಸೊ ಚೇಂಜ್ ಇನ್ ಮ್ಯಾಗ್ನಿಟ್ಯೂಡ್, ದ ಫಸ್ಟ್ ಒನ್, so due to change in magnitude. Okay, so change in magnitude. Okay, and the next one nodre. Okay, so next one nodre, so due to change in direction. Okay, so change in direction ಇಂದ ಸಾಧ್ಯ ಆಗುತ್ತೆ. And the last one, so both the direction and magnitude. ಈ ಮೂರು ಕೇಸ್ಗಳಲ್ಲಿ ನಾವು ಚೇಂಜ್ ಇನ್ ವೆಲಾಸಿಟಿ ಅಂತ ಕರಿತೀವಿ. ಓಕೆ, ಸೊ ಚೇಂಜ್ ಇನ್ ವೆಲಾಸಿಟಿ ಅಂತ ಕರಿತೀವಿ. ಗಾಟ್ ಇಟ್? ಚೇಂಜ್ ಇನ್ ವೆಲಾಸಿಟಿ ಅಂತ ಕರಿತೀವಿ. ಐ ಹೋಪ್ ಇಟ್ ಇಸ್ ಎ ಕ್ಲಿಯರ್ ಫಾರ್ ಯು. ಓಕೆ, ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ, ಇವಾಗ ಚೇಂಜ್ ಇನ್ ವೆಲಾಸಿಟಿ ಆದ್ರೆ, ಇವಾಗ ನೋಡಿ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಆದ್ರೆ ಅಥವಾ ಚೇಂಜ್ ಇನ್ ಡಿಸ್ಟೆನ್ಸ್ ಆದ್ರೆ ಸ್ಪೀಡ್ ಮತ್ತೆ ವೆಲಾಸಿಟಿ ಅಂತ ಕರಿತೀವಿ. ಈ ವೆಲಾಸಿಟಿ ಎಲ್ಲ ಚೇಂಜ್ ಆದ್ರೆ ಆಕ್ಸಲರೇಷನ್ ಅಂತ ಕರಿತೀವಿ. ಓಕೆ, ಸೊ ದಟ್ ಇಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಓಕೆ, ನೆಕ್ಸ್ಟ್ ಟಾಪಿಕ್ ದಟ್ ಇಸ್ ಆಕ್ಸಲರೇಷನ್. ಸೊ ಈ ಆಕ್ಸಲರೇಷನ್ ಅಂದ್ರೆ ದ ರೇಟ್ ಆಫ್, ಓಕೆ, ಸೊ ದ ರೇಟ್ ಆಫ್ ಸೊ ಚೇಂಜ್ ಆಫ್ velocity. Okay, so the rate of change of velocity is called acceleration. Okay, so is called acceleration. Clear? Yes sir. And mathematically ಬರೆಯೋದಾದ್ರೆ, so it is a vector quantity as it is depend on velocity. Okay, so ಇದನ್ನ ಯಾವ ತರ ಬರೀಬಹುದು ಸರ್? velocity minus initial velocity minus final velocity divided by t, ಈ ತರ ಬರೀಬಹುದು. ಓಕೆ, ಅಥವಾ ಡೈರೆಕ್ಟ್ ಆಗಿ ನೀವು ಮ್ಯಾಗ್ನಿಟ್ಯೂಡ್ ಅಲ್ಲಿ ಬರೀತೀನಿ ಅಂತಂದ್ರೆ, ಸೊ ದಟ್ ಇಸ್ ಎ, ಸೊ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಟಿ, ಈ ಎರಡರಲ್ಲಿ ಯಾವ್ದಾದ್ರು ಬರೀ. ಓಕೆ, ಅಂಡ್ ದಿಸ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಅಂಡ್ ಯೂನಿಟ್ ಬಗ್ಗೆ ಮಾತಾಡಿದ್ರೆ, ಯೂನಿಟ್ ಆಫ್ ವೆಲಾಸಿಟಿ ಏನು? ಮೀಟರ್ ಪರ್ ಸೆಕೆಂಡ್. ಓಕೆ, ಯೂನಿಟ್ ಆಫ್ ವೆಲಾಸಿಟಿ ಏನು? ನ್ಯೂಮರೇಟರ್ ಏನಿದೆ? ಮೀಟರ್ ಪರ್ ಸೆಕೆಂಡ್. ಯಾಕೆ? ಇಟ್ ಇಸ್ ದ ವೆಲಾಸಿಟಿ ಡಿವೈಡೆಡ್ ಬೈ ಸೆಕೆಂಡ್. ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟೇ. ಓಕೆ, ಎಸ್ ಸರ್. ಸೊ ಇಲ್ಲಿ ನಾವು ಯೂನಿಟ್ ಬರೆದ್ರೆ, ಸೊ ದಟ್ ಇಸ್ ಮೀಟರ್ ಪರ್ second square. Okay, so meter per second square. Okay, and the next one, okay, so next one, CGS unit, centimeter per second square. Okay, so centimeter per second square. Okay, so per second square. Okay, so next one, it is a vector quantity as it is depends on velocity. So as velocity is also vector, it is also vector. And dimensional formula, sir, L power 1 T power minus 2. Nodi, in place of m, that is a meter, that is a L. ಇಲ್ಲಿ time ಇದೆ per second square. So per second square, that is T power minus 2. Okay na? Yes sir. And next ನೋಡಿದ್ರೆ, that is the different types of acceleration. Okay, so same way speed and velocity ತರನೇ. Okay, the very first one, the rate of change of velocity is called acceleration. And dimensional formula ಬಗ್ಗೆ ಮಾತಾಡೋದಾದ್ರೆ, so that is dimensional formula. So that is L power 1 T power minus 2, and quantity, it is a vector quantity. Okay, so this is the vector quantity. Clear? And different types.
ಯೂನಿಫಾರ್ಮ್ ಆಕ್ಸಲರೇಷನ್. ಓಕೆ, ಸೊ ಯೂನಿಫಾರ್ಮ್ ಅಂದ್ರೆ ದ ಚೇಂಜ್ ಇನ್ ವೆಲಾಸಿಟಿ. ಓಕೆ, ದ ಚೇಂಜ್ ಇನ್ ವೆಲಾಸಿಟಿ ಇಸ್ ಈಕ್ವಲ್ ಇನ್ ಅ ಇಂಟರ್ವಲ್ ಟೈಮ್. ಓಕೆ, ಸೊ ಈಕ್ವಲ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಅ ಟೈಮ್. ಚೇಂಜ್ ಇನ್ ವೆಲಾಸಿಟಿ ಏನಾದರೂ ಸೇಮ್ ಚೇಂಜ್ ಆಗ್ತಾ ಇದ್ರೆ, ವಿ ನೋ ದಟ್ ಆಕ್ಸಲರೇಷನ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ವೆಲಾಸಿಟಿ ಅಲ್ವಾ, ಆ ಚೇಂಜ್ ಇನ್ ವೆಲಾಸಿಟಿ ಸೇಮ್ ಆಗಿದ್ರೆ, ಓಕೆ, ಸೊ ಚೇಂಜ್ ಇನ್ ವೆಲಾಸಿಟಿ ಇಸ್ ಯೂನಿಫಾರ್ಮ್, ದೆನ್ ಯು ಕ್ಯಾನ್ ಕಾಲ್ ಇಟ್ as ಯೂನಿಫಾರ್ಮ್ ಆಕ್ಸಲರೇಷನ್. ಇನ್ನೊಂದ್ ತರ ಹೇಳ್ಬೇಕಂದ್ರೆ ಯೂನಿಫಾರ್ಮ್ ಆಕ್ಸಲರೇಷನ್ is uniform acceleration of a body is called, okay, so when the body changing its a velocity in a equally in a equal interval of time ಅಂತ ಹೇಳ್ಬೋದು. ನಾನ್ ಯೂನಿಫಾರ್ಮ್ ಅಂದ್ರೆ ಏನು? ಮೇ ಬಿ magnitude wise, okay, there is no change in velocity in a uniformly, it is a non uniform. ಅಥವಾ ಡೈರೆಕ್ಷನ್ ಬಂದ್ಬಿಟ್ಟು ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂದ್ರೆ ಏನು? ವೆಲಾಸಿಟಿ ಚೇಂಜ್ ಆಗುತ್ತೆ. ನಾನ್ ಯೂನಿಫಾರ್ಮ್ ವೆಲಾಸಿಟಿ, ಓಕೆ, ದ ರೇಟ್ ಆಫ್ ಚೇಂಜ್ ಆಫ್ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಇಸ್ ಕಾಲ್ಡ್ ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್. ಓಕೆ, ಸೊ ದಟ್ ಇಸ್ ಸೆಕೆಂಡ್ ಒನ್. ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ ದಟ್ ಇಸ್ ಇನ್ಸ್ಟಾಂಟೇನಿಯಸ್ ಆಕ್ಸಲರೇಷನ್. ದ ಆಕ್ಸಲರೇಷನ್ ಆಫ್ ಅ ಬಾಡಿ ಅಟ್ ದಟ್ ಪರ್ಟಿಕ್ಯುಲರ್ ಮೊಮೆಂಟ್, ಅಥವಾ ದ ಆಕ್ಸಲರೇಷನ್ ಆಫ್ ದ ಬಾಡಿ ಅಟ್ ದಟ್ ಪರ್ಟಿಕ್ಯುಲರ್ ಮೊಮೆಂಟ್, ಅದನ್ನ ಮೊಮೆಂಟ್ ಆಗಿರ್ಬೋದು ಅಥವಾ ಟೈಮ್ ಆಗಿರ್ಬೋದು, ಅದನ್ನ ನಾವು ಇನ್ಸ್ಟಾಂಟೇನಿಯಸ್ ಆಕ್ಸಲರೇಷನ್ ಅಂತ ಕರಿತೀವಿ. ಅದನ್ನ ಸೊ ಮ್ಯಾಗ್ನಿಟ್ಯೂಡ್ ವೈಸ್ ಬರೆಯೋದಾದ್ರೆ, so that is the dv divided by dt, okay, set t is equals to t1 ಅಂತ ಬರೀಬಹುದು. Okay, average acceleration ಅಂದ್ರೆ, so average acceleration it is nothing but so final velocity minus initial velocity, so divided by t final minus t initial ಅಂತ ಬರೋದು ಸಾಕು. So this is uniform acceleration, non uniform acceleration, instantaneous acceleration and average acceleration. ನಮಗೆ ಇವೆಲ್ಲ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಒಂದೇ. What is that ಅಂದ್ರೆ, this is instantaneous acceleration ಅಷ್ಟೇ. ಇನ್ಸ್ಟಾಂಟೇನಿಯಸ್ ಸ್ಪೀಡ್, ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಅಂಡ್ ಇನ್ಸ್ಟಾಂಟೇನಿಯಸ್ ಆಕ್ಸಲರೇಷನ್, ಅಷ್ಟು ಬಿಟ್ಟರೆ ಬೇರೆ ಏನು ಬೇಕಾಗಿಲ್ಲ. ಗಾಟ್ ಇಟ್? ಎಸ್ ಸರ್. ಅಂಡ್ ವಾಟ್ ನೆಕ್ಸ್ಟ್ ಅಂತ ನೋಡಿದ್ರೆ, ದಟ್ ಈಸ್ ದ ಗ್ರಾಫಿಕಲ್ ಪ್ರೆಸೆಂಟೇಷನ್ ಆಫ್ 1D. ಓಕೆ, ಸೊ ಮೋಷನ್ ಆಫ್ ಎ ಪಾರ್ಟಿಕಲ್ ಇನ್ ಅ ಒನ್ ಡೈಮೆನ್ಷನಲ್ ಮೋಷನ್. ಓಕೆ, ಒನ್ ಡೈಮೆನ್ಷನಲ್ ಮೋಷನ್ ಅಥವಾ ದ ಮೋಷನ್ ಆಫ್ ಎ ಪಾರ್ಟಿಕಲ್ ಇನ್ ಅ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ಅಂದ್ರೆ ಇಟ್ ಇಸ್ ನಾಟ್ ಚೇಂಜಿಂಗ್ ಇಟ್ಸ್ ಡೈರೆಕ್ಷನ್, ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರೋದು. ಈ ತರ ಸಿಚುವೇಶನ್ ಇದ್ದಾಗ ಗ್ರಾಫಿಕಲ್ ಪ್ರೆಸೆಂಟೇಷನ್ ಅಲ್ಲಿ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಗ್ರಾಫಿಕಲ್ ಪ್ರೆಸೆಂಟೇಷನ್ ಅನ್ನೋದೇನಿದೆಯಲ್ಲ, ಇಟ್ ಇಸ್ ವೆರಿ ಈಸಿ ಕಾನ್ಸೆಪ್ಟ್. ತುಂಬಾ ಸ್ಟೂಡೆಂಟ್ಸ್ ಕಷ್ಟಪಡ್ತಾರೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಡಿಫ್ರೆಂಟ್ ಕೇಸಸ್ ಅಲ್ಲಿ ತಗೊಂಡು ನಿಮಗೆ ಈಸಿಯಾಗಿ ಮಾಡ್ಕೊಡ್ತಾ ಇದ್ದೀನಿ. ಸೊ ನೀವು NCERT ಓದಿದ್ರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಐ ವಿಲ್ ಮೇಕ್ ಇಟ್ ಆಸ್ ಅ ವೆರಿ ಈಸಿ. ಓಕೆ, ಸೊ ಇದನ್ನ ತುಂಬಾ ಈಸಿಯಾಗಿ ಮಾಡ್ಕೊಡ್ತೀನಿ. ಸೊ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಅಥವಾ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂತಾನೆ ಕರಿಬಹುದು. ಯಾಕೆ ಸರ್ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ನ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂತ ಬರೀಬಹುದು? ಬಿಕಾಸ್ ನಮ್ಮ ಚಾಪ್ಟರ್ ನೇಮೇ ಒನ್ ಡೈಮೆನ್ಷನಲ್ ಮೋಷನ್. ಡೈರೆಕ್ಷನ್ ಚೇಂಜ್ ಆಗಲಿ ಅಂದ್ರೆ ಸ್ಪೀಡ್ ಮತ್ತೆ ವೆಲಾಸಿಟಿ ಸೇಮ್ ಆಗುತ್ತೆ, ಆಸ್ ಅ ಡಿಸ್ಪ್ಲೇಸ್ಮೆಂಟ್ ಡಿಸ್ಟೆನ್ಸ್ ಸೇಮ್ ಆಗಿರೋದ್ರಿಂದ. ಓಕೆ, ಎಸ್ ಸರ್. ನೋಡಿ, ಫಸ್ಟ್ ಕೇಸ್ ಏನ್ ಹೇಳ್ತಾರದು, ದ ವೆರಿ ಫಸ್ಟ್ ಕೇಸ್ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಫಾರ್ ಅ ಸ್ಟೇಷನರಿ ಆಬ್ಜೆಕ್ಟ್. ಓಕೆ, ಇಲ್ಲಿ ಕೊಟ್ಟಿರೋದು ಯಾವುದು? ಸ್ಟೇಷನರಿ ಆಬ್ಜೆಕ್ಟ್, ಅಂದ್ರೆ ದ ಬಾಡಿ ಇಸ್ ನಾಟ್ ಮೂವಿಂಗ್. ಇವಾಗ ನಾನು ಇದನ್ನ ಟೈಮ್, ಎಕ್ಸ್ ಆಕ್ಸಿಸ್ ಟೈಮ್ ಅಂಡ್ ವೈ ಆಕ್ಸಿಸ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್ ಅನ್ಕೊಂಡ್ರೆ, ದಿಸ್ ಇಸ್ ದ ಆರಿಜಿನ್. ಓಕೆ, ಓ ಮೀನ್ಸ್ ಆರಿಜಿನ್, ರೆಫರೆನ್ಸ್ ಪಾಯಿಂಟ್. ಈ ರೆಫರೆನ್ಸ್ ಪಾಯಿಂಟ್ ಇಂದ ಒಂದು ಬಾಡಿ ಒಂದು 4 ಸೆಂಟಿಮೀಟರ್ ಅಲ್ಲಿ ಅನ್ಕೊಂಡು. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಸಮ್ ಡಿಸ್ಟೆನ್ಸ್ ಫ್ರಮ್ ಆರಿಜಿನ್. ಆಸ್ ದ ಟೈಮ್ ಚೇಂಜಸ್, ಇದು ಚೇಂಜ್ ಆಗ್ತಿಲ್ಲ, ಪೊಸಿಷನ್ ಚೇಂಜ್ ಆಗ್ತಿಲ್ಲ ಅಂದ್ರೆ ಈ ಡಾಟೆಡ್ ಲೈನ್ ಆಸ್ ಇಟ್ ಇಸ್ ಇಟ್ಕೊಳ್ತೀವಿ. ಯಾಕೆ? ಟೈಮ್ ಇಸ್ ಇನ್ಕ್ರೀಸಿಂಗ್, ಟೈಮ್ ಇಸ್ ಚೇಂಜಿಂಗ್, ಬಟ್ ಡಿಸ್ಟೆನ್ಸ್ ಇಸ್, ಪೊಸಿಷನ್ ಆಫ್ ದ ಬಾಡಿ ಇಸ್ ನಾಟ್ ಚೇಂಜಿಂಗ್. ಓಕೆ, ಸೊ ಪೊಸಿಷನ್ ಆಫ್ ದ ಬಾಡಿ ಇಸ್ ನಾಟ್ ಚೇಂಜಿಂಗ್ ಅಂದ್ರೆ ವಾಟ್ ಡಸ್ ಇಟ್ ಮೀನ್? ದ ಬಾಡಿ ಇಸ್ ಅಟ್ ರೆಸ್ಟ್ ಅಂತಾನೆ ತಾನೆ. ವೆನ್ ಅ ಪೊಸಿಷನ್ ಆಫ್ ದ ಬಾಡಿ ಇಸ್ ನಾಟ್ ಚೇಂಜಿಂಗ್, ವಾಟ್ ಡಸ್ ಇಟ್ ಮೀನ್? ದ ಬಾಡಿ ಈಸ್ ಅಟ್ ರೆಸ್ಟ್. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ನಿಂತ್ಕೊಂಡಿದ್ದೀನಪ್ಪ, ಇಲ್ಲಿ ನಿಂತ್ಕೊಂಡಿದ್ದೀನಿ, ಟೈಮ್ 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್, 4 ಸೆಕೆಂಡ್, 5 ಸೆಕೆಂಡ್, 6 ಸೆಕೆಂಡ್, ನಾನು ಏನಾದ್ರೂ ಮೂವ್ ಆದ್ನ? ಇಲ್ಲ. ದ ಪೊಸಿಷನ್ ಆಫ್ ದ ಬಾಡಿ ರಿಮೈನ್ಸ್ ಸೇಮ್. ಓಕೆ, ಸೊ ದಿಸ್ ಇಸ್ ದ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫಿಗೆ ಇಟ್ ಈಸ್ ಇಂಡಿಕೇಟಿಂಗ್ ಸ್ಟೇಷನರಿ ಬಾಡಿ. ಓಕೆ, ಫಾರ್ ಅ ಸ್ಟೇಷನರಿ ಬಾಡಿ ದ ಪೊಸಿಷನ್ ಟೈಮ್ ಗ್ರಾಫ್ ಯಾವ ತರ ಇರುತ್ತೆ ಅಂದ್ರೆ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್. ಓಕೆ, ಎಸ್ ಸರ್. ಅಂಡ್ ದ ನೆಕ್ಸ್ಟ್ ಒನ್, ದಟ್ ಇಸ್ ಸೆಕೆಂಡ್ ಕೇಸ್. ಅದರಲ್ಲಿ ಏನ್ ಹೇಳ್ತಿರೋದು? ಸೇಮ್, ಬಟ್ ಇಲ್ಲಿ ಬಾಡಿ ಮೂವಿಂಗ್ ವಿತ್, ಓಕೆ, ದ ಬಾಡಿ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ಕಾನ್ಸ್ಟೆಂಟ್ ವೆಲಾಸಿಟಿ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಓಕೆ, ಕಾನ್ಸ್ಟೆಂಟ್ ವೆಲಾಸಿಟಿ, ದ ಬಾಡಿ at t is equals to 0 second. Okay, so t is equals to 0 second, 0 meter. Okay, so this is time and this is the velocity ಅನ್ಕೋಣ. So 0 second velocity is 0, 1 second this is 10 meter per second, 1 second ಅಲ್ಲಿ 10 meter per second ಆಯ್ತು, and 2 second ಅಲ್ಲಿ 20 meter per second. Okay, and the next one ಯಾವ ತರ ಹೇಳೋದು? 10 meter per second. ಓಕೆ, ಇದು ಚೇಂಜ್ ಅಂಡ್ ಮೂವಿಂಗ್, ದ ಬಾಡಿ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ಓಕೆ, ಸೊ ಕಾನ್ಸ್ಟೆಂಟ್ ವೆಲಾಸಿಟಿ ಆಗಿಂದ, ಸೊ ಇದು ಫಾರ್ ಎಕ್ಸಾಂಪಲ್ ಇದು 0 ಆಯ್ತು. ಓಕೆ, ಸೊ 0 ಇಂದ ಅಂದ್ರೆ ಅದೇ ಎಲ್ಲ ಬಾಡಿಗೂ 0 ಇರುತ್ತೆ. ಸೊ ಟೈಮ್ ಸ್ಟಾರ್ಟ್ ಆಗೋದು 0 ಅಲ್ಲಿ ಇರುತ್ತೆ.
after certain time it will reach. Okay, so 1 second ಗೆ 10 second, 2 seconds ಸಹಿತ 10 second, and 3 seconds ಸಹಿತ 10 second, and 4 seconds ಸಹಿತ 10 second, 10 meter per second, and 5 seconds ಸಹಿತ 10 meter per second. ಇದೇ ತರ ಹೋಗ್ತಾ ಇರುತ್ತೆ. ನಿಮ್ಮ ಬಾಡಿ ಮೂವ್ ಆಗ್ತಿರುತ್ತೆ ಅನ್ಕೊಳ್ಳಿ. ರೋಡ್ ಮೇಲೆ ಒಂದು ಗಾಡಿ ಓಡಿಸ್ತಾ ಇದ್ರ 50 km/h ಒಂದೇ ಸಮನ ಹೋದ್ರೆ ಏನಾಗುತ್ತೆ, ಕಾನ್ಸ್ಟೆಂಟ್ ವೆಲಾಸಿಟಿ ಅಂತ ಕರಿತೀವಿ. ಒಂದೇ ಸಮನ. ಓಕೆ, ಸೊ ಈ ತರ ಹಿಡ್ಕೊಂಡು ಹೋಗ್ತಾ ಇರ್ತಾರ. ಸ್ಪೀಡೋಮೀಟರ್ ಅಲ್ಲಿ ನೋಡಿದ್ರೆ 50 km/h ಮುಂದೆ ಒಂದೇ ಡೈರೆಕ್ಷನ್ ಹೋಗ್ತಾ ಇರ್ತಾರ. ಅದನ್ನ ನಾವು ಏನಂತ ಕರಿತೀವಿ, ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಅಂತ ಕರಿತೀವಿ. ನೋಡಿ, ಸೊ ಇಲ್ಲಿ ನೋಡಿ, ಪೊಸಿಷನ್ ಅಂತೂ ಸೇಮ್ ಇನ್ಕ್ರೀಸ್ ಆಗ್ತಿದೆ. ಎಸ್ ಸರ್, ಪೊಸಿಷನ್ ಅಂತ ಇನ್ಕ್ರೀಸ್ ಆಗ್ತದೆ. ದೇರ್ಫೋರ್ ಈ ತರ ಮೂವ್ ಆಗ್ತೀರಾ. ವೇರ್ ಎಕ್ಸ್ ಇಸ್ ದ ಪೊಸಿಷನ್. ಓಕೆ, ಪೊಸಿಷನ್ ಆಫ್ ದ ಬಾಡಿ. ಓಕೆ, ಸೊ ಇದರಲ್ಲಿ ನಿಮಗೆ ಒಂದು ಸ್ಟ್ರೇಟ್ ಲೈನ್ ಬಂತಲ್ಲ, that is inclined to x axis. This is x indicates a position, not x axis. X indicates a position and t indicates a time, right? So ಇದರಲ್ಲಿ incline ಆಯ್ತಲ್ಲ, incline, so theta. ಇದರ ಪ್ರಕಾರ what is the slope? The slope of, okay, slope of xt graph. Okay, so slope of xt graph ಅಥವಾ distance displacement graph, okay, so gives you ಏನು ಕೊಡುತ್ತೆ, speed or velocity. Okay, so speed or velocity na kodutte. Speed or velocity. Area ಏನು ಕೊಡುತ್ತೆ, so area ಏನು ಕೊಡುತ್ತೆ, area, so area ಏನು ಕೊಡುತ್ತೆ, no significance. ಏರಿಯಾ ಅದ್ರ ಬಗ್ಗೆ ಏನೋ ಸಿಗ್ನಿಫಿಕೆನ್ಸ್ ಇಲ್ಲ, ಏನು ಕೊಡಲ್ಲ ಅಂತ, no significance. Is that clear? And ಇದು ಮೂವಿಂಗ್ ವಿತ್ ಅ ಕಾನ್ಸ್ಟೆಂಟ್ ವೆಲಾಸಿಟಿ ಆಯ್ತು. ಓಕೆ, and what next ಅಂತ ನೋಡಿದ್ರೆ, so that is case number 3. ಸೊ ಕೇಸ್ ನಂಬರ್ 3 ಏನ್ ಹೇಳುತ್ತೆ, ಕೇಸ್ ನಂಬರ್ 3. ಓಕೆ, ಸೊ ಕೇಸ್ ನಂಬರ್ 3 ಏನ್ ಹೇಳುತ್ತೆ, ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಫಾರ್ ಎ ಬಾಡಿ ಮೂವಿಂಗ್ ವಿತ್ ಅ ಕಾನ್ಸ್ಟೆಂಟ್ ಆಕ್ಸಲರೇಷನ್. ಓಕೆ, ಕಾನ್ಸ್ಟೆಂಟ್ ಆಕ್ಸಲರೇಷನ್ ಆರ್ ನಾನ್ ಯೂನಿಫಾರ್ಮ್ ವೆಲಾಸಿಟಿ. ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ, ಸೊ ಇಲ್ಲಿ ನೋಡಿ, ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಂದ್ರೆ ಚೇಂಜ್ ಇನ್ ವೆಲಾಸಿಟಿ ಇಸ್ ದ ಸೇಮ್. ಓಕೆ, ಚೇಂಜ್ ಇನ್ ವೆಲಾಸಿಟಿ ಸೇಮ್, ಬಟ್ ವೆಲಾಸಿಟಿ ಏನಾಗುತ್ತೆ, ಒಂದೇ ಸಮನೆ ಹೋಗಲ್ಲ. ನಿಮಗೆ ಯಾವ ತರ ಹೇಳೋದು, ಸೊ ಫಸ್ಟ್ ಇನಿಷಿಯಲಿ 10, 0, so 10, 20, so 30, 40, so 50, 60, 70 and 80 ಈ ತರ ಮೂವ್ ಆಗ್ತಾ ಇರತ್ತೆ. ಓಕೆ, ಸೊ 80 ನೋಡಿ, ಚೇಂಜ್ ನ ತಗೊಂಡ್ರೆ 10, so 10, ಡಿಫರೆನ್ಸ್ ಎಷ್ಟಿದೆ, 10, so 10, so 10, so 10, ಸೊ ಎಲ್ಲಾನು ಸಹಿತ ಡಿಫರೆನ್ಸ್ ತಗೊಂಡ್ರೆ 10 meter per second, 10 meter per second. ದಟ್ ಚೇಂಜ್ ಇನ್ ವೆಲಾಸಿಟಿ ಇಸ್ ಅ ಕಾನ್ಸ್ಟೆಂಟ್, ಕರೆಕ್ಟಾ? ಸೊ ಚೇಂಜ್ ಇನ್ ವೆಲಾಸಿಟಿ ಇಸ್ ಅ ಕಾನ್ಸ್ಟೆಂಟ್ ಅಂದ್ರೆ ನಾವ್ ಏನಂತ ಕರಿತೀವಿ, when there is a change in velocity is equal in a equal interval of time, then you can call it as a uniform ಅಥವಾ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಂತ ಕರೀತೀರಾ. ಇದು ವೆಲಾಸಿಟಿಗಾದ್ರೆ ಸ್ಟ್ರೇಟ್ ಲೈನ್ ಬರ್ತಾ ಇತ್ತು. ಓಕೆ, ವೆಲಾಸಿಟಿಗಾದ್ರೆ ಸ್ಟ್ರೇಟ್ ಲೈನ್ ಬರ್ತಾ ಇತ್ತು, ಬಟ್ ಇದು ಪೊಸಿಷನ್. ಸೊ ಪೊಸಿಷನ್ ಇದ್ದಾಗ ನಮಗೆ ಈ ತರ ಬರುತ್ತೆ. ಓಕೆ, ಸೊ ಗ್ರಾಫ್ ಇಸ್ ಲುಕ್ಸ್ ಲೈಕ್ ದಿಸ್. ಓಕೆ, ಗ್ರಾಫ್ ಲುಕ್ಸ್ ಲೈಕ್ ದಿಸ್. ಗಾಟ್ ಇಟ್? ಸೊ ದಿಸ್ ಇಸ್ xt ಗ್ರಾಫ್. ಡನ್? ಎಸ್ ಸರ್. ಅಂಡ್ ದ ನೆಕ್ಸ್ಟ್ ಒನ್ ನೋಡಿದ್ರೆ, ದಟ್ ಇಸ್ ಅ ಕೇಸ್ 4. ಸೊ ಕೇಸ್ 4 ಏನ್ ಹೇಳುತ್ತೆ, ದ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಫಾರ್ ಎ ಬಾಡಿ ಮೂವಿಂಗ್ ವಿತ್ ಅ ಕಾನ್ಸ್ಟೆಂಟ್ ರಿಟಾರ್ಡೇಷನ್. ಓಕೆ, ಕಾನ್ಸ್ಟೆಂಟ್ ರಿಟಾರ್ಡೇಷನ್ ಆರ್ ನಾನ್ ಯೂನಿಫಾರ್ಮ್ ವೆಲಾಸಿಟಿ. ಓಕೆ, ಸೊ ನಾನ್ ಯೂನಿಫಾರ್ಮ್ ವೆಲಾಸಿಟಿ. ನಾನ್ ಯೂನಿಫಾರ್ಮ್, ಇಲ್ಲಿ ರಿಟಾರ್ಡೇಷನ್ ಅಂದ್ರೆ ಏನು, ದ ಬಾಡಿ ಇಸ್ ಸ್ಲೋಯಿಂಗ್ ಡೌನ್. ಓಕೆ, ದ ಬಾಡಿ ಇಸ್ ಸ್ಲೋಯಿಂಗ್ ಡೌನ್. ರಿಟಾರ್ಡೇಷನ್ ಅಂದ್ರೆ ದ ಬಾಡಿ ಸ್ಲೋಯಿಂಗ್ ಡೌನ್. ಆಕ್ಸಲರೇಷನ್ ಅಂದ್ರೆ ದ ಬಾಡಿ ಇಸ್ ಮೂವಿಂಗ್ ಅಪ್, ಅಂದ್ರೆ ಸ್ಪೀಡ್ ಇಸ್ ಇನ್ಕ್ರೀಸಿಂಗ್, ವೆಲಾಸಿಟಿ ಇಸ್ ಇನ್ಕ್ರೀಸಿಂಗ್. ರಿಟಾರ್ಡೇಷನ್ ಅಂದ್ರೆ ಸ್ಪೀಡ್ ಇಸ್ ಡಿಕ್ರೀಸಿಂಗ್, ವೆಲಾಸಿಟಿ ಇಸ್ ಡಿಕ್ರೀಸಿಂಗ್ ಅಂತ ಅರ್ಥ. ಸೊ ಇದರ ಪ್ರಕಾರ ಹೇಳೋದಾದ್ರೆ, ಸೊ ಈ ತರ ಬರುತ್ತೆ. ಓಕೆ, ಸೊ ಇಟ್ ಇಸ್ ಮೂವಿಂಗ್ ಬಟ್ ಇಟ್ ಇಸ್ ರಿಟಾರ್ಡೇಷನ್. ಓಕೆ, ಸೊ ನಾನ್ ಯೂನಿಫಾರ್ಮ್ ವೆಲಾಸಿಟಿ. ಡನ್. ನೆಕ್ಸ್ಟ್ ಒನ್, ದಟ್ ಇಸ್ ಕೇಸ್ ನಂಬರ್ 5. ಸೊ ಕೇಸ್ ನಂಬರ್ 5 ಅಂದ್ರೆ ಏನ್ ಬರುತ್ತೆ, ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಫಾರ್ ಎ ಬಾಡಿ ಮೂವಿಂಗ್ ವಿತ್ ಇನ್ಫೈನೈಟ್ ವೆಲಾಸಿಟಿ. ಇನ್ಫೈನೈಟ್ ವೆಲಾಸಿಟಿ ಅಂದ್ರೆ, ಇನ್ಫೈನೈಟ್ ವೆಲಾಸಿಟಿ ಯಾವ ತರ ಇರುತ್ತೆ ಸರ್, ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಈ ತರ, ಸೊ ಪ್ಯಾರಲಲ್ ಟು ದ y-axis. Okay, so parallel to the y-axis ಅಥವಾ parallel to the position. This case, okay, so this case practically not possible. So practically not possible. Okay, so practically possible ಇಲ್ಲ. ಅಂದ್ರೆ ಇನ್ಫೈನೈಟ್ ವೆಲಾಸಿಟಿಯಲ್ಲಿ ಹೋಗಕ್ಕಾಗತ್ತಾ ಒಂದು ಬಾಡಿ? ನೋ. ದ ಇನ್ಫೈನೈಟ್ ಅಂದ್ರೆ ಸ್ಪೀಡ್ ಆಫ್ ದ ಲೈಟ್ ಗಿಂತ ಜಾಸ್ತಿ ಹೋಗ್ಬೇಕು. ಇಸ್ ಇಟ್ ಪಾಸಿಬಲ್? ಸ್ಪೀಡ್ ಆಫ್ ದ ಲೈಟ್ ಎಷ್ಟು, 3 × 10⁸ meter per second. ಬಟ್ ಇಲ್ಲಿ ಇನ್ಫೈನೈಟ್ ಕೇಸ್ ಪಾಸಿಬಿಲಿಟಿ ಇದೆನಾ? ಇಲ್ಲ. ರೈಟ್ ನೌ. ಓಕೆ, ಸೊ ಪರ್ಟಿಕ್ಯುಲರ್ ಸಿಚುವೇಶನ್ ಕಂಪೇರ್ ಮಾಡ್ಕೊಂಡ್ರೆ ಇನ್ಫೈನೈಟ್ ವೆಲಾಸಿಟಿಯಲ್ಲಿ ಹೋಗುವಂತ ಬಾಡಿ ಯಾವುದೂ ಇಲ್ಲ.
ಪ್ರಾಕ್ಟಿಕಲಿ ಇಟ್ ಇಸ್ ಇಂಪಾಸಿಬಲ್ ಅಂತ ಹೇಳ್ತೀವಿ. ಓಕೆ, ಎಸ್ ಸರ್. ನೆಕ್ಸ್ಟ್ ಒನ್ ಏನ್ ಹೇಳ್ತೀವಿ, ದಟ್ ಈಸ್ ಅ ಕೇಸ್ ನಂಬರ್ 6. ಸೊ ಕೇಸ್ ನಂಬರ್ 6 ಪ್ರಕಾರ ದ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಆಫ್ ಅ ಬಾಡಿ ಮೂವಿಂಗ್ ಬ್ಯಾಕ್ ಟುವರ್ಡ್ಸ್ ದ ಒರಿಜಿನಲ್ ಪಾಯಿಂಟ್. ಓಕೆ, ಸೊ ಒರಿಜಿನಲ್ ಪಾಯಿಂಟ್ ಅಂದ್ರೆ ಆರಿಜಿನ್. ಓಕೆ, ಸೊ ಆರಿಜಿನ್ ಗೆ ಬರಬೇಕು. ಓಕೆ, ಸೊ ದಿಸ್ ಇಸ್ ಆರಿಜಿನ್. ಸೊ ಮೂವಿಂಗ್ ಬ್ಯಾಕ್ ಅಂತಂದ್ರೆ ಲೆಟ್ಸ್ ಸೇ ಇದು 10 ಮೀಟರ್, 0 0 1 2 3 4 5 6 7 8 9 10 ಅಂತ ಇದೆ ಅನ್ಕೊಳ್ಳಿ. ಸೊ ಆರಿಜಿನ್ ಬರಬೇಕಾದ್ರೆ ಈ ತರ ಬರುತ್ತೆ. ಆಸ್ ಟೈಮ್ ಇನ್ಕ್ರೀಸಸ್ ಇಟ್ ಕಮ್ಸ್ ಟು ದ ಆರಿಜಿನ್ ಪೊಸಿಷನ್. ಓಕೆ, ಸೊ ದಿಸ್ ಇಂಡಿಕೇಟ್ಸ್ ಆರಿಜಿನ್ ಪೊಸಿಷನ್ ಅಲ್ವಾ. ಸೊ ಈ ತರ ಇಂಡಿಕೇಟ್ ಮಾಡ್ತೀವಿ. ಗಾಟ್ ಇಟ್. ನಾವು ನೆಕ್ಸ್ಟ್ ಒನ್ ನೋಡ್ತಾ ಇದ್ರೆ, ಸೊ ನಾವು ಕನ್ಕ್ಲೂಷನ್ ಏನಪ್ಪಾ, ಈ ಎಕ್ಸ್ ಟಿ ಗ್ರಾಫ್ ಅಥವಾ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಕನ್ಕ್ಲೂಷನ್ ಏನು? ಸ್ಲೋಪ್ ಏನ್ ಕೊಡುತ್ತೆ? ಸ್ಲೋಪ್ ವಿಲ್ ಗಿವ್ ಯು ಸ್ಪೀಡ್ ಆರ್ ವೆಲಾಸಿಟಿ. ಓಕೆ, ಇಫ್ ದ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ an object is a straight line parallel to the time axis, the object is stationary. That is the first case. B, if the graph is a straight line inclined to the time axis, the motion is with a uniform velocity. ಅಂದ್ರೆ incline. Okay, so theta ಬರ್ದನಲ್ಲ, inclined ಆಗಿರುತ್ತೆ x axis ಮತ್ತೆ y axis ಮಧ್ಯೆ. C, if the graph is a curve, the motion is with non-uniform velocity. ಈ ತರ curve ಬಂತಲ್ಲ, so that is non-uniform velocity. Fourth one, in the displacement time graph, the slope of a straight line. Okay, so ಇಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. gives the velocity or speed. Okay, so velocity or speed of the object at that instant ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಎಕ್ಸ್ ಟಿ ಗ್ರಾಫ್ ಬಗ್ಗೆ. ಎಲ್ಲಿ ನೆನಪಿಟ್ಕೊಳ್ಳೋದಷ್ಟೇ, ಸ್ಲೋಪ್ ಏನ್ ಕೊಡುತ್ತೆ? ಇನ್ಸ್ಟಾಂಟಿನಿಯಸ್ ವೆಲಾಸಿಟಿ ಅಥವಾ ಇನ್ಸ್ಟಾಂಟಿನಿಯಸ್ ಸ್ಪೀಡ್. ಡನ್. ನಾಟ್ ಆವರೇಜ್, ದಟ್ ಈಸ್ ಇನ್ಸ್ಟಾಂಟಿನಿಯಸ್. ಓಕೆ, ರೈಟ್. ನೆಕ್ಸ್ಟ್ ಒನ್, ದಟ್ ಈಸ್ ವೆಲಾಸಿಟಿ ಟೈಮ್ ಗ್ರಾಫ್. ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲಿ ದ ವೆರಿ ಫಸ್ಟ್ ಒನ್ ಏನ್ ಹೇಳ್ತಿರೋದು? ವೆಲಾಸಿಟಿ ಟೈಮ್ ಗ್ರಾಫ್ ಫಾರ್ ಅ ಬಾಡಿ ಮೂವಿಂಗ್ ವಿತ್ ಅ ಕಾನ್ಸ್ಟೆಂಟ್ ವೆಲಾಸಿಟಿ. ಓಕೆ, ಸೊ ಕಾನ್ಸ್ಟೆಂಟ್ ವೆಲಾಸಿಟಿ ಅಂದ್ರೇನು? 10 meter per second, 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 or 50 meter per second, 50 meter per second, 50 meter per second, 50 meter per second. ಈ ತರ. ಸೊ ವೆಲಾಸಿಟಿ ಚೇಂಜ್ ಆಗ್ತಿಲ್ಲ, ರಿಮೈನ್ ಸೇಮ್. ಟೈಮ್ ಚೇಂಜ್ ಆಗುತ್ತೆ, ಬಟ್ ಆ ವೆಲಾಸಿಟಿ ಅನ್ನೋದು ಚೇಂಜ್ ಆಗ್ತಿಲ್ಲ, ಕಾನ್ಸ್ಟೆಂಟ್ ಆಗಿ ಮೂವ್ ಆಗ್ತಿರುತ್ತೆ. ಅವಾಗ ದಿಸ್ ವೆಲಾಸಿಟಿ ಟೈಮ್ ಗ್ರಾಫ್ is parallel to the time axis. Okay, velocity time graph is parallel to the time axis. Get a point? Okay, now next one, that is second case. Second case, the velocity time graph for a body moving with a constant acceleration and its initial velocity is 0. Okay, initial velocity ಅಂತಂದ್ರೆ 0 ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಈ ತರ ಬರುತ್ತೆ. Okay, so this is incline. Okay, so incline, right? With a constant acceleration ಅಂದ್ರೆ change in velocity is the same. 10 meter per second. First 0 ಇತ್ತು. Okay, right from the velocity of the body is 0. 1 second ಅಲ್ಲಿ 10 meter per second. Second ಅಲ್ಲಿ 20 meter per second. Third second ಅಲ್ಲಿ 30 meter per second. Fourth second ಅಲ್ಲಿ 40 meter per second, 50 meter per second, 60 meter per second, 70 meter per second, and 80 meter per second, 90 meter per second, 100 meter per second. ಈ ತರ keep on increasing. But difference ತಗೊಳ್ಳಿ ಎಷ್ಟಾಗುತ್ತೆ? 10 minus 0, that is 10. 20 minus 10, 10. And 30 minus 20, that is 10. 40 minus 30, that is 10. 50 minus 40, that is 10. 60 minus 50, that is 10. So ಇಲ್ಲಿ 10 10 10 10 ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ? ದಟ್ ಇಸ್ ಅ ಕಾನ್ಸ್ಟೆಂಟ್ ವೆಲಾಸಿಟಿ ಚೇಂಜ್ ಆಗ್ತದೆ. ಓಕೆ, ವೆಲಾಸಿಟಿ ಇಸ್ ಚೇಂಜಿಂಗ್ ಕಾನ್ಸ್ಟೆಂಟ್ಲಿ, 10 ಮೀಟರ್ ಪರ್ ಸೆಕೆಂಡ್ ಚೇಂಜ್ ಆಗ್ತದೆ. ಸೊ ದಟ್ ಮೀನ್ಸ್ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆ, ಇದರಿಂದ ನಮಗೆ ಏನು ಗೊತ್ತಾಗುತ್ತೆ? ಸೊ ಇಲ್ಲಿ ವಿ ಟಿ ಗ್ರಾಫ್. ಓಕೆ, ಸೊ ಫ್ರಮ್ ವಿ ಟಿ ಗ್ರಾಫ್, ಸೊ ಫ್ರಮ್ VT graph or velocity time graph ಅಥವಾ speed time graph, okay, gives you, okay, so gives you, ಇದರಿಂದ ಏನು ಗೊತ್ತಾಗುತ್ತೆ? Slope of VT graph that gives you acceleration. Okay, so acceleration of the body, okay, so ಅಥವಾ particle, and area. Okay, so area under VT graph that gives you the distance or a displacement. Okay, so distance or a displacement of particle. Okay, distance and displacement ಅಂತ ಬರೋದು ನಡೀತು. ಓಕೆ, ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಕೊಡುತ್ತೆ. ಬಟ್ ನಾವು ಎಕ್ಸ್ ಟಿ ಗ್ರಾಫ್ ಅಲ್ಲಿ ಏರಿಯಾ ಏನು ಕೊಡುತ್ತೆ? ಏನು ಕೊಡಲ್ಲ. ಇಟ್ ಹ್ಯಾಸ್ ನೋ ಸಿಗ್ನಿಫಿಕೆನ್ಸ್, ಇಟ್ ಹ್ಯಾಸ್ ನೋ ಸಿಗ್ನಿಫಿಕೆನ್ಸ್ ಅಂತ. ಬಟ್ ವಿ ಟಿ ಗ್ರಾಫ್ ಅಲ್ಲಿ ಸ್ಲೋಪ್ ಏನು ಕೊಡುತ್ತೆ? ಸೊ ದಟ್ ಈಸ್ ದ ಏನೋ ಆಕ್ಸಲರೇಷನ್. ಏರಿಯಾ ಏನು ಕೊಡುತ್ತೆ? ದಟ್ ಈಸ್ ದ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ನ ಕೊಡುತ್ತೆ. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ನೋಡಿದ್ರೆ ದಟ್ ಈಸ್ ಆಕ್ಸಲರೇಷನ್. ದ ವೆರಿ ಫಸ್ಟ್ ಕೇಸ್ ಏನ್ ಹೇಳ್ತೆ? Acceleration time graph for a body moving with a zero acceleration. Moving with a zero acceleration ಅಂದ್ರೆ there is no change in velocity ಅಂತ. Okay, so there is no change in velocity. Okay, ಇದಾಯ್ತು. Okay, so zero acceleration, this is zero ಅಲ್ವಾ? So zero indicates it is lying on a time axis. Next second case ಏನು ಹೇಳುತ್ತೆ? Sir, second case,
that is acceleration time graph for a body moving with a constant acceleration. Okay, so positive constant acceleration anta ankolakena, so positive constant acceleration. Okay, so this is constant acceleration. Okay, done. And the next one nodidre, so that is third case acceleration time graph for a body moving with increasing acceleration and positive. Okay, increasing acceleration and positive ಅಂದ್ರೆ ಈ ತರ ಬರುತ್ತೆ. ಓಕೆ, ರೈಟ್ ಸರ್. ಅಥವಾ ಇನ್ಕ್ರೀಸಿಂಗ್ ಆಕ್ಸಲರೇಷನ್ ಅಂಡ್ ಪಾಸಿಟಿವ್. ಓಕೆ, ಸೊ ಡೈರೆಕ್ಟ್ ಆಗಿ ನಾವು ಸ್ಟ್ರೇಟ್ ಲೈನ್ ತಗೊಳ್ಬಹುದು. ಓಕೆ, ಕೀಪ್ ಆನ್ ಇನ್ಕ್ರೀಸಿಂಗ್, ಯೂನಿಫಾರ್ಮ್ಲಿ ಇನ್ಕ್ರೀಸಿಂಗ್, ರೈಟ್. ಹಾ, ಪಾಸಿಟಿವ್. ಓಕೆ, ಸೊ ಪಾಸಿಟಿವ್ ಅಂದ್ರೆ ನಾವು ಇದು ಈ ತರನು ಬರಿಬಹುದು. ಓಕೆ, ಯೂನಿಫಾರ್ಮ್ increasing acceleration. Okay, uniform increasing acceleration ತಗೊಂಡಿದ್ದೀನಿ. And the next one, case 4 ಏನ್ ಹೇಳುತ್ತೆ? acceleration time graph for a body moving with acceleration decreasing and negative. Okay, decreasing negative ಅಂದ್ರೆ ಏನು? decreasing but a negative. Okay, so decreasing but a negative. So decreasing and negative ಅಂತ ತಗೊಂಡ್ರೆ ಏನ್ ತಗೊಳ್ಬಹುದು? body moving with acceleration. Okay, with acceleration. Okay, decreasing acceleration. Okay, so ಈ ತರ ತಗೊಳ್ಬಹುದು. and with a negative. Okay, with a negative ಅಂತಂದ್ರೆ acceleration decreasing and negative ಅಂದ್ರೆ ನಾವು ಸ್ಲೋಪ್ ತಗೊಂಡ್ರೆ ಏನಾಗುತ್ತೆ, ಇಟ್ ಇಸ್ ನೆಗೆಟಿವ್ ಆಗ್ಬಿಡುತ್ತೆ. ಓಕೆ, ಸೊ ದಟ್ ಇಸ್ ಆಕ್ಚುಲಿ ಜರ್ಕ್ ಅಂತ ಬರುತ್ತೆ. ಓಕೆ, ಸೊ ಡಯಾಗ್ರಾಮ್ ಈ ತರ ಹಾಕೋಬಹುದು. ಅಂಡ್ ದ ನೆಕ್ಸ್ಟ್ ಒನ್ ನೋಡ್ತಾ ಇದ್ರೆ ಇದನ್ನ ಈ ತರ ಬರ್ಕೋಬಹುದು. ಓಕೆ, ಸೊ ಪ್ರೀವಿಯಸ್ ಒನ್ ಯಾವ್ದು ಇದು? ಓಕೆ, ಸೊ ಇದನ್ನ ಈ ತರನು ಬರ್ಕೋಬಹುದು. ಸ್ಟ್ರೇಟ್ ಲೈನ್ ಬೇಡ ಸರ್, ನಮಗೆ ನಾನ್ ಯೂನಿಫಾರ್ಮ್ ಬೇಡ, ಇದು ಬೇಡ ಅಂತ ಹೇಳಿದ್ರೆ ಸೊ ಡೈರೆಕ್ಟ್ ಈ ತರ ಬರ್ಕೋಬಹುದು. ಈ ತರನು ಬರ್ಕೋಬಹುದು. ಕ್ಲಿಯರಾ? ಸೊ ದಿಸ್ ಇಸ್ ಪಾಸಿಟಿವ್ and this is a negative. And the next one, kinematic equations. So class 9th ಅಲ್ಲಿ ನೀವು equations of motion ಅಂತ ನೀವು ಡೈರೆಕ್ಟ್ ಆಗಿ ಬರ್ಕೊಂಡಿರ್ತೀರಾ, ಎಕ್ಸ್ಪ್ಲನೇಷನ್ ಏನೂ ಇರಲ್ಲ, ಜಸ್ಟ್ ಬರ್ಕೊಂಡಿರ್ತೀರಾ. ಆವಾಗ ನೀವು ಕಲ್ತಿರೋದೇನಪ್ಪ ಅಂತ ಹೇಳಿದ್ರೆ, ಸೊ ದೆರ್ ಆರ್ 4 equations of motion. ಮೇಜರ್ ಆಗಿ 3 equations. ಯಾವ್ದು? ಸರ್, v is equals to u plus at. yes sir. And the next one, sir, s is equals to ut plus of at square. yes sir. And third one, so that is v square, so that is equals to u square, so plus 2as. okay, clear? So ಇದರ ಪ್ರಕಾರ ನೀವು ಹೇಳಿ, v ಅಂದ್ರೆ that is the final velocity, u ಅಂದ್ರೆ that is initial velocity, a ಅಂದ್ರೆ that is uniform acceleration, and time of the journey. okay, and s ಅಂದ್ರೆ that is the displacement. ಎಲ್ಲಾನು ಸೇಮ್ ಮೀನಿಂಗ್ ಕೊಡುತ್ತೆ. For a motion of a body moving with a uniform acceleration, the following 3 equations gives a relationship between initial velocity u, final velocity v, acceleration a, time of journey t and displacement. ಇಲ್ಲಿ ಎಕ್ಸೆಪ್ಟ್ ಟೈಮ್. ಓಕೆ, ಸೊ ಟೈಮ್ ಒಂದು ಬಿಟ್ಟು, ನಿಮಗೆ ಟೈಮ್ ಒಂದು ಬಿಟ್ಟು ಎಲ್ಲಾನು ಸಹ ನಿಮಗೆ ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಅಂಡ್ ಯಾವಾಗ ಬೇಕು ನಮಗೆ ಡೈರೆಕ್ಷನ್ ಅಂತ ಮೆನ್ಷನ್ ಮಾಡಿದ್ರೆ ನಾವು ಅಲಾಂಗ್ ವಿತ್ ಸೈನ್ ಜೊತೆ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು ಇಕ್ವೇಷನ್ಸ್ ಅಲ್ಲಿ. ಇದೇ ಪಾಯಿಂಟ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇದರಲ್ಲಿ ಹೇಗೆ ನಾವು ಈ ಇಕ್ವೇಷನ್ ಬಂತು, ಇದು ಹೇಗೆ ಇಕ್ವೇಷನ್ ಬಂತು, ಇದು ಹೇಗೆ ಇಕ್ವೇಷನ್ಸ್ ಬಂತು ಅಂತ. ಓಕೆ, ಸೊ ಇದರಲ್ಲಿ ಈ 3 ಇಕ್ವೇಷನ್ ಇಂದ, ಓಕೆ, ಸೊ ಈ 3 ಇಕ್ವೇಷನ್ ಇಂದ ಒಂದು ಇಕ್ವೇಷನ್ 5 ಮಾರ್ಕ್ಸ್ಗೆ ಡೆರಿವೇಷನ್ ಕೇಳ್ತಾರೆ. ದಟ್ ಇಸ್ ಫಾರ್ ಅ ಶೋರ್. ಓಕೆ, ಸೊ ಡೆರಿವೇಷನ್ ಒಂದು ಕ್ವಶನ್ ಕೇಳ್ತಾರೆ. ಸೊ ಡೆರಿವೇಷನ್ ಒಂದು ಕ್ವಶನ್ ಫಿಕ್ಸ್. ಈ 3ರಲ್ಲಿ ಒಂದು ಡೆರಿವೇಷನ್ ಪಕ್ಕಾ ಬರುತ್ತೆ. ಓಕೆ, ನೋಡೋಣ. ದ ವೆರಿ ಫಸ್ಟ್ ಒನ್ ಯಾವ ತರ ಕೇಳ್ತಾರೆ ಅಂದ್ರೆ ವೆಲಾಸಿಟಿ ಟೈಮ್ ರಿಲೇಷನ್. ಓಕೆ, ಸೊ ವೆಲಾಸಿಟಿ ಟೈಮ್ ರಿಲೇಷನ್ ಅಂದ್ರೇನು? ಇದು derive an equation v is equals to v naught plus at using velocity time graph. ಇದನ್ನ ಈ ತರ ಕೇಳಬಹುದು, ಅಥವಾ v is equals to u plus at ಈ ತರನು ಕೇಳಬಹುದು. ಕ್ಲಿಯರಾ? ಎಸ್ ಸರ್. ಫಾರ್ ಎಕ್ಸಾಂಪಲ್ ಇದು ವೆಲಾಸಿಟಿ ಅಂತ ತಗೊಳ್ತೇನೆ. ಓಕೆ, ಸೊ ದಿಸ್ ಇಸ್ ದ ವೆಲಾಸಿಟಿ. ಓಕೆ ಸರ್, ವೆಲಾಸಿಟಿ. ಅಂಡ್ ದಿಸ್ ಇಸ್ ದ ಟೈಮ್. ಓಕೆ ಸರ್, ದಿಸ್ ಇಸ್ ದ ಟೈಮ್. ಓಕೆ, ಅಂಡ್ ಇವಾಗ ನಾನೇನು ಕನ್ಸಿಡರ್ ಮಾಡ್ಕೊತೇನೆ, ದ ಬಾಡಿ ಇಸ್ ಮೂವ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್. ಓಕೆ, ಸೊ ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ ಹೇಳಿದಾಗ that is increase in velocity uniformly. yes sir. okay, yes sir. ಎಷ್ಟು ಬರ್ಕೊಂಡೆ? okay, so what is this along y-axis? sir, it is the initial velocity. okay, so let's say v naught ಕೊಟ್ಟಿರೋದ್ರಿಂದ ನಾನು ಫಸ್ಟ್ u ಅಲ್ಲಿ ಬರ್ಕೋತೀನಿ, ಆಮೇಲೆ you can write it. okay, so let's consider this is u ಅಂದ್ರೆ so initial velocity. okay, yes sir. and next one ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ, okay, so ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ
ಸೊ ವಾಟ್ ಇಸ್ ದಿಸ್ ಅಂತ ಹೇಳಿದ್ರೆ ಸೊ ದಟ್ ಈಸ್ ಅ ಫೈನಲ್ ವೆಲಾಸಿಟಿ. ಓಕೆ, ಸೊ ದಟ್ ಈಸ್ ಫೈನಲ್ ವೆಲಾಸಿಟಿ. ಓಕೆ, ಅಂಡ್ ಇಲ್ಲಿಂದ ಇಲ್ಲಿಗೆ ಅದು ಸೊ ದಿಸ್ ಇಸ್ ಯು. ಓಕೆ, ಎಸ್ ಸರ್. ಅಂಡ್ ಇದು ಬಂದ್ಬಿಟ್ಟು ನಮ್ಗೆ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ದಟ್ ಮೀನ್ಸ್ ಇನಿಷಿಯಲ್ ಆರಿಜಿನ್ ಇಂದ ಇಲ್ಲಿವರೆಗೆ ಫೈನಲ್ ವೆಲಾಸಿಟಿ ಅಂಡ್ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ದಟ್ ಇಸ್ ಇಲ್ಲಿಂದ ಇಲ್ಲಿಗೆ ನಮಗೆ ಇನಿಷಿಯಲ್ ವೆಲಾಸಿಟಿ. ಓಕೆ ಸರ್. ಅಂಡ್ ಇಲ್ಲಿ ಸ್ವಲ್ಪ ನಾನೇನ್ ಮಾಡ್ತೀನಿ ಎಕ್ಸ್ಟ್ರಾ. ಸೊ ದಿಸ್ ಇಸ್ ವೆಲಾಸಿಟಿ ಆಯ್ತಲ್ಲ, ಇವಾಗ ನಾನು ಸ್ವಲ್ಪ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ತೀನಿ. ಏನು ಸರ್, ದಿಸ್ ಪಾಯಿಂಟ್ ಇಸ್ ಎ. ಓಕೆ, ಸೊ ದಿಸ್ ಪಾಯಿಂಟ್ ಇಸ್ ಎ. ಓಕೆ, ಸೊ ಓ ಅಂತ ಬರೀತೀನಿ. ಅಂಡ್ ದಿಸ್ ಪಾಯಿಂಟ್ ಇಸ್ ಎ ಅಂಡ್ ದಿಸ್ ಪಾಯಿಂಟ್ ಇಸ್ ಬಿ. ಓಕೆ, ರೈಟ್. ಎ ಬಿ ಇಸ್ ಅ ಸ್ಟ್ರೇಟ್ ಲೈನ್. ಎಸ್ ಸರ್. ನೀವು ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಸಣ್ಣ ಕನ್ಸಿಡರ್ ಮಾಡ್ಕೋತೀನಿ. ಸೊ ಫ್ರಮ್ ಹಿಯರ್ ಟು ಹಿಯರ್ ಅಂಡ್ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಈ ಕಡೆ ಆಗ್ತದೆ. ಎಸ್, ಇಷ್ಟ ಆಯ್ತಾ? ಓಕೆ, ಇಷ್ಟು ಕನ್ಸಿಡರ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪಾಯಿಂಟ್ಸ್ ನ ತಗೊಳ್ತೀನಿ. ಎ ಬಿ ಸಿ ಡಿ ಅಂತ ಬರ್ಕೋತೀನಿ. ಓಕೆ, and ಇಲ್ಲಿ 0 time 0. okay, so velocity is 0, time also 0. and from O to D, okay, so O ಇಂದ D ವರೆಗೆ that is time t. and ಇಲ್ಲೂ ಸಹಿತ A ಇಂದ C ವರೆಗೆ that is indicates that is the time t only. okay, so that is time t. okay, and ಇಲ್ಲಿಂದ ಇಲ್ಲಿಗೆ we are indicating that is U. okay, so that is nothing but C ಇಂದ D ವರೆಗೆ it is the initial velocity. and ಇಲ್ಲಿಂದ ಇಲ್ಲಿಗೆ B ಇಂದ C ಗೆ ಸರ್ ಇಲ್ಲಿ ಟೋಟಲ್ V ಇದೆ and ಇಲ್ಲಿ V ಇದೆ. then what about this one? sir, difference is V minus U. okay, so V minus U. okay, done. ಇಷ್ಟ ಆಯ್ತಾ? and first ನಮಗೆ ಇದು ಬೇಕು. and you can see the equation is independent of displacement. okay, independent of displacement ಅಂದ್ರೆ we are not talking about area. okay, velocity time graph ಏನು ಕೊಡುತ್ತೆ sir? slope will give you acceleration and area under that gives you distance displacement ಅಲ್ವಾ? ನಮಗೆ distance displacement ಬೇಕಾಗಿಲ್ಲ. therefore which one we have to use? sir, slope ನ ಯೂಸ್ ಮಾಡಬೇಕು. okay, so slope ನ ಯೂಸ್ ಮಾಡಿದ್ರೆ ಏನಾಗುತ್ತೆ? so that indicates. okay, so from graph, okay, so from graph, okay, so from graph we know that so acceleration, okay, so acceleration A, so that is equals to change in a y-axis divided by change in x-axis. okay, so ಇಲ್ಲಿ acceleration E ಅಂತ ಬರ್ಕೊಂಡ್ರೆ, okay, so change in y-axis. okay, so change in y-axis A ಇಂದ B ವರೆಗೆ. okay, so that is y-axis, change in y-axis, that is so B. okay, so that is a B minus C, so divided by change in x-axis A C minus A ಅಂತ ಆಯ್ತು. okay, so B ಪಾಯಿಂಟ್ ಏನಿದೆ B ಮತ್ತೆ C ಮಧ್ಯೆ. okay, so B minus C. okay, so change in ಅಲ್ವಾ? so change in ಅಂತ ಹೇಳಿದ್ರೆ B ಇಂದ C ವರೆಗೆ ಏನಾಯ್ತು? that is B minus U. okay sir, so divided by dx. okay, delta x ಅಂದ್ರೆ that is change in x axis. ಏನದು sir? it is the t. rearrange that equation. sir, it is V is equals to U plus AT, or sir V is equals to so V naught plus AT. ಕ್ಲಿಯರ್ ಆಯ್ತಾ? ಸಿಂಪಲ್. acceleration slope ತಗೊಂಡ್ರೆ ಸಾಕು. okay, that is the from graph slope. okay, so this is the from a slope. okay, so this is indicates a slope. yes sir, done. ಇಷ್ಟೇ ನಿಮಗೆ 3 marks ಕೇಳಿದ್ರೆ ಈ ಈಕ್ವೇಷನ್ ಕೇಳ್ತಾರೆ. okay, so 3 marks ಕೇಳಿದ್ರೆ ಈ ಈಕ್ವೇಷನ್ ಕೇಳ್ತಾರೆ. ಸಿಂಪಲ್. got it? okay sir, next one, that is position time relation. okay, so position time relation ಕ್ವಶನ್ ಅಂತೂ ಹೀಗೆ ಕೇಳ್ತಾರೆ. ಇದು derive the expression x is equals to V naught t plus of AT square using velocity time graph. okay, so velocity time graph, again same thing. so this is velocity. okay, so this is velocity and this is the time graph. okay, so velocity time graph. okay, and again it is not starting from 0, so I'll consider this as like this. okay, so ಇಲ್ಲಿ ಕಂಪೇರ್ ಮಾಡ್ಕೊಂಡ್ರೆ so this is O and this is A and this is B. okay, and in a further simplification ಮಾಡ್ಕೊಂಡ್ರೆ, okay, so this indicates. okay, so this indicates a final velocity. okay, yes sir, this is the final velocity and this is the initial velocity. okay, so this is initial velocity. ಬರ್ಕೊಂಡ್ರೆ ನಾವು ಯಾವ ತರ ಬರ್ಕೊಳ್ಬಹುದು? so from here to here and then here to here. okay, right sir, so ಇಲ್ಲಿಂದ ಇಲ್ಲಿಗೆ that is the final velocity and ಇಲ್ಲಿಂದ ಇಲ್ಲಿಗೆ that is the initial velocity. done? yes sir, and next ನೋಡಿದ್ರೆ ಒಂದು ಲೈನ್ ಕನ್ಸಿಡರ್ ಮಾಡ್ಕೋತೀನಿ and ಇಲ್ಲೂ ಸಹ
ಓಕೆ ಸೊ ಇವಾಗ ಪಾಯಿಂಟರ್ಸ್ ನಾನು ತೊಗೊಂಡ್ರೆ ಓಕೆ ಸೊ ಪಾಯಿಂಟರ್ಸ್ ನಾನು ತೊಗೊಂಡ್ರೆ ಓಕೆ ಸೊ ಇಲ್ಲಿ ನನಗೆ ಬೇಕಾದ ಇಷ್ಟೇ ಅಲ್ವಾ ಸೊ ಇವಾಗ ಬೇಕಾದ ಯಾವುದು ಇಲ್ಲಿ ಪೊಸಿಷನ್ ಬಂದು ಪೊಸಿಷನ್ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್ ಬಂದು ಓಕೆ ಸೊ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂದ್ರೆ ನನಗೆ ಡಿಸ್ಪ್ಲೇಸ್ಮೆಂಟ್ ಬೇಕಾದ್ರೆ ಏನು ಮಾಡಬೇಕು ಏರಿಯಾ ಫೈಂಡ್ ಮಾಡಬೇಕಾ ಅಥವಾ ಸ್ಲೋಪ್ ಫೈಂಡ್ ಮಾಡಬೇಕಾ ಸರ್ ಡಿಸ್ಪ್ಲೇಸ್ಮೆಂಟ್ ಡಿಸ್ಟೆನ್ಸ್ ಅಥವಾ ಪೊಸಿಷನ್ ಬೇಕಾದಲ್ಲಿ ನಾವು ಡಿಸ್ಪ್ಲೇಸ್ಮೆಂಟ್ ಬೇಕಾದ್ರೆ ನಮಗೆ ಏರಿಯಾನ ಫೈಂಡ್ ಮಾಡಬೇಕು ಸೊ ಏರಿಯಾ ಅಂಡರ್ ದಿಸ್ ಎ ಬಿ ಓಕೆ ಸೊ ಏರಿಯಾ ಅಂಡರ್ ದಿಸ್ ಎ ಬಿ ಅಂದ್ರೆ ಏನು ಮಾಡ್ತೀವಿ ಇದನ್ನ ಫಿಲ್ ಮಾಡಿದ್ರೆ ಏನು ಸಿಕ್ತು ನಿಮಗೆ ಸರ್ ನಮಗೆ ಸಿಕ್ಕಿರೋದು ಏರಿಯಾ ಅಂಡರ್ ಓಕೆ ಸೊ ಏರಿಯಾ ಸೊ ವಾಟ್ ಇಸ್ ದಿಸ್ ಏರಿಯಾ ಸೊ ಏರಿಯಾ ನೋಡಿ ದಿಸ್ ಇಸ್ ದ ಟ್ರೆಪಿಜಿಯಂ ಅಲ್ವಾ ಟ್ರೆಪಿಜಿಯಂ ಯೂಸ್ ಮಾಡ್ಕೊಳ್ಳಿ ಓಕೆ ಸೊ ಟ್ರೆಪಿಜಿಯಂ ಸೊ ಏರಿಯಾ ಫಾರ್ ಟ್ರೆಪಿಜಿಯಂ ಸೊ ಇಲ್ಲಿ ಸೊ ಫಾರ್ ಅ ಡಿಸ್ಪ್ಲೇಸ್ಮೆಂಟ್ ಓಕೆ ಫ್ರಮ್ VT graph okay so from VT graph displacement okay so displacement so that is equals okay that is area so area of VT graph okay and ಇಲ್ಲಿ displacement ನಾನು ಯಾವ ತರ ಬರೀತೀನಿ s ಅಂತ ಬರೀತೀನಿ ಓಕೆನಾ so s can be written as x2 minus x1 okay so displacement ಅಂದ್ರೆ change in position ಅಲ್ವಾ final position minus initial position that is equals okay so that is equals to area of a trapezium okay so area of a trapezium okay so area of so trapezium yes sir ಇಲ್ಲಿ so s is equals to x2 minus x1 ಅನ್ನೋದು displacement ಆಯ್ತು so that is equals to area we know that so half of sum of a parallel lines okay so sum of a parallel ಇದು b ಆದ್ರೆ ಇದನ್ನ ನಾನು c ಅಂತ ಬರ್ಕೋತೀನಿ ಇಲ್ಲಿ ನೋಡಿ OA okay so OA is a parallel line to the BC okay sir CB ಅಂತ ಬರೀತೀನಿ OA CB okay into the separation between those lines okay separation between those lines ಅಂದ್ರೆ ಎಷ್ಟು OC okay sir ಇದರ ಪ್ರಕಾರ ನಾನು ಬರ್ಕೊಂಡ್ರೆ okay so ಇದರ ಪ್ರಕಾರ ಬರ್ಕೊಂಡ್ರೆ half as it is okay so that is half as it is yes sir into OA ಏನಿದೆ OA that is U and OC ಏನಿದೆ sir that is a V and OC ಏನಿದೆ that is a T yes sir ಇಲ್ಲಿ ಓಪನ್ ದ ಬ್ರಾಕೆಟ್ ಮಾಡೋದಕ್ಕಿಂತ ಮುಂಚೆ we know that okay so we know that so V is equals to U plus AT yes sir and ಇಲ್ಲಿ so S is equals to x2 minus x1 so that is equals to so half as it is U plus ಇಲ್ಲಿ V place ಅಲ್ಲಿ U plus AT ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ into so T okay sir open the bracket okay so ಎಷ್ಟಾಗುತ್ತದು sir half so 2 times of U so plus AT into T so further simplification ಮಾಡಿದ್ರೆ ಎಷ್ಟಾಗುತ್ತೆ ಓಪನ್ ಇದು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 2U2 divided by 2 ಅಂತಂದ್ರೆ so that is U2 so plus half AT square okay so half AT square ಆಯ್ತು ಅದೇ ತಾನೇ ಬಂದಿರೋದಲ್ಲಿ okay so ಇಲ್ಲಿ ನಮಗೆ ಡಿಸ್ಪ್ಲೇಸ್ಮೆಂಟ್ okay so x2 minus x1 so that is equals to so ut plus half AT square okay so ಈ ತರ ಬರಿಬಹುದು and ನಮಗೆ ಸರ್ x ಕೊಟ್ಟಿದಾರಲ್ಲ ಅದನ್ನ ಯಾವ ತರ ಮಾಡೋದು ಅಂತ ಹೇಳಿದ್ರೆ ಸಿಂಪಲ್ ನೋಡಿ ಅದನ್ನ ಸಿಂಪಲ್ ಆಗಿ ಏನು ಮಾಡಬಹುದು ಅಂದ್ರೆ ಸರ್ ಡಿಸ್ಪ್ಲೇಸ್ಮೆಂಟ್ ದಟ್ ಇಸ್ ಈಕ್ವಲ್ಸ್ ಟು x2 minus x1 am I right yes sir and ಇಲ್ಲಿ ಸೊ ನಮಗೆ ಕೊಟ್ಟಿರೋದು ಸರ್ ಇಟ್ ಇಸ್ ut plus half AT square yes sir and ಇಲ್ಲಿ ನಾನು ಏನು ಬರ್ತೀನಿ ಸೊ x1 is initial position ಅಲ್ವಾ ಸೊ ಆರಿಜಿನ್ ಹತ್ರ ಇರುತ್ತೆ ದಟ್ ಇಸ್ x1 and ಫೈನಲ್ ಪೊಸಿಷನ್ ನಾನು x2 ಅಂತ ಬರ್ಕೋತೀನಿ ಓಕೆ x2 ಆಸ್ x therefore ಇಲ್ಲಿ ನಾನು ಬರ್ಕೊಂಡ್ರೆ s is equals to x minus 0 so that is equals to ut plus half AT square ಅಂತ ಬರಿಬಹುದು and the next one ನೋಡಿದ್ರೆ so x is equals to so ut plus half AT square ಅಥವಾ ಇದನ್ನೇ so x is equals to v naught t the plus of so AT square ಅಂತ ಬರಿಬಹುದು and ಈ ತರ ಕ್ವೆಶ್ಚನ್ಗಳನ್ನ ನಿಮಗೆ 5 ಮಾರ್ಕ್ಸ್ ಕೇಳ್ತಾರೆ ಓಕೆ ಸೊ 5 ಮಾರ್ಕ್ಸ್ got it yes sir and the next velocity displacement graph okay so velocity displacement graph okay derive an expression for v square is equals to okay v square that is equals to v naught square plus 2ax using vt graph so same procedure ಮಾಡಬೇಕು so this is velocity okay so this is the velocity and this is the time yes sir this is velocity and this is the time and the next ನೋಡೋದಾದ್ರೆ okay so this is velocity and here I'll consider this is the initial velocity u and this one
So this one, so that is a V. Okay, yes sir. Okay, fine. So ಇಲ್ಲಿ ನಮಗೆ ಬೇಕಾಗಿರೋದು ಯಾವುದು? So points O, this is A and this is B. ಇಲ್ಲಿ ಏನಿರೋದು ವೆಲಾಸಿಟಿ ಅಂಡ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ವೆಲಾಸಿಟಿ ಎಕ್ಸ್ ಇಸ್ ನಥಿಂಗ್ ಬಟ್ ಪೊಸಿಷನ್ ಯಾವ್ದ್ರಲ್ಲಿ ಬರುತ್ತೆ? ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಬರುತ್ತೆ. ಡಿಸ್ಪ್ಲೇಸ್ಮೆಂಟ್ ಬೇಕಂದ್ರೆ ಅಗೇನ್ ಯು ಹ್ಯಾವ್ ಟು ಕನ್ಸಿಡರ್ ಏರಿಯಾ ಅಂಡರ್ ವಿ ಟಿ ಗ್ರಾಫ್. ಓಕೆ, ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಬೇಕು ಅಂತಂದ್ರೆ ಓಕೆ, ಸೊ ಏರಿಯಾ ಅಂಡರ್ ವಿ ಟಿ ಗ್ರಾಫ್. ಓಕೆ, ಸೊ ಏರಿಯಾ ಅಂಡರ್ ವಿ ಟಿ ಗ್ರಾಫ್. ಓಕೆ, ಸೊ ಏರಿಯಾ ಅಂಡರ್ ವಿ ಟಿ ಗ್ರಾಫ್. ಓಕೆ, ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ ಇಲ್ಲಿ ನಿಮಗೆ? ಸೊ ಸೇಮ್ ಟ್ರೆಪಿಸಿಯಂ ಬರುತ್ತೆ. ಸೊ ಅಗೇನ್ ಸೇಮ್ ಕನ್ಸಿಡರ್. ಸೊ ಫ್ರಮ್ VT graph, from VT graph, okay, so displacement, okay, so displacement, so that is equals to area of trapezium of okay, so that is the sum of parallel lines. If I consider this is a BC, OA, so plus CB into separation between them, that is the OC. Okay, so from here to here, that is the T. Okay, so that is the T. Okay, and the displacement nobody other, that is the x2 minus x1, so that is equals to half. So OA, that is nothing but U, and CB, that is nothing but that is the V, into OC, that is the T. And we know that, okay, so we know that, sir, so V is equals to U plus AT ಇದೆ, and ನಮಗೆ ಬೇಕಾಗಿರೋದು so time ನ ಎಲಿಮಿನೇಟ್ ಮಾಡಬೇಕು, therefore V minus U divided by E ಬರಿಬೋದಾ? yes sir. So now consider ಮಾಡ್ಕೊಂಡ್ರೆ, so x2 minus x1, that is equals to half as it is. So U as it is ಬರೀರಿ, V ಯಾವ ತರ ಬರೀತೀರಾ? So V ಸಹಿತ as it is ಬರೀರಿ, T ಯಾವ ತರ ಬರೀತೀರಾ? Sir, it is V minus U, so divided by A. Okay, so S is equals to x2 minus x1, so that is equals to half. So V plus U into, so V minus U, so divided by A. Okay, and next ಇಲ್ಲಿ ನೋಡಿ A plus B, A minus B ಫಾರ್ಮ್ ಅಲ್ಲಿ ಇದೆನಾ? A plus B, A minus B. ಸೊ ಅದನ್ನ ಯಾವ ತರ ಬರೀಬಹುದು? ಸರ್, ಡಿಸ್ಪ್ಲೇಸ್ಮೆಂಟ್ that is equals to x2 minus x1, so that is equals to ಇಲ್ಲಿ ನಾರ್ಮಲ್ ಆಗಿ ಏನಿದೆ ಸರ್? ಇಟ್ ಇಸ್ ಅ 2A, ರೈಟ್? ಸೊ 2A, ಸೊ ಅದನ್ನ ಆಸ್ ಇಟ್ ಇಸ್ ಬರೋಣ, V minus U, so V plus U, so divided by 2A. Okay, and S is equals to x2 minus x1, that is equals to, and ಇಲ್ಲಿ ಬರ್ಕೊಂಡ್ರೆ, so that is a V square minus U square. ಎಲ್ಲಿಂದ ಬಂತು ಸರ್? A plus B, so A minus B, so that is equals to A square minus B square form. Okay, so ಅದನ್ನ ಯೂಸ್ ಮಾಡಿರೋದು. Okay, so divided by 2A, and we know that, okay, so we know that, suppose if x1 is starting from origin and x2 is, okay, okay, we know that at the variable if, okay, so if that is x, then this becomes x, so that is a V square minus U square divided by 2A. Okay, and a cross multiplication ಮಾಡಿದ್ರೆ, sir, it is a 2xa, so that is equals to V square minus U square, and V square, that is equals to U square, so plus 2ax, or so that is a V square, that is a V naught square, so plus 2ax. ಇಷ್ಟು ಮಾಡಿದ್ರೆ ಸಾಕು. Okay, so derivation part. ಸೊ 3 derivation ನ ಯಾವುದೇ ಕಾರಣಕ್ಕೂ ಸಹ ನೀವು ಬಿಡಬಾರ್ದು. ಓಕೆ, ಸೊ 3 derivation ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅಂಡ್ ದೀಸ್ ಆರ್ ದ 3 ಮೇಜರ್ ಇಕ್ವೇಷನ್ಸ್ ಆಫ್ ಮೋಷನ್. ಅಂಡ್ ಇಲ್ಲಿ ಒಂದು ಎಕ್ಸ್ಟ್ರಾ ಬರುತ್ತೆ, ಎಕ್ಸ್ಟ್ರಾ ಇಕ್ವೇಷನ್ ಆಫ್ ಮೋಷನ್, ದಟ್ ಇಸ್ ಡಿಸ್ಪ್ಲೇಸ್ಮೆಂಟ್ ಇನ್ nth ಸೆಕೆಂಡ್ ಅಂತ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ in nth second. Okay, so displacement in nth second. So displacement in a nth second, that is Sn, so that is equals to U plus, so A by 2, so 2n minus 1. Okay, so 2n minus 1. Got it? So ಈ ಫಾರ್ಮುಲಾ ಯಾವುದೇ ತರ ಡೆರಿವೇಶನ್ ಇಲ್ಲ. ಸೊ ಡಿಸ್ಪ್ಲೇಸ್ಮೆಂಟ್ ಇನ್ nth ಸೆಕೆಂಡ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಸೆಕೆಂಡ್ ಅಲ್ಲಿ, ಓಕೆ, ಫಾರ್ ಎಕ್ಸಾಂಪಲ್ 10 ಸೆಕೆಂಡ್ ಟೋಟಲ್ ಡಿಸ್ಟೆನ್ಸ್. ಓಕೆ, 10 ಸೆಕೆಂಡ್ ಅಲ್ಲಿ ಟೋಟಲ್ ಡಿಸ್ಟೆನ್ಸ್ 100 ಮೀಟರ್ ಹೋಗಿದೆ ಅನ್ಕೊಳ್ಳಿ. ಓಕೆ, 10 ಸೆಕೆಂಡ್ ಅಲ್ಲಿ 100 ಮೀಟರ್ ದೂರ ಹೋಗಿದೆ. ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಇನ್ nth ಸೆಕೆಂಡ್ ಅಂದ್ರೆ 10th ಸೆಕೆಂಡ್ ಆಗಕ್ಕಿಂತ ಮುಂಚೆ, ದಟ್ ಈಸ್ 9th ಸೆಕೆಂಡ್ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅನ್ನೋದು ಫೈಂಡ್ ಮಾಡಕ್ಕೆ, ಪ್ರೀವಿಯಸ್ ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಮಾಡಕ್ಕೆ. ಓಕೆ, ಫೈನಲ್ ಡಿಸ್ಪ್ಲೇಸ್ಮೆಂಟ್ ಇರುತ್ತಲ್ಲ, ಆ ಡಿಸ್ಪ್ಲೇಸ್ಮೆಂಟ್ ಗೆ 1 ಸೆಕೆಂಡ್ ಹಿಂದೆ ಯಾವ ಡಿಸ್ಪ್ಲೇಸ್ಮೆಂಟ್ ಇತ್ತು, ಎಷ್ಟು ದೂರ ಇತ್ತು ಅನ್ನೋದು ಫೈಂಡ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಓಕೆ, ಎಸ್ ಸರ್. ಅಂಡ್ ದ ನೆಕ್ಸ್ಟ್ ಒನ್ ನೋಡಿದ್ರೆ ಇದೆಲ್ಲ ಆಯ್ತಲ್ಲ.
ಓಕೆ, ಸೊ ಇಷ್ಟೇ ನಿಮಗೆ 5 ಮಾರ್ಕ್ಸ್ದು ಡೆರಿವೇಷನ್ ಮುಗೀತು. ಓಕೆ, ಸೊ 5 ಮಾರ್ಕ್ಸ್ದು ಡೆರಿವೇಷನ್ ಮುಗೀತು. 2 ಮಾರ್ಕ್ಸ್ದು ಇನ್ಸ್ಟಾಂಟೇನಿಯಸ್ ಸ್ಪೀಡ್, ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಅಂಡ್ ಆಕ್ಸಲರೇಷನ್ ಮುಗೀತು. ಅದರಲ್ಲೇ ನಿಮಗೆ MCQs ಸಹ ಬರುತ್ತೆ. ಅಂಡ್ ಮಿಕ್ಕಿದ್ದೆಲ್ಲ ನಮಗೆ NCERT ಎಕ್ಸಾಂಪಲ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? NCERT ಎಕ್ಸಾಂಪಲ್ 2.2 obtain equations of motion for a constant acceleration using calculus. ಯಾವ್ದನ್ನ ಯೂಸ್ ಮಾಡ್ಬೇಕು ನೀವು? ಕ್ಯಾಲ್ಕುಲಸ್. ಓಕೆ, ಸೊ ದಟ್ ಇಸ್ ಇಂಟಿಗ್ರೇಷನ್ ಮತ್ತೆ ಡಿಫರೆನ್ಸಿಯೇಷನ್. ಓಕೆ, ಸೊ ಇಂಟಿಗ್ರೇಷನ್ ಮತ್ತೆ ಡಿಫರೆನ್ಸಿಯೇಷನ್ ಯೂಸ್ ಮಾಡಿ ಸೊ ಸೇಮ್ ಇಕ್ವೇಷನ್ಸ್ ಆಫ್ ಮೋಷನ್ ನ ಡಿರೈವ್ ಮಾಡ್ಬೇಕು. ಯಾವ್ದು? v is equals to u plus at, s is equals to ut plus fit square, and third one v square is equals to u square plus 2as ನ ಯೂಸ್ ಮಾಡಬೇಕು. ನೋಡಿ, let us consider an object moving along a straight line with a uniform acceleration a. Let u be the initial velocity of the body, that is at instant t is equals to 0, and v is the velocity of the velocity at a later instant, that is the t. Let dv be the infinitesimally small change in velocity in an infinitesimally small time interval, that is the dt. Then, so first ನಮಗೆ so velocity, okay, so that is velocity time graph. So velocity ನ ಯಾವ ತರ ಡಿಫೈನ್, acceleration ಯಾವ ತರ ಡಿಫೈನ್ ಮಾಡ್ತೀವಿ? ಫಸ್ಟ್ ನಮಗೆ acceleration ಬೇಕು. acceleration ಯಾವ ತರ ಡಿಫೈನ್ ಮಾಡ್ತೀವಿ? ಸರ್, ಇಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಇನ್ಸ್ಟಾಂಟೇನಿಯಸ್ ಆಕ್ಸಲರೇಷನ್ ಯಾವ ತರ ಡಿಫೈನ್ ಮಾಡ್ತೀವಿ? Sir, instantaneous acceleration, it is given by, okay, instantaneous acceleration. So instantaneous acceleration, okay, so that is instantaneous acceleration that is given by dv divided by dt. correct? Yes sir. And cross multiplication ಮಾಡಿದ್ರೆ ಏನಾಗುತ್ತೆ? Sir, dv that is equals to a into dt. okay, so a into dt. okay, a into dt ಆಗ್ತದೆ on integration. okay, so on integration, so dv that is equals to so a into dt. so ಇಲ್ಲಿ ನಮಗೆ a ಅನ್ನೋದೇನು? ಯೂನಿಫಾರ್ಮ್ ಆಕ್ಸಲರೇಷನ್, ದಟ್ ಇಸ್ ಅ ಕಾನ್ಸ್ಟಂಟ್ ಆಕ್ಸಲರೇಷನ್ ಅಂತ ಅರ್ಥ. ಕಾನ್ಸ್ಟಂಟ್ ಆಕ್ಸಲರೇಷನ್ ಅಂಡ್ ವೆಲಾಸಿಟೀಸ್ ಇನಿಷಿಯಲ್ ವೆಲಾಸಿಟಿ u and final velocity v, and time initial velocity 0 and final time that is the t. ಇಲ್ಲೇ ಕೊಟ್ಟಿದೆ ನೋಡಿ, initiality then later part that is the t ಅಂತ. ಓಕೆ, and differentiation integration ಮಾಡಿದ್ರೆ ಏನಾಗುತ್ತೆ? ಸರ್, it is the v, so uv, and that is equals to a is a constant and ಇದು so t, so 0t ಆಗುತ್ತೆ. ಓಕೆ, ಇದನ್ನ ಬರ್ಕೊಂಡಾಗ so that is v minus u, so that is equals to at, and further simplification ಮಾಡಿದಾಗ sir, it is a v that is equals to u plus at is the final expression. so this is from integration part. okay, so this is from integration part. clear? yes sir. and the next one ನೋಡಿ, next one displacement time graph. okay, so that is the displacement time graph. ಇವಾಗ ಡಿಸ್ಪ್ಲೇಸ್ಮೆಂಟ್ ಯಾವ್ದ್ರಿಂದ ಡಿಫೈನ್ ಮಾಡ್ತೀವಿ? ವೆಲಾಸಿಟಿ. ಓಕೆ, ಸೊ ವೆಲಾಸಿಟಿ ಯಾವ ತರ ಡಿಫೈನ್ ಮಾಡ್ತೀವಿ? ಸರ್, ಇಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್, ದಟ್ ಇಸ್ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ. ಯಾವ ತರ ಡಿಫೈನ್ ಮಾಡ್ತೀರಾ? ಸೊ ಫ್ರಮ್ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಅಂತ ಹೇಳಿದ್ರೆ ಸರ್, v is equals to so dx divided by dt. okay, so dx divided by dt. okay, and rearrange ಮಾಡ್ಕೊಂಡ್ರೆ ಏನಾಗುತ್ತೆ? ಸರ್, ಇಟ್ ಇಸ್ ದ dx that is equals to v into dt. yes sir. and ನಮಗೆ ಇಂಟಿಗ್ರೇಷನ್ ಮಾಡಿದ್ರೆ ಆನ್ ಇಂಟಿಗ್ರೇಷನ್. ಓಕೆ, ಸೊ ಆನ್ ಇಂಟಿಗ್ರೇಷನ್. ಓಕೆ, ಸೊ ದಟ್ ಇಸ್ ಆನ್ ಇಂಟಿಗ್ರೇಷನ್. ಓಕೆ, ಸೊ ದಟ್ ಇಸ್ ಆನ್ ಇಂಟಿಗ್ರೇಷನ್. ಸೊ ದಟ್ ಈಸ್ ಗಿವೆನ್ ಬೈ ಸೊ dx that is equals to integration v into dt. ಓಕೆ, and ಇಲ್ಲಿ ಇನಿಷಿಯಲ್ ಪೊಸಿಷನ್ ನಾನೇನು ಬರ್ತೀನಿ? xi, and this is the final position x. ಓಕೆ, ಪೊಸಿಷನ್ ಇದು ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ v and final velocity v, u and v. ಓಕೆ, ಸೊ ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರುತ್ತೆ? Sir, it is a x, it is a xi, and this is xf that is equals to so this is a v square divided by 2 ಅಂತ ಆಗುತ್ತೆ. so therefore it is a u and v. okay, so next ನೋಡಿದ್ರೆ ನಮಗೆ ಏನು ಬರುತ್ತೆ? ಇದು ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್. ಓಕೆ, ಸೊ ಅಲ್ಲಿ ನಮಗೆ ನೆಕ್ಸ್ಟ್ ಬರೋದು ಸರ್, ಇಟ್ ಇಸ್ ಅ xf minus xi, so that is equals to 1/2 is a common. okay, so 1/2 is common. next one ನೋಡ್ಕೊಂಡ್ರೆ v square time. okay, differentiation with respect to time on integration ಇದೇನಾಗುತ್ತೆ? so v square, so plus ಇದು ಮೈನಸ್ ಆಗುತ್ತೆ, so that is u square. okay, and ಇದು ಏನಾಗುತ್ತೆ? s ಆಗುತ್ತೆ, and this is half and bracket of v square. okay, ಟೈಮ್ ಇಲ್ವಲ್ಲ ಇಲ್ಲಿ, ಸೊ ಟೈಮ್ ಜೊತೆ ಮಾಡ್ಬೇಕು ಇಲ್ಲಿ. ಓಕೆ, ಸೊ ಟೈಮ್ ಜೊತೆ ಮಾಡಬೇಕು. ಓಕೆ, ಸೊ ಆನ್ ಇಂಟಿಗ್ರೇಷನ್ ಇದು v ಆಗಿದೆಯಲ್ಲ, dx divided by dt and v. ಓಕೆ, ಸೊ ಇಲ್ಲಿ ನೋಡಿ ಇಷ್ಟುವರೆಗೆ ಬಂತಲ್ಲ, and we know that from previous equation that is u plus at. okay, so that is u plus at. ಇಷ್ಟಾಯ್ತಾ? yes sir. ಇಷ್ಟಾದ್ಮೇಲೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲಿ? ಸೊ ಇಂಟಿಗ್ರೇಷನ್ that is initial position to the final position.
ಸೊ ದಟ್ ಈಸ್ dx. ಸೊ ದಟ್ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಏನಿದೆ ಅದು ಸರ್, ಇಟ್ ಈಸ್ ಟೈಮ್ಗೆ 0 to t. ಓಕೆ, ಸೊ ದಟ್ ಈಸ್ u plus at. ಓಕೆ, ಸೊ ದಟ್ ಈಸ್ u plus at into dt. ಓಕೆ ಸರ್, ಅಂಡ್ ಇಂಟಿಗ್ರೇಷನ್ ಮಾಡಿದ್ರೆ ಇದೇನಾಗುತ್ತೆ, ಇಂಟಿಗ್ರೇಷನ್ ದಟ್ ಈಸ್ xi xf. ಸೊ ದಟ್ ಈಸ್ dx ದಟ್ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ 0 to t. ಸೊ u dt. ಓಕೆ, ಸೊ u dt ಪ್ಲಸ್ ಇಂಟಿಗ್ರೇಷನ್ 0 to t and so at into dt. Okay, and the next so xf minus xi, so that is equals to ಇಲ್ಲಿ ಏನು ಬರಿಬಹುದು ಇಂಟಿಗ್ರೇಷನ್ ಮಾಡಿದ್ರೆ ಸರ್, it is a ut. Okay, so ut that is 0 to t and plus a is a constant, take it outside though, so that is t square divided by 2 and 0 to t. Okay, and then ಏನಂತ ಬರೀತೀವಿ ಸರ್, ಡಿಸ್ಪ್ಲೇಸ್ಮೆಂಟ್. ಓಕೆ, xf minus xi ಅಂದ್ರೆ that is final position minus initial position, that is the displacement. and ut ಆಗುತ್ತೆ ಇದು ut. ಸೊ ಪ್ಲಸ್ ಇದನ್ನ ನೋಡ್ಕೊಂಡು ದಟ್ ಇಸ್ ಆಫ್ at ಸ್ಕ್ವೇರ್ ಆಗುತ್ತೆ ಆಫ್ಟರ್ ಸಿಂಪ್ಲಿಫಿಕೇಶನ್. ಇಷ್ಟು ಬರೆದ್ರೆ ಸಾಕು. ಓಕೆ, ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ವೆಲಾಸಿಟಿ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್, ಡಿಸ್ಪ್ಲೇಸ್ಮೆಂಟ್ ಟೈಮ್ ಇಕ್ವೇಷನ್ ಅಲ್ವಾ. ಸೊ ದಿಸ್ ಇಸ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ದಿಸ್ ಇಸ್ ದ ಟೈಮ್ ಇಕ್ವೇಷನ್. ಗಾಟ್ ಇಟ್? ಅಂಡ್ ದ ನೆಕ್ಸ್ಟ್ ಒನ್ ನೋಡೋಣ, ವೆಲಾಸಿಟಿ ಅಂಡ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ವೆಲಾಸಿಟಿ ಅಂಡ್ ಡಿಸ್ಪ್ಲೇಸ್ಮೆಂಟ್. ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಲೆಟ್ಸ್ ಕನ್ಸಿಡರ್ ಆಕ್ಸಲರೇಷನ್ ಪಾರ್ಟ್. ಓಕೆ, ಸೊ ಆಕ್ಸಲರೇಷನ್ ಏನು ಬರೀತೀವಿ ಸರ್, ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು dv ಡಿವೈಡೆಡ್ ಬೈ dt. ಕರೆಕ್ಟಾ? ಎಸ್ ಸರ್. ಇದನ್ನ ಸ್ವಲ್ಪ ರಿಅರೇಂಜ್ ಮಾಡ್ತೀನಿ. ಹೇಗೆ ಸರ್, ಇಟ್ ಇಸ್ dv ಇಂಟು ಸೊ ಡಿವೈಡೆಡ್ ಬೈ ಓಕೆ ಸೊ dt ಅಂತ ಬರೀತೀನಿ. ಅಂಡ್ ಇದು x ಇಲ್ಲಿ dx ಅಂಡ್ ಇಲ್ಲಿ dx ಅಂತ ಬರೀಬಹುದು. am I right? ಓಕೆ, ಸೊ dx ಡಿವೈಡೆಡ್ ಬೈ dx ಅಂತ ಬರೀತಾ ಇದ್ದೀನಿ. ಓಕೆ, ಸೊ ದಿಸ್ ಇಸ್ dx and this is also dx. ಓಕೆ ಸರ್, and acceleration that is equals to dv divided by dx as it is. And what about this one? Sir, it is a v. Okay, so dv so divided by dx into v. Okay, and cross multiplication ಮಾಡಿದ್ರೆ sir, it is a v into dx, so that is equals to a into dx. Okay, so a into dx. Fine. Yes sir. And the next, okay, ಇಲ್ಲಿ v ಇದು. Okay, so this is a v. Okay, so on integration. Okay, so on integration, so on integration ಏನಾಗುತ್ತೆ ಆನ್ ಇಂಟಿಗ್ರೇಷನ್. ಸೊ ಆನ್ ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ ಸರ್, ಇಟ್ ಇಸ್ v into dv, so that is initial velocity v and this is final velocity v, and this is a time position ಎಷ್ಟು ಸರ್, it is initial position x and final position f and dx. ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು ಸರ್, ಇಲ್ಲಿ ಯು ವಿ ತೊಗೊಳ್ತಿದ್ರಾ, ಇಲ್ಲಿ xi xf ತೊಗೊಳ್ತಿದ್ರಾ, ಬಟ್ ಇಲ್ಲಿ t 0 and t ತೊಗೊಂಡ್ರಿ, ಇಲ್ಲಿ 0 and t ತೊಗೊಂಡ್ರಿ, ಇಲ್ಲಿ xi xf ತೊಗೊಂಡ್ರಿ, ಅದು ಹೇಗೆ ಅಂತ ಕೇಳಿದ್ರೆ ಇಲ್ಲಿ ಏನಿರುತ್ತಲ್ಲ ಡಿಫ್ರೆನ್ಸಿಯೇಷನ್ ಫಂಕ್ಷನ್, x ಇದ್ರೆ xi xf and t ಇದ್ರೆ d 0 to t. 0 to t ಯಾಕೆ? ಬಿಕಾಸ್ ದೇ ಹ್ಯಾವ್ ಮೆನ್ಷನ್ ಇನಿಷಿಯಲ್ ಟೈಮ್ ಆಸ್ ಅ t and ಫೈನಲ್ ಟೈಮ್ ಆಸ್ ಅ t. ಇನಿಷಿಯಲ್ ಟೈಮ್ ಆಸ್ ಅ 0 and ಫೈನಲ್ ಟೈಮ್ ಆಸ್ ಅ t. ಓಕೆ, ಸೊ ಅದರಿಂದ ಸೊ ಎಲ್ಲಿ dx ಫಾರ್ಮ್ ಇರುತ್ತೆ ಅದನ್ನು ನೋಡ್ಕೊಂಡು ಆನ್ಸರ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ? ಇಷ್ಟ ಆಯ್ತಾ? ಎಸ್ ಸರ್. ಆನ್ ಇಂಟಿಗ್ರೇಷನ್ ಏನಾಗುತ್ತೆ ಇದು ಸರ್, ಇಟ್ ಕ್ಯಾನ್ ಬಿ ರಿಟನ್ ಆಸ್ v ಸ್ಕ್ವೇರ್ ಡಿವೈಡೆಡ್ ಬೈ 2. ರೈಟಾ? ಎಸ್ ಸರ್. ಸೊ ದಿಸ್ ಇಸ್ ಇನಿಷಿಯಲ್ ವೆಲಾಸಿಟಿ, ದಿಸ್ ಇಸ್ ಫೈನಲ್ ವೆಲಾಸಿಟಿ and acceleration is constant, and this is the x initial position and final position. Okay, and ಇಲ್ಲಿ 1/2 is a constant, so v square minus u square, so that is equals to a, so bracket of xf minus xi. Okay, ಇಷ್ಟಾದ್ಮೇಲೆ ಇದನ್ನ ಏನಂತ ಬರೀಬಹುದು ಸರ್, it is a into s ಅಂತ ಬರೀಬಹುದು. Okay, so v square minus u square, so that is equals to 2 times of as, and v square that is equals to so u square plus 2as. Clear ಆಯ್ತಾ? So this is a required solution. Okay, velocity displacement, velocity s is the displacement ಅಷ್ಟೇ. ಕ್ಲಿಯರ್ ಆಯ್ತಾ? ಎಸ್ ಸರ್. ಇಷ್ಟೆಲ್ಲ ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ದಟ್ ಈಸ್ ಎಕ್ಸಾಂಪಲ್ಸ್. ಓಕೆ, ಸೊ ಎಕ್ಸಾಂಪಲ್ 2.3. ಸೊ 2.3 ಏನ್ ಹೇಳ್ತದೆ, ಎ ಬಾಲ್ ಇಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್. ನೋಡಿ, ಮೋಷನ್ ಅಂಡರ್ ಗ್ರಾವಿಟಿ ದಟ್ ಇಸ್ ಅ ಫ್ರೀ ಫಾಲ್ ಕಾನ್ಸೆಪ್ಟ್ ಬರುತ್ತೆ ಮೇಲೆ. ಓಕೆ, ಇಲ್ಲಿ ಎಕ್ಸಾಂಪಲ್ ಕೊಡೋದು, ಫಸ್ಟ್ ಎಕ್ಸಾಂಪಲ್ ಸಾಲ್ವ್ ಮಾಡೋಣ. upward with a velocity 20 meters per second from a top of a multi-story building. The height of the point from where the ball is thrown is 25 meters from ground. A. How high will the ball raise? B. How long it will be before the ball hits the ground. Andre ಒಂದು height ಕೇಳಿದ್ರೆ ಇನ್ನೊಂದು time ಕೇಳಿದ್ರೆ. Okay, so try to understand. Let's say this is the multi-store building. Okay, so this is multi-store building. Okay, so this is multi-store building and the dotted line in ತೋರಿಸುತ್ತೆ that is the ground. Okay, yes sir, ಇದನ್ನ fill ಮಾಡೋಣ for our understanding purpose. and ಇಲ್ಲಿಂದ ball throw ಆಗ್ತಿದೆ. Okay, so let's say this is the ball from where it is getting throw.
ಓಕೆ ಸೊ ಇಲ್ಲಿಂದ ಮೇಲೆ ಹೋಗುತ್ತೆ. ವಾಟ್ ಇಸ್ ಇನಿಷಿಯಲ್ ವೆಲಾಸಿಟಿ? ಸರ್ ಇಟ್ ಇಸ್ 20 ಮೀಟರ್ ಪರ್ ಸೆಕೆಂಡ್. ಓಕೆ ಸೊ ದಿಸ್ ಇಸ್ 20 ಮೀಟರ್ ಪರ್ ಸೆಕೆಂಡ್. ಏನಾಗುತ್ತೆ ಸರ್, ಇದು ಮೇಲೆ ಹೋಗಿ ಸೇಮ್ ಪಾತಲ್ಲಿ ಬರುತ್ತೆ. ನಿಮಗೆ ಅರ್ಥ ಆಗಲಿ ಅಂತೇಳಿ ನಾನು ಸೈಡಲ್ಲಿ ಬರೀತಾ ಇದ್ದೀನಿ. ಓಕೆನಾ, ಇದು ಕೆಳಗಡೆ ಬರುತ್ತೆ. ಓಕೆ ಸೊ ದಿಸ್ ಇಸ್ ರೀಚಿಂಗ್ ಡೌನ್. ಓಕೆ ಸೊ ಇಲ್ಲಿವರೆಗೆ ಬಂತು. ಓಕೆ ಸರ್, ಸೊ ಇಲ್ಲಿವರೆಗೆ ಬಂತು. ಓಕೆ ಸೊ ಬಾಲ್ ಅಂತೂ ಇಲ್ಲಿವರೆಗೆ ಬಂತು. ಓಕೆ ಎಸ್ ಸರ್. ಅಂಡ್ ಇಲ್ಲಿ ಇಷ್ಟ ಆಯ್ತಲ್ಲ. ಸೊ ದಿಸ್ ಇಸ್ ದ ವೆಲಾಸಿಟಿ. ಓಕೆ ಸೊ ದಿಸ್ ಇಸ್ ದ ವೆಲಾಸಿಟಿ ಆಯ್ತು. ಓಕೆ, ಇಲ್ಲಿ ಫಸ್ಟ್ ಕ್ವಶನ್ ಏನ್ ಕೇಳಿರೋದು, ಹೌ ಹೈ ಅಂದ್ರೆ ಈ ಪೊಸಿಷನ್ ಇಂದ. ಓಕೆ ಸೊ ಈ ಪೊಸಿಷನ್ ಇಂದ ಎಷ್ಟು ಹೈಟ್ ಮೇಲೆ ಹೋಗುತ್ತೆ ಅವ್ರು ಕೇಳ್ತಾ ಇರೋದು, ಎಷ್ಟು ಹೈಟ್ ಇಲ್ಲಿಂದ ಮೇಲೆ ಹೋಗುತ್ತೆ. ಓಕೆ ಸೊ ದಿಸ್ ಇಸ್ ದ ಹೈಟ್ ದೇ ಆರ್ ಟಾಕಿಂಗ್. ಓಕೆ ಸೊ ವಾಟ್ ಇಸ್ ದ ಹೈಟ್, ರೈಟಾ? ಎಸ್ ಸರ್. ಇಲ್ಲಿ ಈ ಇಷ್ಟು ಕೇಸ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ದರ್ ಇಸ್ ನೋ ಟೈಮ್. ಓಕೆ ಸೊ ಟೈಮ್ ಅಂತೂ ಕೊಟ್ಟಿಲ್ಲ. Which out of three equations, okay, v is equals to u plus at, second one s is equals to ut plus half at square, and third one v square is equals to u square plus 2ac as. Okay, ಇಲ್ಲಿ ಮೂರು equations ಅಲ್ಲಿ independent of time equation ಯಾವುದು? That is third equation of motion. Third equation of motion ಯಾವುದು? v square is equals to u square plus 2as. ಆ equation ಯೂಸ್ ಮಾಡ್ಬೋದು. ಓಕೆ ಎಸ್ ಸರ್. ಎಸ್ ಸರ್, ಫಸ್ಟ್ ಒನ್ ನೋಡ್ಕೊಂಡ್ರೆ ಸೊ v square ಫಸ್ಟ್ ನಾನು ವ್ಯಾಲ್ಯೂ ಬರ್ಕೊಂಡ್ರೆ ಏನಾಗುತ್ತೆ ಸರ್, ಇನಿಷಿಯಲ್ ವೆಲಾಸಿಟಿ ದಟ್ ಇಸ್ ದ 20 ಮೀಟರ್ ಪರ್ ಸೆಕೆಂಡ್. ಓಕೆ ಎಸ್ ಸರ್. ಅಂಡ್ ಫೈನಲ್ ವೆಲಾಸಿಟಿ ಏನಾಗುತ್ತೆ 0 ಆಗುತ್ತೆ. ಯಾಕೆ? ಎಟ್ ಅ ಮ್ಯಾಕ್ಸಿಮಮ್ ಹೈಟ್. ಓಕೆ, ಇಲ್ಲೇನಾಗುತ್ತೆ ಫಾರ್ ಎ ಫ್ರಾಕ್ಷನ್ ಆಫ್ ಅ ಸೆಕೆಂಡ್. ಓಕೆ ಸೊ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ವೆಲಾಸಿಟಿ ಏನಾಗುತ್ತೆ 0 ಆಗುತ್ತೆ. ದೆನ್ ಇಟ್ ಈಸ್ ಮೂವಿಂಗ್ ಡೌನ್ವರ್ಡ್. ಕರೆಕ್ಟಾ? ರೈಟ್ ಸರ್. ಅಂಡ್ ದ ನೆಕ್ಸ್ಟ್ ಒನ್ ಆಕ್ಸಲರೇಷನ್. ಓಕೆ ಸೊ ಆಕ್ಸಲರೇಷನ್ ಇಟ್ ಈಸ್ ಅಂಡರ್ ಮೋಷನ್, ಅಂಡರ್ ಗ್ರಾವಿಟಿ ಅಲ್ವಾ? ಇಫ್ ಐ ಥ್ರೋ ವರ್ಟಿಕಲ್ ಅಪ್ವರ್ಡ್, ಅದು ಸರ್ಟನ್ ಹೈಟಿಗೆ ರೀಚ್ ಆಗಿ ಮತ್ತೆ ಕೆಳಗಡೆ ಬರುತ್ತೆ. ವಾಟ್ ಇಸ್ ದ ರೀಸನ್? ಯಾರು ಕೆಳಗೆ ಹಿಡಿತಿರೋದು? ದಟ್ ಈಸ್ ಫೋರ್ಸ್ ಡ್ಯೂ ಟು ಅರ್ತ್. ಓಕೆ, ಫೋರ್ಸ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ಆ ಫೋರ್ಸ್ ಡ್ಯೂ ಟು ಗ್ರಾವಿಟಿ, ಆ ಫೋರ್ಸ್ ಇಂದ ಈ ಬಾಲಿನಲ್ಲಿ ಆಕ್ಸಲರೇಷನ್ ಪ್ರೊಡ್ಯೂಸ್ ಆಗುತ್ತೆ. ಆ ಆಕ್ಸಲರೇಷನ್ ನಾವು ಏನಂತ ಕರಿತೀವಿ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ಸೊ ಅದನ್ನೇ ನಾವು ಮೈನಸ್ ಜಿ ಅಂತ ಕರಿತೀವಿ. ಮೈನಸ್ ಜಿ ಏನಕ್ಕೆ? ಇಟ್ ಇಸ್ ಆಲ್ವೇಸ್ ವರ್ಟಿಕಲಿ ಡೌನ್ವರ್ಡ್. ಓಕೆ, ಆಕ್ಸಲರೇಷನ್ ಯಾವಾಗಲೂ ವರ್ಟಿಕಲ್. ಸರಿ, ಹೆಂಗ್ ಹೇಳ್ತೀರಿ? ಯಾವ ಬೇಸ್ ಮೇಲೆ ವರ್ಟಿಕಲಿ ಡೌನ್ವರ್ಡ್ ಅಂತ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ, anything if you throw vertical upward, after some time it will come down. ಯಾಕೆ? ಬಿಕಾಸ್ ಆಕ್ಸಲರೇಷನ್ ಅಥವಾ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಆಕ್ಟಿಂಗ್ ವರ್ಟಿಕಲಿ ಡೌನ್ವರ್ಡ್ ಅಂತ. ಬೇರೆ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಿದ್ರೆ ಅವು ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ವು. ಬಟ್ ಯಾಕೆ ಕೆಳಗಡೆ ಬರಬೇಕು? ಯಾಕೆಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಕ್ಟಿಂಗ್ ಟುವರ್ಡ್ಸ್ ದ ಸೆಂಟರ್ ಆಫ್ ಅರ್ತ್, ದಟ್ ಇಸ್ ಡೌನ್ವರ್ಡ್ ಇನ್ ಡೈರೆಕ್ಷನ್. ಓಕೆ ಎಸ್ ಸರ್. ಸರಿ, ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಓಕೆ ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟಾಗುತ್ತೆ? ಏನು ಕೊಟ್ಟಿದ್ರೆ ಜಿ ವ್ಯಾಲ್ಯೂ ಸರ್, ಇಟ್ ಇಸ್ -10 ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ S. Okay, so displacement nothing but h, height. Okay, ಇದು ಕ್ವಶನ್ ಮಾರ್ಕ್ ಆಗಿದೆ. ಓಕೆ, ಸೊ ವಿಚ್ ಇಕ್ವೇಷನ್ ನಾವು ಯೂಸ್ ಮಾಡ್ತೀವಿ ಸರ್? ಇಟ್ ಇಸ್ v ಸ್ಕ್ವೇರ್ ಸೊ u ಸ್ಕ್ವೇರ್ ಪ್ಲಸ್ 2as ಇಕ್ವೇಷನ್ ಯೂಸ್ ಮಾಡ್ತೀವಿ. ಓಕೆ, ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್. ಓಕೆ, ಸೊ ವೆಲಾಸಿಟಿ, ಫೈನಲ್ ವೆಲಾಸಿಟಿ 0, ಇನಿಷಿಯಲ್ ವೆಲಾಸಿಟಿ ಎಷ್ಟು ಸರ್? ಇಟ್ ಇಸ್ 20 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಟ್ ಇಸ್ -10. ಓಕೆ, ಸೊ a ವ್ಯಾಲ್ಯೂ ಎಷ್ಟಿದೆ? -10. ಓಕೆ, ಸೊ ಇಂಟು h. ಓಕೆ, ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಇದು ಸರ್? 0 ಸರ್ 4, that means 4 zeros minus 20 into h. Okay, so that is 20h, so that is equals to 400. So 1010, so h is equals to 4. Okay, estaಗುತ್ತೆ? That is 20 meter. Okay, so that is 20 meter high. Okay, so that is 20 meter high. The first part is done. Okay, so this is the first part. Okay sir, and the second part ನೋಡಿ, second part ಮಸ್ತ್ ಆಗಿದೆ. ಓಕೆ, ಅವ್ರು ಕೇಳ್ತಿರೋದೇನಂದ್ರೆ, ಈ ಬಾಲ್ ಇಲ್ಲಿಂದ ಎಸಿತಿದ್ರಲ್ಲ, ಇಲ್ಲಿ ಮೇಲೆ ಹೋಗಿ ಗ್ರೌಂಡ್ಗೆ ರೀಚ್ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ. ಎಷ್ಟು ಟೈಮ್ ತಗೊಳುತ್ತೆ ಅಂತ. ಪೊಸಿಷನ್, ಇದು ಯಾವ ರಿಲೇಷನ್ ಯೂಸ್ ಮಾಡ್ತೀರಾ? ಪೊಸಿಷನ್ ಅಂಡ್ ಟೈಮ್ ರಿಲೇಷನ್ ಯೂಸ್ ಮಾಡಬೇಕು. ಪೊಸಿಷನ್ ಟೈಮ್ ರಿಲೇಷನ್ ಯಾವುದು ಸರ್? ಸೆಕೆಂಡ್ ಒನ್ಗೆ ಪೊಸಿಷನ್ ಅಂಡ್ ಟೈಮ್ ರಿಲೇಷನ್ ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ AT ಸ್ಕ್ವೇರ್ ಯೂಸ್ ಮಾಡ್ಬೋದು. ಓಕೆ, ಸೊ ಹಾಫ್ AT ಸ್ಕ್ವೇರ್ ಇದನ್ನ ಸ್ವಲ್ಪ ರಿಅರೇಂಜ್ ಮಾಡ್ತೀನಿ. ಹೇಗೆ ಸರ್? ಇಟ್ ಕ್ಯಾನ್ ಬಿ ರಿಟನ್ ಆಸ್ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್, ಸೊ ದಟ್ ಈಸ್ ಈಕ್ವಲ್ಸ್ ಟು ut ಪ್ಲಸ್ ಹಾಫ್ AT ಸ್ಕ್ವೇರ್. ಓಕೆ, ಸೊ ಆಲ್ರೆಡಿ ನಮಗೆ ವ್ಯಾಲ್ಯೂಸ್ ಗೊತ್ತಾಗಿದೆ. ಓಕೆ, ಸೊ ಫೈನಲ್ ಇವಾಗ ನೋಡಿ, ಇನಿಷಿಯಲ್ ಪೊಸಿಷನ್ ಯಾವುದು? ಫೈನಲ್ ಪೊಸಿಷನ್ ಯಾವುದು? ಗ್ರೌಂಡ್ ಅಲ್ವಾ? ಸೊ ದಿಸ್ ಇಸ್ ದ ಫೈನಲ್ ಪೊಸಿಷನ್. ಓಕೆ, ಸೊ ದಿಸ್ ಇಸ್ ದ ಫೈನಲ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಅಂದ್ರೆ ದಟ್ ಇಸ್ 0. ಅಂಡ್ ಇನಿಷಿಯಲ್ ಪೊಸಿಷನ್ ಎಷ್ಟು ಸರ್? ಇನಿಷಿಯಲ್ ಪೊಸಿಷನ್ ಫ್ರಮ್ ಹಿಯರ್ ಟು ಹಿಯರ್ ದಟ್ ಇಸ್ ಎಷ್ಟು? 25 ಮೀಟರ್ ಟಾಪ್. ಓಕೆ, ಸೊ 25 ಮೀಟರ್ ಟಾಪ್. ಸೊ ಇಲ್ಲಿ ಬರೆಯೋದಾದ್ರೆ ಫೈನಲ್ ದಟ್ ಇಸ್ 0, ಇನಿಷಿಯಲ್ ಎಷ್ಟಿದೆ? ದಟ್ ಇಸ್ 25, and that is equals to u ಎಷ್ಟಿದೆ ಸರ್? ಇಟ್ ಇಸ್ 20 and t. ಓಕೆ ಎಸ್ ಸರ್. ಸೊ ಪ್ಲಸ್ ಹಾಫ್ ಇದೆಷ್ಟಿದೆ ಸರ್? ಇಟ್ ಇಸ್ 10 ಹೋಲ್ ಸ್ಕ್ವೇರ್. ಓಕೆ ಎಸ್ ಸರ್. ಅಂಡ್ ಇದು -25 ಆಗುತ್ತೆ, ಸೊ ದಟ್ ಈಸ್ ಈಕ್ವಲ್ಸ್ ಟು 20t ಆಗುತ್ತೆ ಅಂಡ್ -5t ಸ್ಕ್ವೇರ್ ಆಗುತ್ತೆ. ಅಂಡ್ ರಿಅರೇಂಜ್ ದಿಸ್ ಇಕ್ವೇಷನ್ ಏನಾಗುತ್ತೆ ಸರ್? ಇಟ್ ಇಸ್ 5t ಸ್ಕ್ವೇರ್. ಓಕೆ, ಅಂಡ್ ಇದು -20t ಆಗುತ್ತೆ ಅಂಡ್ -25 ಆಗುತ್ತೆ. ಓಕೆ,
ಡಿವೈಡೆಡ್ ಬೈ 5 ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ ಟಿ ಸ್ಕ್ವೇರ್. 4 5 20. ಓಕೆ, ಟಿ 4 5 25 5 25. ಓಕೆ, ಸೊ 5 ಆಗುತ್ತೆ. ಅಂಡ್ ಇಲ್ಲಿ 4 ಇದೆಯಲ್ಲ, ಈ 4 ನ ಸ್ವಲ್ಪ ಡಿವೈಡ್ ಮಾಡ್ಬೋದು. ಹೇಗೆ ಸರ್? ಇಟ್ ಇಸ್ ಅ ಟಿ ಸ್ಕ್ವೇರ್ ಮೈನಸ್ 5t ಸ ಪ್ಲಸ್ ಟಿ ದಟ್ ಈಸ್ ಈಕ್ವಲ್ಸ್ ಟು ಓಕೆ ಮೈನಸ್ 5 ಈಸ್ ಈಕ್ವಲ್ಸ್ ಟು 0 ಅಂತ ಮಾಡ್ಬೋದಾ? ಎಸ್ ಸರ್, ಮಾಡ್ಬೋದು. ಅಂಡ್ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರ್ಬೋದು ಸರ್? ಇಟ್ ಇಸ್ ಅ ಟಿ ಸ್ಕ್ವೇರ್. ಓಕೆ, ಸೊ ಟಿ ಸೊ ಮೈನಸ್ ಟಿ ಮೈನಸ್ 5 ಇಲ್ಲಿ ಮುಗೀತು. ಅಂಡ್ ಪ್ಲಸ್ ಟಿ ಮೈನಸ್ 5 ಸೊ ದಟ್ ಈಸ್ ಈಕ್ವಲ್ಸ್ ಟು 0. ಓಕೆ ಸರ್, ನಮಗೆ ಎರಡು ಇಕ್ವೇಶನ್ ಬಂದು, ಒಂದು ಸೊ ಟಿ ಪ್ಲಸ್ 1 ಅಂಡ್ ಇನ್ನೊಂದು ಟಿ ಮೈನಸ್ 5 ಸೊ ದಟ್ ಈಸ್ ಈಕ್ವಲ್ಸ್ ಟು 0. ಓಕೆ, ಅಂಡ್ ಟಿ ಪ್ಲಸ್ 1 ದಟ್ ಈಸ್ ಈಕ್ವಲ್ಸ್ ಟು 0 ಒಂದು, ಇನ್ನೊಂದು ಟಿ ಮೈನಸ್ 5 ದಟ್ ಈಸ್ ಈಕ್ವಲ್ಸ್ ಟು 0. ಅಂಡ್ ಟಿ ಇಸ್ ಈಕ್ವಲ್ಸ್ ಟು ಮೈನಸ್ 1 ಸೆಕೆಂಡ್ ಆಗುತ್ತೆ. ಓಕೆ, ಸೊ ಟಿ ಇಸ್ ಈಕ್ವಲ್ಸ್ ಟು ಮೈನಸ್ 1 ಸೆಕೆಂಡ್ ಆಗುತ್ತೆ. ಇಟ್ ಈಸ್ ಇಂಪಾಸಿಬಲ್. ಓಕೆ, ಸೊ ಇಲ್ಲಿ ಟಿ ಇಸ್ ಈಕ್ವಲ್ಸ್ ಟು ಟಿ ಮೈನಸ್ 5 ದಟ್ ಈಸ್ ಈಕ್ವಲ್ಸ್ ಟು 0 ನ ಸೊ ಟಿ ಇಸ್ ಈಕ್ವಲ್ಸ್ ಟು 5 ಸೆಕೆಂಡ್ ಅಂತ ಮಾಡ್ಬೋದು. ಸೊ ಇದು ರೈಟ್. ಓಕೆ, ಸೊ ಟಿ ಇಸ್ ಈಕ್ವಲ್ಸ್ ಟು 5 ಸೆಕೆಂಡ್. ಓಕೆ, ಸೊ ನಮಗೆ ಟೋಟಲ್ ಆಗಿ 5 ಸೆಕೆಂಡ್ ಆಗುತ್ತೆ ಮೇಲೆ ಹೋಗಿ ಕೆಳಗಡೆ ಬರಕ್ಕೆ. ಡನ್? ಎಸ್ ಸರ್. ಅಂಡ್ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ 2.4. ಓಕೆ, ಸೊ ಎಕ್ಸಾಂಪಲ್ 2.4 ನೋಡೋಣ. ಫ್ರೀ ಫಾಲ್, ಡಿಸ್ಕಸ್ ದ ಮೋಷನ್ ಆಫ್ ಆಬ್ಜೆಕ್ಟ್ ಅಂಡರ್ ದ ಫ್ರೀ ಫಾಲ್. ಫ್ರೀ ಫಾಲ್ ಅಂತಂದ್ರೇನು? ಸೊ ಫಸ್ಟ್ ಆಫ್ ಆಲ್ ಫ್ರೀ ಫಾಲ್ ಅಂದ್ರೇನು? ಥ್ರೋ ಅಲ್ಲ, ಫ್ರೀ ಫಾಲ್. ಜಸ್ಟ್ ಡ್ರಾಪ್ ಮಾಡ್ತಾ ಇದ್ವಿ. ಜಸ್ಟ್ ಡ್ರಾಪ್ ಮಾಡ್ತಂದ್ರೆ ವಾಟ್ ಇಸ್ ದ ವೆಲಾಸಿಟಿ? ಡ್ರಾಪಿಂಗ್ ಜಸ್ಟ್ ಬಿಫೋರ್ ಇಟ್ ಇಸ್ ಮೂವಿಂಗ್. ವಾಟ್ ಇಸ್ ದ ವೆಲಾಸಿಟಿ ಡ್ರಾಪಿಂಗ್ ಕೇಸ್? ಥ್ರೋ ಮಾಡ್ತಾ ಇಲ್ಲ, ಜಸ್ಟ್ ಡ್ರಾಪಿಂಗ್. ಸರ್, ಇಟ್ ಇಸ್ ದ ವೆಲಾಸಿಟಿ 0. ಎಸ್ ಸರ್. ಸೊ ಫಾರ್ ಅ ಫ್ರೀ ಫಾಲ್ಗೆ ಇಲ್ಲಿ ಕಂಡೀಷನ್ಸ್ ಬರುತ್ತೆ ನೋಡಿ. ಸೊ ಫಾರ್ ಅ ಫ್ರೀ ಫಾಲ್ಗೆ, ಓಕೆ, ಸೊ ಫಾರ್ ಅ ಫ್ರೀ ಫಾಲ್ ಅಥವಾ ಡ್ರಾಪ್ ಈ ತರ ಕೇಳ್ಬೋದು. ಡ್ರಾಪಿಂಗ್, ಓಕೆ, ಸೊ ಡ್ರಾಪಿಂಗ್ ಕೇಸ್ಗೆ, ಓಕೆ, ಸೊ ಫ್ರೀ ಫಾಲ್ ಮತ್ತೆ ಡ್ರಾಪಿಂಗ್ಗೆ ಇನಿಷಿಯಲ್ ವೆಲಾಸಿಟಿ 0 ಅಂಡ್ ಆಕ್ಸಲರೇಷನ್ ಏನಾಗಿರುತ್ತೆ ಮೈನಸ್ ಜಿ. ಯಾಕೆ? ಇಟ್ ಇಸ್ ಆಲ್ವೇಸ್ ವರ್ಟಿಕಲಿ ಡೌನ್ವರ್ಡ್. ಅಂಡ್ ಇಲ್ಲಿ ಎಸ್ ಏನಾಗುತ್ತೆ ದಟ್ ಇಸ್ ಎಚ್ ಆಗುತ್ತೆ. ಓಕೆ, ಸೊ ಎಸ್ ಏನಾಗುತ್ತೆ ದಟ್ ಇಸ್ ಎಚ್, ಹೈಟ್. ಓಕೆ, ಸೊ ಹೈಟ್ ಅಂತ ಬರೀತೀನಿ. ಅಥವಾ ಇಲ್ಲಿ ವೈ ಆಕ್ಸಿಸ್ ಬಗ್ಗೆ ಮಾತಾಡ್ತಿದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ ಅ ವೈ ಆಲ್ಸೋ. ಓಕೆ, ಸೊ ವೈ ಆಕ್ಸಿಸ್. ಓಕೆ, ಸೊ ವೈ ಆಕ್ಸಿಸ್ ಅಂದ್ರೆ ದಟ್ ಇಸ್ ನೆಗೆಟಿವ್ ವೈ ಆಕ್ಸಿಸ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಮೈನಸ್ ವೈ ಆಕ್ಸಿಸ್. ಓಕೆ, ಡಿಸ್ಪ್ಲೇಸ್ಮೆಂಟ್ ರೈಟ್. ಸೊ ಫ್ರೀ ಫಾಲ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಇಲ್ಲಿ ನೋಡಿ, ನಾನು ಒಂದು ಬಾಡಿನ ಬರ್ಕೋತೀನಿ. ವಿಲ್ ಗೆಟ್ ದ ಐಡಿಯಾ. ಓಕೆ, ಲೆಟ್ಸ್ ಸೇ ದಿಸ್ ಇಸ್ ದ ಬಾಡಿ ಅಂಡ್ ಇಟ್ ಇಸ್ ದ ಫ್ರೀ ಫಾಲ್. ಓಕೆ, ಸೊ ಫ್ರೀ ಫಾಲ್ ಆಗುತ್ತೆ. ಓಕೆ, ಸೊ ಫ್ರೀ ಫಾಲ್. ಸೊ ಈ ಕೇಸ್ನಲ್ಲಿ, ಓಕೆ, ಸೊ ಫ್ರೀ ಫಾಲ್ ಕೇಸ್ನಲ್ಲಿ ದಿಸ್ ಇಸ್ ಎಮ್ ಅಂತ ನಾನು. ಸೊ ಫ್ರೀ ಫಾಲ್ ಕೇಸಲ್ಲಿ ದಟ್ ಇಸ್ ಯು ಅಂಡ್ ಆಕ್ಸಲರೇಷನ್ ಬಿಕಮ್ಸ್ ಮೈನಸ್ ಜಿ ಅಂಡ್ ಹೈಟ್, ಓಕೆ, ಅಥವಾ ಡಿಸ್ಪ್ಲೇಸ್ಮೆಂಟ್ ಬಿಕಮ್ಸ್, ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಬಿಕಮ್ಸ್ ದಟ್ ಇಸ್ ದ ಎಚ್. ಓಕೆ, ದಟ್ ಇಸ್ ದ ಎಚ್ ಅಂತ ಬರೀಬಹುದು, ಅಥವಾ ಮೈನಸ್ ಎಚ್ ಅಂತ ಬರೀಬಹುದು ಸೈನ್ ಕನ್ವೆನ್ಷನ್ ಪ್ರಕಾರ. ಓಕೆ, ರೈಟ್. ಸೊ ಇಷ್ಟ ಆಯ್ತಾ? ಅಂಡ್ ಇವಾಗ ಇಕ್ವೇಶನ್ ಡಿಸ್ಕಸ್ ದ ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಅಂಡರ್ ಫ್ರೀ ಫಾಲ್, ನೆಗ್ಲೆಕ್ಟ್ ದ ಏರ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ. ಓಕೆ, ಸೊ ಫಸ್ಟ್ ಇಕ್ವೇಶನ್ ಏನು ನಮಗೆ? ಸರ್, ಫಸ್ಟ್ ಇಕ್ವೇಶನ್ ಇಟ್ ಇಸ್ ಗಿವನ್ ಬೈ v is equals to u plus at. Okay, so according to the free fall ಏನಾಗುತ್ತೆ? This is the final velocity and this is 0 and this is minus gt. Okay, so v is equals to minus gt ಆಗುತ್ತೆ. Okay, so minus gt ಯಾವ ತರ ಬರೆಯಬಹುದು? minus 9.8t. Okay, so this is v is equals to minus 9.8t. Okay, so this is the first equation. Okay, so first ನಾನು ಗ್ರಾಫಿಕಲ್ ಪ್ರೆಸೆಂಟೇಷನ್ ಮಾಡ್ತೀನಿ. ಇವಾಗ ಫಸ್ಟ್ ಇದು ಇಕ್ವೇಶನ್ ನ ಬರ್ಕೋಣ. ಸೆಕೆಂಡ್ ಇಕ್ವೇಶನ್ ಸರ್, s is equals to ut plus half at square. ಓಕೆ, ಸೊ ಇಲ್ಲಿ ಎಸ್ ಏನಾಗಿದೆ ಸರ್? ದಟ್ ಇಸ್ ಎಚ್. ಓಕೆ, ಅಥವಾ y ಅಂತಾನು ಬರೀಬಹುದು. ಓಕೆ, ಸೊ ಎಚ್ ವೈ. ಓಕೆ, ಸೊ ದಿಸ್ ಇಸ್ ಇಲ್ಲೇ ಬರೀತಾನಲ್ಲ. ಸೊ ಎಸ್ ಇಸ್ ಈಕ್ವಲ್ಸ್ ಟು ಎಚ್ ಅಂತ ಬರೀತೀನಿ. ಓಕೆನಾ, ಹೈಟ್. ಓಕೆ, ಸೊ ಎಚ್ ಯು ಇಸ್ ಈಕ್ವಲ್ಸ್ ಟು 0, therefore it is 0 into t. ಸೊ ಪ್ಲಸ್ ಆಫ್ ಇದೇನಾಗುತ್ತೆ ಸರ್? ಇಟ್ ಇಸ್ ದ ಮೈನಸ್ 9.8 ಜಿ ಬರೀತೀನಿ ಫಸ್ಟ್. ಓಕೆ, ಸೊ ಮೈನಸ್ ಜಿ ಟಿ ಸ್ಕ್ವೇರ್. ಓಕೆ, ಸೊ ಎಚ್ ಇಸ್ ಈಕ್ವಲ್ಸ್ ಟು ಸೊ ಮೈನಸ್ ಸೊ 9.8 ಡಿವೈಡೆಡ್ ಬೈ 2 ಇಂಟು ಟಿ ಸ್ಕ್ವೇರ್. ಎಷ್ಟಾಗುತ್ತೆ ಸರ್? ಇಟ್ ಈಸ್ ಎಚ್ ಇಸ್ ಈಕ್ವಲ್ಸ್ ಟು 2 4 ಇಂಟು 2 9 18 4.9 ಟಿ ಸ್ಕ್ವೇರ್. ಓಕೆ, ಓಕೆ, and the third equation of motion. Okay, so third equation of motion, that is v square. Okay, so that is the v square, that is the u square plus 2as. ಇದರ ಪ್ರಕಾರ so final velocity square, so that is equals to 0 square, so plus 2 minus g into h. Okay, so v square that is equals to minus 2 times of gh. Okay, so gh ಇಷ್ಟ ಆಯ್ತಾ? ಸೊ ಇಲ್ಲಿ ಜಿ ವ್ಯಾಲ್ಯೂನು ಸಹಿತ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬಹುದು. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? ಇದು 2 ಇಂಟು 9.8 9 18 19.6 ಆಗುತ್ತೆ. ಓಕೆ, ಸೊ ದಟ್ ಈಸ್
ಮೈನಸ್ 19.6 ಎಚ್ ಆಗುತ್ತೆ. ಓಕೆ, 19.6 ಎಚ್. ಓಕೆ, ಡನ್. ಇಷ್ಟ ಆಯ್ತಾ? ಗ್ರಾಫಿಕಲ್ ಪ್ರೆಸೆಂಟೇಷನ್ ಮೇಲೆ ನೋಡೋಣ. ಓಕೆ, ಸೊ ಗ್ರಾಫಿಕಲ್ ಪ್ರೆಸೆಂಟೇಷನ್ ಮೇಲೆ ನೋಡೋಣ. ವಾಟ್ ಇಸ್ ದಟ್ ಎ ಗ್ರಾಫಿಕಲ್ ಪ್ರೆಸೆಂಟೇಷನ್? ಫಸ್ಟ್, so this is time axis and this is acceleration due to gravity. Okay, so this is g, so a is equals to minus g, ಅದಕ್ಕೆ ನಾನು ನೆಗೆಟಿವ್ ಆಕ್ಸಿಸ್ ಅಲ್ಲಿ ತಗೊಂಡಿದ್ದೀನಿ, and this is the time. Okay, and acceleration due to gravity under, okay, under the surface of earth ಅದೇನಾಗುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. Okay, so that is ಕಾನ್ಸ್ಟೆಂಟ್ ಆಗಿರುತ್ತೆ. Okay, so ವ್ಯಾಲ್ಯೂ ಎಷ್ಟಿದೆ? g value 9.8 meter per second square. Okay, and the next one, so time axis, next one, so this is velocity. Okay, so this is velocity and this is the time axis. Okay, so time axis ಇದರ ಪ್ರಕಾರ ನೋಡಿ, ವೆಲಾಸಿಟಿ ಯಾವ ತರ ಇದೆ? ಮೈನಸ್ 9.8 ಟಿ. ಟೈಮ್ ಇನ್ಕ್ರೀಸ್ ಆಗಿ ಯೂನಿಫಾರ್ಮ್ ಆಗಿ ಇನ್ಕ್ರೀಸ್ ಆಗ್ತದೆ, ಇಲ್ಲಿ ನೋಡಬಹುದು. ಸೊ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟಿ, ಬಟ್ ವಿತ್ ನೆಗೆಟಿವ್ ಸೈನ್, ಅದಕ್ಕೆ ನಾನು ನೆಗೆಟಿವ್ ಆಕ್ಸಿಸ್ ಅಲ್ಲಿ ತಗೊಂಡಿದ್ದೀನಿ. ಓಕೆನಾ? ಎಸ್ ಸರ್. ಸೊ ಇದನ್ನ ಯಾವ ತರ ಬರೀತೀರಾ? ಈ ತರ. ಓಕೆ, ಸೊ ಯೂನಿಫಾರ್ಮ್ ಆಗಿ ಚೇಂಜ್ ಆಗ್ತದೆ. ಓಕೆನಾ? ಎಸ್ ಸರ್. ಅಂಡ್ ಇನ್ನೊಂದು, ಸೊ ದಟ್ ಈಸ್ ಎಚ್. ಸೊ ಎಚ್ ನಾನು ನೆಗೆಟಿವ್ ಸೈನ್ ಅಲ್ಲಿ ಬರ್ಕೋತೀನಿ. ಯಾಕೆ? ಬಿಕಾಸ್ ಇಟ್ ಇಸ್ ಮೂವಿಂಗ್ ಡೌನ್ವರ್ಡ್ ಅಲ್ವಾ ಸರ್. ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಎಸ್. ಓಕೆ, ಸೊ ದಿಸ್ ಡಿಸ್ಪ್ಲೇಸ್ಮೆಂಟ್ ಎಸ್, ದಟ್ ಇಸ್ ಮೈನಸ್ ಎಚ್ ಅಂತ ಬರೀಬಹುದು, ಅಥವಾ ಮೈನಸ್ ವೈ ಅಂತ ಬರೀಬಹುದು. ಓಕೆನಾ? ಇದರ ಪ್ರಕಾರ ನಮ್ಗೆ ಯಾವ ತರ ಬರುತ್ತೆ ಅಂತ ಹೇಳಿದ್ರೆ ಈ ತರ ಬರುತ್ತೆ. ಯಾಕೆ ನೋಡಿ, ಫಸ್ಟ್ ಒನ್ ನೋಡಿದ್ರೆ, ಸೊ ಜಿ ಇಸ್ ಈಕ್ವಲ್ಸ್ ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವಿ ಏನಾಗುತ್ತೆ ಸರ್? ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ. ಇಲ್ಲಿ ಸರ್ ಎಚ್ ಈಸ್, ಓಕೆ, ಸೊ ಎಚ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನಿದೆ ಇಲ್ಲಿ? ವಿ ಸ್ಕ್ವೇರ್. ಓಕೆ, ಸೊ ದಟ್ ಈಸ್ ವಿ ಸ್ಕ್ವೇರ್. ಟೈಮ್ ಇಲ್ವಲ್ಲ, ಸೊ ವಿ ಸ್ಕ್ವೇರ್, ವಿ ಸ್ಕ್ವೇರ್ ಬರಿಬೇಕಲ್ಲ, ಎಚ್ ಅಂತ ಬರ್ದೆ, ದಟ್ ಈಸ್ ವಿ ಸ್ಕ್ವೇರ್ ಆಗಬೇಕು. ಓಕೆ, ಸೊ ದಿಸ್ ಇಸ್ ವಿ ಸ್ಕ್ವೇರ್. ಸೊ ವಿ ಸ್ಕ್ವೇರ್, ದಟ್ ಈಸ್ ಟೈಮ್ ಎಚ್ ಅಂತ ಬರಿಬಹುದು. ಓಕೆ, ಸೊ ವಿ ಸ್ಕ್ವೇರ್ ಆರ್ ಎಚ್, ದಿಸ್ ಇಸ್ ಟೈಮ್. ಓಕೆ, ಕ್ಲಿಯರಾ? ಇಲ್ಲಿ ವಿ ಇದೆ, ಇಲ್ಲಿ ವಿ ಸ್ಕ್ವೇರ್ ಇದೆ, ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ವಿ ಇದೆ, ಇಲ್ಲಿ ವಿ ಸ್ಕ್ವೇರ್ ಇದೆ, ಈ ತರ ಬರುತ್ತೆ. ದೀಸ್ ಆರ್ ದ ಗ್ರಾಫಿಕಲ್ ಪ್ರೆಸೆಂಟೇಷನ್. ಗಾಟ್ ಇಟ್? ಎಸ್ ಸರ್. ಅಂಡ್ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಎಕ್ಸಾಂಪಲ್ 2.5. ಓಕೆ, ಸೊ ಎಕ್ಸಾಂಪಲ್ 2.5 ಏನ್ ಹೇಳ್ತಾ ಇರೋದು ನೋಡ. Galileo law of odd numbers. The distance transversed during the equal interval of a time by a body falling from a rest. Okay, initial velocity 0 ಆಗುತ್ತೆ. Stand to one another in the same ratio as odd numbers beginning with a unity, namely 1:3:5:7. Prove it ಅಂತ ಕೇಳ್ತಿರೋದು. So this is the displacement in a nth second. Okay, so displacement in a nth second ತಗೊಂಡ್ರೆ, okay, so displacement in a nth second ತಗೊಂಡ್ರೆ, so displacement in a nth second, that is Sn, that is equals to u plus a by 2, so the bracket of 2n minus 1. Okay, so where n is the nth second. Okay, where n is the nth second. Fine. So initial velocity 0 ಆಗುತ್ತೆ, because it is starting from rest. Therefore Sn, so that is equals to ಇಲ್ಲಿ ಫ್ರೀ ಫಾಲ್ ಅಂದ್ರೆ ಇಲ್ಲಿ a ಪ್ಲೇಸ್ ಅಲ್ಲಿ g ಆಗುತ್ತೆ. ಓಕೆ, ಸೊ a ಪ್ಲೇಸ್ ಅಲ್ಲಿ ಮೈನಸ್ g, so divided by 2, so 2n minus 1. Okay, so 2n minus 1. Okay, so Sn is directly proportional to 2n minus 1 ಆಗುತ್ತೆ. ಓಕೆ, ಎಸ್ ಸರ್. ಅಂಡ್ ಇವಾಗ ಸೊ S1 ಅಂದ್ರೆ ಎಷ್ಟಾಗುತ್ತಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ? S1 1, 2 minus 1 ಎಷ್ಟಾಗುತ್ತೆ? ದಟ್ ಇಸ್ 1. ಅಂಡ್ S2, so that is 3. S3, so that is the 5. S4, so that is the 7, and so on ಅಂತ ಆಗುತ್ತೆ. ಸೊ ಇಲ್ಲಿ S1 is 2, S2 is 2, S3 is 2, S4 is 2, and so on. That is equals to 1 is 2, 3 is 2, 5 is 2, 7 is 2, and so on ಅಂತ ಆಗುತ್ತೆ. ಓಕೆ, ದಿಸ್ ಇಸ್ ವಾಟ್ ದೇ ಹ್ಯಾವ್ ಆಸ್ಕ್ಡ್. ಇದನ್ನ ಅವ್ರು ಕೇಳಿರೋದು. ಕ್ಲಿಯರ್ ಆಯ್ತಾ? ಡನ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್, ದಟ್ ಇಸ್ 2.6. ಏನ್ ಕೇಳ್ತಿರೋದು ಸರ್? ಸ್ಟಾಪಿಂಗ್ ಡಿಸ್ಟೆನ್ಸ್ ಆಫ್ ಅ ವೆಹಿಕಲ್. ಓಕೆ, ಸೊ ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಸ್ಟಾಪಿಂಗ್ ಡಿಸ್ಟೆನ್ಸ್ ಆಫ್ ಅ ವೆಹಿಕಲ್ when brakes are applied. Okay, so when brakes are applied to a moving vehicle, the distance it traveled before stopping ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗುತ್ತೆ ಅದನ್ನ ನಾವು ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಇಸ್ ಕಾಲ್ಡ್ ಸ್ಟಾಪಿಂಗ್ ಡಿಸ್ಟೆನ್ಸ್. It is an important factor for a road safety and depends on the initial velocity v0 and braking capacity or deceleration
and minus a, that is retardation, is caused by a braking. Derive expression for a stopping distance of a vehicle in terms of v0 and a ಅಂತ ಹೇಳ್ತಾರೆ. That is retardation, acceleration terms ಅಲ್ಲಿ ಬರಿಬೇಕಂತ. minus a ಅಂತಂದ್ರೆ that is a retardation. a ಅಂದ್ರೆ that is acceleration. Okay, so ಇದರ ಪ್ರಕಾರ it is independent of time ಅಲ್ವಾ? Yes sir, independent of time ಅಂದ್ರೆ ಯಾವ equation ಯೂಸ್ ಮಾಡ್ತೀರಾ? Sir, it is a v square u square plus 2as. Okay. And ಇಲ್ಲಿ ನಮಗೆ ಡಿಸ್ಪ್ಲೇಸ್ಮೆಂಟ್ ತಾನೆ, ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಸ್ಟಾಪಿಂಗ್ ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸ್ ಅಂದ್ರೆ ದಟ್ ಇಸ್ ದ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಯಾಕೆಂದ್ರೆ ಇಟ್ ಇಸ್ ಒನ್ ಡೈಮೆನ್ಷನಲ್ ಮೋಷನ್ ಆಗಿರೋದ್ರಿಂದ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಸೇಮ್ ಆಗಿರುತ್ತೆ, ರೈಟ್? ಸೊ ಇಲ್ಲಿ ನಮಗೆ ಏನಾಗುತ್ತೆ, ಆಫ್ಟರ್ ಬ್ರೇಕಿಂಗ್, ಓಕೆ, ಸೊ ಬ್ರೇಕ್ ನ ಅಪ್ಲೈ ಮಾಡಿದ್ರೆ ಏನಂತ, ಫೈನಲ್ ವೆಲಾಸಿಟಿ ಬಿಕಮ್ಸ್ 0, ಓಕೆ, ಅಂಡ್ ಇನಿಷಿಯಲ್ ವೆಲಾಸಿಟಿ u ಸ್ಕ್ವೇರ್, ಸೊ ಪ್ಲಸ್ 2 ಅಂಡ್ a ಮೈನಸ್ a ಆಗುತ್ತೆ, ಬಿಕಾಸ್ ಬ್ರೇಕಿಂಗ್, ಓಕೆ, ಬ್ರೇಕ್ ಮಾಡಿದ್ರೆ, ಓಕೆ, ಬ್ರೇಕ್ಸ್ ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ರಿಟಾರ್ಡೇಷನ್ ಆಗುತ್ತೆ. ಓಕೆ, ಅಪೋಸಿಂಗ್ ಫೋರ್ಸ್ ಇಂದ ಸ್ಪೀಡ್ ಕಮ್ಮಿ ಆಗುತ್ತೆ, ಅದರಿಂದ ನಮಗೆ ಮೈನಸ್ ಎ ಅಂತ ಬರುತ್ತೆ, ದಟ್ ಇಸ್ ಎಸ್. ಓಕೆ, ಅಂಡ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ದಟ್ ಇಸ್ 2as, ದಟ್ ಇಸ್ ಈಕ್ವಲ್ಸ್ ಟು u ಸ್ಕ್ವೇರ್. ಓಕೆ, ಅಂಡ್ ಎಸ್ ಇಸ್ ಈಕ್ವಲ್ಸ್ ಟು u ಸ್ಕ್ವೇರ್ ಡಿವೈಡೆಡ್ ಬೈ 2a ಅಂತ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ಕರಿತಿದ್ರ. ಓಕೆ, ಸೊ ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಸ್ಟಾಪಿಂಗ್, ಸೊ ಡಿಸ್ಟೆನ್ಸ್. ಓಕೆ, ಸೊ ಸ್ಟಾಪಿಂಗ್ ಡಿಸ್ಟೆನ್ಸ್. ಓಕೆ, ಸೊ ಸ್ಟಾಪಿಂಗ್ ಡಿಸ್ಟೆನ್ಸ್. And ಇಲ್ಲಿ ನೀವು ನೋಡಬಹುದು, ಸ್ಟಾಪಿಂಗ್ ಡಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಇನಿಷಿಯಲ್ ವೆಲಾಸಿಟಿ. ಓಕೆ, ಸೊ ಸ್ಕ್ವೇರ್ ಆಫ್ ದ ಇನಿಷಿಯಲ್ ವೆಲಾಸಿಟಿ and inversely proportional to the acceleration. Okay, inversely proportional to the acceleration. Got it? Right. Next one, that is 2.7. So 2.7 ಅಲ್ಲಿ ಏನು ಹೇಳ್ತಿರೋದು, ರಿಯಾಕ್ಷನ್ ಟೈಮ್ ಬಗ್ಗೆ ಹೇಳ್ತಿರೋದು. ರಿಯಾಕ್ಷನ್ ಟೈಮ್, ವಾಟ್ ಇಸ್ ದಿಸ್ ರಿಯಾಕ್ಷನ್ ಟೈಮ್ ಅಂತ ನೋಡೋದಾದ್ರೆ, when a situation demands our immediate action, it takes some time before we really respond. Yes, of course, ಸ್ವಲ್ಪ ಟೈಮ್ ತಗೊಳ್ಳಬೇಕಾಗುತ್ತೆ. ರಿಯಾಕ್ಷನ್ ಟೈಮ್ ಇಸ್ ದ ಟೈಮ್ ಪರ್ಸನ್ ಟೇಕ್ಸ್ ಟು ಅಬ್ಸರ್ವ್, ಥಿಂಕ್ ಅಂಡ್ ಆಕ್ಟ್. ರಿಯಾಕ್ಷನ್ ಟೈಮ್ ಅಂದ್ರೆ ಏನು? ಟೈಮ್ ಈಸ್ ದ ಟೈಮ್. ಓಕೆ, ರಿಯಾಕ್ಷನ್ ಟೈಮ್ ಇಸ್ ದ ಟೈಮ್ ಎ ಪರ್ಸನ್ ಟೇಕ್ಸ್, ಏನಕ್ಕೆ, ಟು ಅಬ್ಸರ್ವ್, ಟು ಥಿಂಕ್, ಟು ಆಕ್ಟ್. ಫಾರ್ ಎಕ್ಸಾಂಪಲ್, ಇಫ್ ಎ ಪರ್ಸನ್ ಇಸ್ ಡ್ರೈವಿಂಗ್ ಅಂಡ್ ಸಡನ್ಲಿ ಎ ಬಾಯ್ ಅಪಿಯರ್ಸ್ ಆನ್ ದ ರೋಡ್, then the time elapsed before he slams the brakes of the car is the reaction time. For example, ನೀವು ಫಾಸ್ಟ್ ಆಗಿ ಹೋಗ್ತಾ ಇರ್ತಾರೆ ವೆಹಿಕಲ್ ಅಲ್ಲಿ, ಸಡನ್ ಆಗಿ ದಾರಿಯಲ್ಲಿ ಯಾರೋ ಬಂದ್ರೆ ನಮಗೆ ಅದನ್ನ ಬ್ರೇಕ್ಸ್ ಅಪ್ಲೈ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ತೇವೆ ನೋಡಿ, ಯಾಕೆಂದ್ರೆ ನಮ್ಮ ರಿಯಾಕ್ಷನ್ ಟೈಮ್ ಅಂತ ಕರಿತೀವಿ ಅದನ್ನ, ನಮ್ಮ ಮೆದುಳಿಗೆ ರೀಚ್ ಆಗಬೇಕು, ಅವಾಗ ನಾವು ಬ್ರೇಕ್ಸ್ ನ ಅಪ್ಲೈ ಮಾಡ್ತೀವಿ. ಆ ಮಧ್ಯದಲ್ಲಿರುವಂತ ಟೈಮ್ ಏನಾಗುತ್ತಲ್ಲ ನಾವು ಆಕ್ಷನ್ ಮಾಡೋಕೆ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಪರ್ಸನ್ ಟೇಕ್ಸ್ ಟು ಅಬ್ಸರ್ವ್, ಥಿಂಕ್ ಅಂಡ್ ಆಕ್ಟ್. ಈ ಮಧ್ಯದಲ್ಲಿ ನಮಗೆ ಟೈಮ್ ಎಷ್ಟು ತಗೊಳುತ್ತೆ ಅದನ್ನ ರಿಯಾಕ್ಷನ್ ಟೈಮ್ ಅಂತ ಕರಿತೀವಿ. ಓಕೆ, ಎಸ್, ರಿಯಾಕ್ಷನ್ ಟೈಮ್. ಓಕೆ, ಡನ್ ಆಯ್ತಾ? ಎಸ್. ಓಕೆ, reaction time depends on complexity of the situation and on individual. You can measure your reaction time by simple experiment. ಏನ್ ಎಕ್ಸ್ಪೆರಿಮೆಂಟ್? ನಮಗೊಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರಪ್ಪ, ಏನ್ ಎಕ್ಸ್ಪೆರಿಮೆಂಟ್ ಅಂತ ನೋಡೋಣ. Take a ruler and ask your friend to drop it vertically through a gap between your thumb and fingers. Figure 2.8. Okay, ಅದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. After you catch it, find the distance d traveled by the ruler. In particular case, d was found to be 21 centimeter. Estimate reaction time ಅಂತ ಕೇಳಿರೋದು. ಓಕೆ, ಎಸ್ಟಿಮೇಟ್ ರಿಯಾಕ್ಷನ್ ಟೈಮ್. ಓಕೆ, ಸೊ ಎಸ್ಟಿಮೇಟ್ ರಿಯಾಕ್ಷನ್ ಟೈಮ್ ಅಂತ ಹೇಳಿರೋದು. ಇದರ ಪ್ರಕಾರ ಇಲ್ಲಿ ಡಯಾಗ್ರಾಮ್ ಇದೆ ನೋಡಿ, ಕಾಣಿಸ್ತಿದೆನಾ? ಓಕೆ, ಸೊ ರೂಲರ್ ನಿಮ್ಮ ಫ್ರೆಂಡ್ಸ್ ಹ್ಯಾಂಡ್ ಇಲ್ಲಿ ಡ್ರಾಪ್ ಮಾಡಿದ ತಕ್ಷಣ ನೀವು ಈ ತರ ಇಟ್ಕೊಂಡಿದ್ರು. ಓಕೆನಾ, ಈ ತರ ಇರುತ್ತೆ. ಆಮೇಲೆ ಪಟಕ್ಕಂತ ಹಿಂಗೆ ಹಿಡ್ಕೊಂಡು ಬಿಡ್ತೀರಾ. ಓಕೆನಾ, ಸೊ ಇಟ್ಕೊಂಡಾಗ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದ್ರೆ ದಟ್ ಇಸ್ ದ ಡಿ. ಸೊ ಕ್ವಶನ್ ಪ್ರಕಾರ ಡಿ ಇಸ್ ಗಿವೆನ್. ಓಕೆ, ಸೊ ಡಿ ಇಸ್ ಗಿವೆನ್, that is nothing but displacement, that is a 20 centimeter. Okay, so that is a 20.0. So 20 centimeter. Okay, so that is a 20 centimeter, right? Yes sir. 21 centimeter, sorry. So 21 centimeter ಇದು. So 21 centimeter. Okay, and ಅವ್ರು ಕೇಳ್ತಿದ್ರು ರಿಯಾಕ್ಷನ್ ಟೈಮ್, that is a t. ಇಲ್ಲಿ ಫೈನಲ್ ವೆಲಾಸಿಟಿ ಏನಾದರೂ ಕೊಟ್ಟಿದ್ದಾರಾ? ಇಲ್ಲ. ಇನಿಷಿಯಲ್ ವೆಲಾಸಿಟಿ ಡ್ರಾಪ್ ಅಂತ ಕೊಟ್ಟಿದ್ದಾರೆ. ಓಕೆ, for a drop case, okay, so for a drop case, initial velocity is 0, a value becomes a minus g, that is minus 10 meter per second square. Okay, and equation of motion yaudu? That is the final equation of motion, that is the v square u square plus the 2as. Okay, so v square is to, hey, independent of time alva, so s is equals to ut plus half et square. Okay, and displacement ಎಷ್ಟಾಯ್ತು ಇಲ್ಲಿ? ಡಿಸ್ಪ್ಲೇಸ್ಮೆಂಟ್ ನಮಗೆ 21 ಸೆಂಟಿಮೀಟರ್. 21 ಸೆಂಟಿಮೀಟರ್ ಅಂದ್ರೆ 10 power minus 2. So that is equals to initial velocity 0, therefore 0, and plus of this is minus 10 t square. Okay, and this is 21 into 10 power minus 2, that is equals to minus 5 t square. ಹೇಗೆ ಬಂತು ಸರ್ ಅಂತ ಹೇಳಿದ್ರೆ 10 divided by 2 ಅಂದ್ರೆ 5 ಬರುತ್ತೆ. ಓಕೆ, ಎಸ್ ಸರ್.
ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು -10 ಆಯಿತು. ಸೊ ಇಲ್ಲಿ ನಾವು ಮ್ಯಾಗ್ನೆಟ್ಯೂಡ್ ಫೈಂಡ್ ಮಾಡ್ತಿದ್ವಿ, ಓಕೆನಾ. ಸೊ ಡ್ರಾಪ್ ಅಂದ್ರೆ ಇದು ಸಹಿತ ನೆಗೆಟಿವ್ ಸೈನ್ ಬರಬೇಕಲ್ಲ. ಸೊ ನೆಗೆಟಿವ್ 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 ಗೆಟ್ ಕ್ಯಾನ್ಸಲ್. ಸೊ ಇಲ್ಲಿ ನನಗೆ ಬೇಕಾಗಿರೋದು t ಸ್ಕ್ವೇರ್. ಸೊ ದೇರ್ ಫೋರ್ ಸೊ 21 × 10⁻². ಸೊ ಡಿವೈಡೆಡ್ ಬೈ 5 ಎಷ್ಟಾಗುತ್ತೆ ಇದು ನೋಡೋಣ. ಓಕೆ, ಸೊ ಎಷ್ಟಾಗುತ್ತೆ ಅಂತ ನೋಡೋಣ. ಸೊ 21 ಡಿವೈಡೆಡ್ ಬೈ 5. ಸೊ ದಟ್ ಈಸ್ 4.2 × 10⁻² ಆಗುತ್ತೆ. ಓಕೆ, ಸೊ t is equals to ಅಂಡರ್ ಸ್ಕ್ವೇರ್ ರೂಟ್. ಸೊ 4.2 × 10⁻². ಇದನ್ನ ಅಂಡರ್ ಸ್ಕ್ವೇರ್ ರೂಟ್ ತೆಗೆದ್ರೆ ಎಷ್ಟಾಗತ್ತೆ? ಸೊ ದಟ್ ಈಸ್ 2.01. ಓಕೆ, ಸೊ 2.0104 × 10⁻⁻1 ಆಗುತ್ತೆ. ಸೊ ಫೈನಲ್ ಆಗಿ t is equals to 0.204 seconds ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಯುವರ್ ರಿಯಾಕ್ಷನ್ ಟೈಮ್. ಓಕೆ, ಸೊ ದಿಸ್ ಈಸ್ ಯುವರ್ ರಿಯಾಕ್ಷನ್ ಟೈಮ್. ಓಕೆ, ಸೊ ದಿಸ್ ಈಸ್ ಯುವರ್ ರಿಯಾಕ್ಷನ್ ಟೈಮ್ ಆಗಿರುತ್ತೆ. ಓಕೆ, ದಟ್ ಈಸ್ 0.204 seconds. ಎಸ್, ಕ್ವಶನ್ ಸ್ಟಾರ್ಟ್ ಮಾಡೋಣ. ದ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್, ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಏನ್ ಕೊಡುತ್ತೆ ಸರ್? ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಥವಾ ಪೊಸಿಷನ್ ಏನ್ ಕೊಟ್ಟಿದ್ರೆ ಇಲ್ಲಿ? ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ರ? ಎಸ್, ಡಿಸ್ಪ್ಲೇಸ್ಮೆಂಟ್. ದಟ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನಾ ನೆಕ್ಸ್ಟ್ ಒನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಡ್ರಾನ್ ಟು ದ ಪೊಸಿಷನ್ ಟೈಮ್ ಗ್ರಾಫ್, ಎಕ್ಸ್ ಟಿ ಗ್ರಾಫ್. ಓಕೆ, ಸೊ ಸ್ಲೋಪ್ ಏನ್ ಕೊಡುತ್ತೆ? ದಟ್ ಇಸ್ ದ ಸ್ಪೀಡ್, ವೆಲಾಸಿಟಿ. ಯಾವ ಸ್ಪೀಡ್, ಯಾವ ವೆಲಾಸಿಟಿ? ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಥವಾ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ. ಇದರ ಪ್ರಕಾರ which one is the right answer? That is option A. Okay, now next one, stopping distance of a vehicle moving with a uniform acceleration is directly proportional to, that is square of the that is square of the initial velocity. Okay, square of the initial velocity. ಯಾವ ಫಾರ್ಮುಲಾ ಬರುತ್ತೆ? This is stopping distance is given by so u square divided by 2a. So therefore s is directly proportional to the u square and s is inversely proportional to the acceleration. Okay, ಇದರ ಪ್ರಕಾರ ನೋಡಿದ್ರೆ acceleration directly proportional, square of the acceleration illa, initial velocity illa. Okay, square of the initial velocity. Right. So next question, the slope of velocity time graph, that is acceleration. ನೋಡಿ, ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗ್ತಿದೆ. ಓಕೆ, ನಾ ನೆಕ್ಸ್ಟ್ ಒನ್, when a body thrown vertically upward, it will take a time to reach. Okay, take a time t. Okay, so take time to reach its highest point, then time taken to return to the ground same. Okay, so because acceleration due to gravity same alva, so ಎಷ್ಟು ಟೈಮ್ ಮೇಲೆ ಹೋಗೋಕೆ ಟೈಮ್ ತಗೊಳುತ್ತೆ, ಅಷ್ಟೇ ಟೈಮ್ ಕೆಳಗೆ ಬರೋಕ್ಕೂ ಟೈಮ್ ತಗೊಳುತ್ತೆ. ಓಕೆ, so that is same time because acceleration due to gravity is a constant. Okay, so g is the constant. Okay, so g is the constant. Okay, so that is 9.8 meter per second square. Done? Yes sir. And the next one ನೋಡಿ, a body thrown from a top of the tower in a horizontal direction and at the same time another body dropped from the same point. Two bodies will reach the earth same time ಅಲ್ಲಿ ಬರುತ್ತೆ. Okay, simultaneously. Okay, simultaneously. ಯಾಕೆಂದ್ರೆ this vertical motion. Okay, so ಕೆಳಗಡೆ ರೀಚ್ ಆಗಬೇಕಂದ್ರೆ vertical motion ಮ್ಯಾಟರ್ ಆಗುತ್ತೆ, horizontal motion ಅಲ್ಲ. ಇವಾಗ ನೋಡಿ, ಒಂದು ಬಾಡಿ ಈ ತರ ಹಾರಿಜೆಂಟಲ್ ಆಗಿ ಎಳೆದಿದ್ರೆ, ಇನ್ನೊಂದು ನಾರ್ಮಲ್ ಆಗಿ ಡ್ರಾಪ್ ಮಾಡಿದ್ದಾರೆ. ಎರಡು ಕೆಳಗಡೆ ಬರುತ್ತೆ, ಬಟ್ ಯಾವ ತರ ಬರುತ್ತೆ ಅಂತ ಕೇಳ್ತಿರೋದು. ಎರಡು ಸೇಮ್ ಟೈಮ್ ಅಲ್ಲಿ ರೀಚ್ ಆಗುತ್ತೆ. ಯಾಕೆಂದ್ರೆ ಕೆಳಗಡೆ ರೀಚ್ ಆಗಕ್ಕೆ ವರ್ಟಿಕಲ್ ಕಾಂಪೊನೆಂಟ್ ಮಾತ್ರ ಮ್ಯಾಟರ್ ಆಗುತ್ತೆ, ಹಾರಿಜೆಂಟಲ್ ಕಾಂಪೊನೆಂಟ್ ಮ್ಯಾಟರ್ ಆಗಲ್ಲ. ಅಂಡ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎರಡರ ಮೇಲೂ ಸೇಮ್ ಆಕ್ಟ್ ಆಗ್ತಿರೋದ್ರಿಂದ, ದಟ್ ಈಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಕ್ಟ್ ಆಗ್ತಿರೋದ್ರಿಂದ, ಸೊ ಎರಡು ಸಹಿತ ಸೇಮ್ ಟೈಮ್ ಅಲ್ಲಿ ಕೆಳಗಡೆ ಬರುತ್ತೆ, ಸೈಮಲ್ಟೇನಿಯಸ್ಲಿ ಬರುತ್ತೆ. ಓಕೆನಾ? ಎಸ್ ಸರ್. ಅಂಡ್ ನೆಕ್ಸ್ಟ್ ಒನ್, a body cannot have constant speed and varying velocity. It can have, okay, so it can have a constant speed and varying velocity. Example ನೋಡಿದ್ರೆ, that is a circular motion. Okay, so circular motion ಅಲ್ಲಿ ಏನಾಗುತ್ತೆ? circular motion ಅಲ್ಲಿ speed is constant but a variable velocity. ಯಾಕೆ? because of change in direction. Yes, it is possible. And acceleration and constant speed, yes, ಯಾವಾಗ variable velocity ಇರುತ್ತೆ ಅಲ್ಲಿ acceleration ಇರುತ್ತೆ, this is also possible. A uniform velocity and varying speed, this is wrong. ಯಾಕೆಂದ್ರೆ ವೇರಿಯಿಂಗ್ ಸ್ಪೀಡ್ ಇದ್ರೆ ಅಲ್ಲಿ ಡೆಫಿನೆಟ್ ಆಗಿ ವೇರಿಯಿಂಗ್ ವೆಲಾಸಿಟಿ ಇರುತ್ತೆ. ಯಾಕೆಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಸ್ಪೀಡ್. ಇಲ್ಲಿ ಸ್ಪೀಡ್ ಚೇಂಜ್ ಆಗ್ತಂದ್ರೆ ವೆಲಾಸಿಟಿ ಸಹಿತ ಚೇಂಜ್ ಆಗಲೇಬೇಕು. ಅಂಡ್ ಲಾಸ್ಟ್ ಒನ್, ದಟ್ ಈಸ್ ನಾನ್ ಜೀರೋ ಸ್ಪೀಡ್ ಅಂಡ್ ಜೀರೋ ಎಕ್ಸಲರೇಷನ್. ಎಸ್, ದಿಸ್ ಇಸ್ ಆಲ್ಸೋ ಪಾಸಿಬಲ್. ಯಾಕೆ ನಾನ್ ಜೀರೋ ಸ್ಪೀಡ್ ಅಂದ್ರೆ ಒಂದು ಬಾಡಿ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಹೋಗ್ತಿರುತ್ತೆ, ಲೆಟ್ಸ್ ಸೇ 10 ಮೀಟರ್ ಪರ್ ಸೆಕೆಂಡ್. ಆಕ್ಸಲರೇಷನ್ ಅಂದ್ರೆ ಏನು? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಇಲ್ಲಿ ವೆಲಾಸಿಟಿ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ. ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ, 10 - 10 ಮಾಡಿದ್ರೆ ಎಷ್ಟಾಗುತ್ತೆ? 0. ಎಸ್, ಜೀರೋ ಆಕ್ಸಲರೇಷನ್, ನಾನ್ ಜೀರೋ ಸ್ಪೀಡ್ ಇದ್ರೆ ಪಾಸಿಬಿಲಿಟಿ ಇದೆ. therefore option C is not possible. Okay, cannot have ಅನ್ನೋದು, this is the possibility. Okay, now next question, a body is released from certain height
ಆಫ್ಟರ್ ಫಾಲಿಂಗ್ ಫಾರ್ ಸಮ್ ಟೈಮ್ ಸಪೋಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾನಿಷಸ್ ಏನಾಗುತ್ತೆ? ಇವಾಗ ಸಪೋಸ್ ಇವಾಗ ನೋಡಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇದೆ, ಒಂದು ಬಾಡಿನ ಡ್ರಾಪ್ ಮಾಡಿದೀವಿ, ಅದ್ರದ್ದು ವೆಲಾಸಿಟಿ ಯಾವ ಲೆವೆಲಲ್ಲಿ ಇನ್ಕ್ರೀಸ್ ಆಗುತ್ತೆ? 9.8 ಈಚ್. ಓಕೆ, ಸೊ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅದೇ ಸಪೋಸ್ ಅದು ಡ್ರಾಪ್ ಆಗಿದೆ, ಹಾಫ್ ವೇ ಹೋಗ್ಬೇಕಾದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾನಿಷ್ ಆಗಿದೆ, ಅವಾಗ ಆ ಬಾಡಿಗೆ ಏನಾಗುತ್ತೆ ಅಂತ ಕ್ವೆಶನ್ ಕೇಳ್ತಾರೆ. ಈಸಿ ಟು ಅಂಡರ್ಸ್ಟ್ಯಾಂಡ್. ಹೇಗೆ ಅಂದ್ರೆ, ಯಾವಾಗ ಸ್ವಲ್ಪ ಡಿಸ್ಟೆನ್ಸ್ ಟ್ರಾವೆಲ್ ಆದ್ಮೇಲೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಲ್ಲ ಅಂದ್ರೆ ಅದ್ರ ಮೇಲೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಕ್ಟ್ ಆಗ್ತಿಲ್ಲ ಅಂತಂದ್ರೆ ನಥಿಂಗ್ ಬಟ್ ಫೋರ್ಸ್ ಆಕ್ಟ್ ಆಗ್ತಿಲ್ಲ. ಯಾವಾಗ ಫೋರ್ಸ್ ಆಕ್ಟ್ ಆಗ್ತಿಲ್ಲ, it will remain in the same state of a previous one. Okay, so previous just before vanishing acceleration due to gravity ಎಷ್ಟು ಸ್ಪೀಡ್ ಅಥವಾ ವೆಲಾಸಿಟಿ ಇರುತ್ತೆ ಅದೇ ಸ್ಪೀಡ್ ಅಥವಾ ವೆಲಾಸಿಟಿಯಲ್ಲಿ ಕೆಳಗಡೆ ಬರುತ್ತೆ ಅಷ್ಟೇ. ಬೈ ಕಂಟಿನ್ಯೂಯಿಂಗ್ ಟು ಮೂವ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್, ಯೂನಿಫಾರ್ಮ್ ಆಕ್ಸಲರೇಷನ್ ಇರಲ್ಲ ಬಿಕಾಸ್ ಗ್ರಾವಿಟಿ ವ್ಯಾನಿಷ್ ಆಗ್ತಾ ಇರುತ್ತೆ. ಬಾಡಿ ಕಂಟಿನ್ಯೂಸ್ ಟು ಮೂವ್ ವಿತ್ ಯೂನಿಫಾರ್ಮ್ ರಿಟಾರ್ಡೇಷನ್, ಇದು ಸಹಿತ ಆಗಲ್ಲ ಬಿಕಾಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾನಿಷ್ ಆಗ್ತದೆ. ಬಾಡಿ ಕಂಟಿನ್ಯೂಸ್ ಟು ಮೂವ್ ವಿತ್ ಯೂನಿಫಾರ್ಮ್ ವೇರಿಯಬಲ್ ವೆಲಾಸಿಟಿ ಆಗಲ್ಲ ಬಿಕಾಸ್ ದೇರ್ ಇಸ್ ನೋ ಫೋರ್ಸ್. ಫೋರ್ಸ್ ಡ್ಯೂ ಟು ಗ್ರಾವಿಟಿ ಇಲ್ಲ ಅಂದ್ರೆ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಇರಲ್ಲ. ಫೋರ್ಸ್ ಡ್ಯೂ ಟು ಗ್ರಾವಿಟಿ ಇರಲ್ಲ ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇರಲ್ಲ. ಯಾಕೆ ಸರ್? ಬಿಕಾಸ್ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಮ್ ಎ. ಸೊ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ. ಫೋರ್ಸ್ ಡ್ಯೂ ಟು ಗ್ರಾವಿಟಿ ಇಲ್ಲ ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇರಲ್ಲ. ಅದಕ್ಕೆ ಓಕೆ, ಸೊ ಲಾಸ್ಟ್ ಒನ್ is the right one. Okay, so that is the body continues to move with a uniform or constant velocity. Okay, next to fill in the blanks. Okay, so fill in the blanks ಏನು ಹೇಳ್ತಿರೋದು? Fill in the blanks. Velocity, uniform acceleration, displacement, scalar and downward. First question ನೋಡಿ, a shortest distance between initial and final position of a body is called ಏನು ಕರಿತೀವಿ ಸರ್? ಇದು ಆಕ್ಚುಲಿ ಡಿಲೀಟ್ ಆಗಿರೋದು. It is a displacement. Okay, so this is a displacement. Next one, the speed is a scalar quantity. Okay, so this is the scalar quantity. Next one, if a body has equal changes in a uniform velocity in an equal interval of a time, the body is said to be uniform. Okay, so that is uniform acceleration. So acceleration. Okay, so uniform acceleration. And the next one, the slope of position time graph of a body in a uniform motion gives you ಏನು ಕೊಡುತ್ತೆ? velocity. Okay, so that is the velocity. And the next one, a body moving under Earth's gravitational field, the direction of acceleration is always so downward, vertical downward. Okay, ಇಲ್ಲಿ ಆಪ್ಷನ್ ಅಲ್ಲಿ ಬರೀ ಡೌನ್ವರ್ಡ್ ಇರೋದು, therefore ಡೌನ್ವರ್ಡ್ ಅಂತ ಬರೀತಿರೋದು. ಸಪೋಸ್ ವರ್ಟಿಕಲ್ ಡೌನ್ವರ್ಡ್ ಇದ್ರೆ ವರ್ಟಿಕಲ್ ಡೌನ್ವರ್ಡ್ ಬರೀಬೇಕು. ಕ್ಲಿಯರಾ? ಎಸ್ ಸರ್. ನೆಕ್ಸ್ಟ್ ಒನ್ ನೋಡಿ, ಇವೆಲ್ಲ ಕ್ವಶನ್ಸ್ ಇವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಯು ಕ್ಯಾನ್ ಗೋ ಥ್ರೂ ಇಟ್. ಓಕೆ, ನೆಕ್ಸ್ಟ್ ಒನ್, draw the position time graph for a moving with a constant. Okay, so position time graph. Okay, constant speed ಅಂದ್ರೆ, okay, so constant speed ಅಂದ್ರೆ ಏನಾಗುತ್ತೆ? So constant speed ಅಂತ ಹೇಳಿದ್ರೆ this is xt graph, not vt graph. Okay, so this is xt graph ಆಗಿದ್ರಿಂದ ಇಲ್ಲಿ ನಮಗೆ ಕಾನ್ಸ್ಟಂಟ್ ಸ್ಪೀಡ್, equal distances in an equal interval of time. So this is the graphical presentation. Next one, draw a position time graph for a body moving in a positive direction and negative acceleration. Take it as a homework question. Already discussed madala, try to solve these questions. Okay, a body moving with initial velocity 5 meter per second and uniform acceleration 1 meter per second square, determine its velocity after 20 seconds. ಏನು ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿಲ್ಲ, therefore ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಯಾವ ಈಕ್ವೇಷನ್ ಆಫ್ ಮೋಷನ್ ಯೂಸ್ ಮಾಡ್ತೀರಾ ಸರ್? ಫಸ್ಟ್, so v is equals to u plus at. so v initial velocity 5, acceleration 1 and time 20. ಎಷ್ಟಾಯ್ತು ಸರ್? v is equals to 5 plus 20. Okay, so this is 5 plus 20, so v is equals to 25 meter per second. Okay, so this is 25 meter per second. Clear? Right? And the next one ನೋಡೋಣ, applications. Okay, so applications, mention 3 applications. ಏನೇನು? ವೆಲಾಸಿಟಿ ಟೈಮ್ ಗ್ರಾಫ್. ವೆಲಾಸಿಟಿ ಟೈಮ್ ಗ್ರಾಫ್ ಇಂದ ಏನೇನು ಪಡಿಬಹುದು ನಾವು? ಸೊ ವೆಲಾಸಿಟಿ ಟೈಮ್ ಗ್ರಾಫ್ ಸ್ಲೋಪ್ ತಗೊಂಡ್ರೆ ಆಕ್ಸಲರೇಷನ್ ಕೊಡುತ್ತೆ, ಅಂಡ್ ಏರಿಯಾ ತಗೊಂಡ್ರೆ ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್ ಅಥವಾ ಪೊಸಿಷನ್ ಕೊಡುತ್ತೆ. ಅಂಡ್ ವೆಲಾಸಿಟಿ ಟೈಮ್ ಗ್ರಾಫ್ ಏನ್ ತೋರಿಸುತ್ತೆ? ಇನ್ಸ್ಟಾಂಟಿನಿಯಸ್ ವೆಲಾಸಿಟಿ ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ಅಂಡ್ ಇದು ನೇಚರ್ ಆಫ್ ಮೋಷನ್ ಆಫ್ ಅ ಬಾಡಿ ಇಂಡಿಕೇಟ್ ಮಾಡುತ್ತೆ, ಯಾವ ತರ ಹೋಗುತ್ತೆ ಯಾವ ತರ ಇಲ್ಲ ಅಂತ. ಓಕೆ, 4 ಅಪ್ಲಿಕೇಶನ್ ಬರಿಬಹುದು. acceleration, the slope of velocity time graph shows the acceleration of a body. Displacement, the area under velocity time graph shows the displacement of an object. Velocity time graph shows you instantaneous velocity of an object at any given time. Motion, the velocity of time graph can show how an object is moving including its speed and acceleration. Okay, now next one,
ಕ್ಯಾಲ್ಕುಲೇಟ್ ಮ್ಯಾಕ್ಸಿಮಮ್ ಹೈಟ್. ಓಕೆ, ಸೊ ಕ್ಯಾಲ್ಕುಲೇಟ್ ಮ್ಯಾಕ್ಸಿಮಮ್ ಹೈಟ್ ನಿಮಗೆ ಫಾರ್ಮುಲಾ ಕೊಡ್ತೀನಿ, ಯು ಹ್ಯಾವ್ ಟು ಓಕೆ ನೀವೇನಾದ್ರೂ ಕೊನೆವರೆಗೆ ನೋಡ್ತಾ ಇದ್ರೆ ಸೊ ಇದನ್ನ ಸಾಲ್ವ್ ಮಾಡಿ ಆನ್ಸರ್ ಮಾಡಿ. ಓಕೆ, ಸೊ ಯು ಸ್ಕ್ವೇರ್ ಡಿವೈಡೆಡ್ ಬೈ 2g. ಓಕೆ, ಸೊ ಸ್ಟೋನ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ ವಿತ್ ಅ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್, ಕ್ಯಾಲ್ಕುಲೇಟ್ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ಇಟ್. ಓಕೆ, ಸೊ ಎಲ್ಲ ವ್ಯಾಲ್ಯೂ ಇದೆ. ಸೊ ದಿಸ್ ಇಸ್ ಯು ಅಂಡ್ ದಿಸ್ ಇಸ್ g ಆಲ್ರೆಡಿ ಇದೆ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಅಂಡ್ ಗೆಟ್ ದ ಆನ್ಸರ್. ನೋಡ ಕೊನೆವರೆಗೆ ಯಾರ್ಯಾರು ನೋಡ್ತಿದ್ರ ಅನ್ನೋದು ಗೊತ್ತಾಗುತ್ತೆ. ಓಕೆ ರೈಟ್. ಸೊ ನೆಕ್ಸ್ಟ್ ಒನ್, ಇಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ ಹೈಟ್ ಕೇಳಿದ್ದಾರೆ. ಸೊ ದಟ್ ಇಸ್ h is equals to u square divided by 2g and the time taken by ball to reach the height ಯಾವ್ದು ಬರೀತೀರಾ ಸರ್? t is equals to 2h divided by g. ಓಕೆ, ಸೊ ಇದನ್ನ ನೋಡಿ. ಸೊ g ವ್ಯಾಲ್ಯೂ ಲೆಟ್ಸ್ ಸಿ, ಸೊ ದಿಸ್ ಇಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಎರಡಕ್ಕೂ ಫಾರ್ಮುಲಾ ಕೊಟ್ಟಿದ್ದೀನಿ, ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಅಂಡ್ ಗೆಟ್ ದ ಆನ್ಸರ್. ಓಕೆ, h ಅನ್ನೋದು ಎಷ್ಟು ಇಲ್ಲಿಂದ ಗೊತ್ತಾಗುತ್ತೆ. ಓಕೆ, ಸೊ ದಿಸ್ ಇಸ್ h ವ್ಯಾಲ್ಯೂ. ಓಕೆ, ಸೊ ದಿಸ್ ಇಸ್ h ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಎಸ್ s is equals to ಫೈನಲ್ ವೆಲಾಸಿಟಿ ಗೊತ್ತಿಲ್ಲ. ಓಕೆ, ಈ ಎರಡು ಫಾರ್ಮುಲಾನ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್. ಓಕೆ ರೈಟ್. ಎ ಬಾಡಿ ಲೆಟ್ ಅ ಫಾಲ್ ಫ್ರಮ್ ಅ ಟಾಪ್ ಆಫ್ ದ ಟವರ್ 45 ಮೀಟರ್ ಇನ್ ದ ಲಾಸ್ಟ್ ಸೆಕೆಂಡ್ ಆಫ್ ಇಟ್ಸ್ ಅ ಫಾಲ್ ಡಿಸ್ಪ್ಲೇಸ್ಮೆಂಟ್ ಇನ್ ಓಕೆ ಫೈಂಡ್ ದ ಹೈಟ್ ಆಫ್ ದ ಟವರ್. ಇದು ಬೇಕಾಗಿಲ್ಲ. ಓಕೆ, ಸೊ ಯು ಕ್ಯಾನ್ ಇಗ್ನೋರ್ ಇಟ್. ಓಕೆ, ಸೊ ಯು ಕ್ಯಾನ್ ಇಗ್ನೋರ್ ಇಟ್. ಎಸ್, ದಟ್ಸ್ ಇಟ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಸೆಕೆಂಡ್ ಚಾಪ್ಟರ್. ಈ ಸೆಕೆಂಡ್ ಚಾಪ್ಟರ್ ಇಂದ ನಿಮಗೆ ಒಂದು MCQ, ಒಂದು ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಅಂಡ್ ಒಂದು 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಓಕೆ, ಮೆಜಾರಿಟಿ ಆಫ್ ದ ಕೇಸಸ್ ಅಲ್ಲಿ ನಿಮಗೆ ನ್ಯೂಮೆರಿಕಲ್ ಪ್ರಾಬ್ಲಮ್ ಬರಲ್ಲ. ಓಕೆ, ಸೊ ಮೆಜಾರಿಟಿ ಆಫ್ ದ ಕೇಸಸ್ ಅಲ್ಲಿ ನಿಮಗೆ ಬರೋದು ಡೆರಿವೇಷನ್ ಪಾರ್ಟ್ ಮಾತ್ರ. ಓಕೆ, ಗ್ರಾಫಿಕಲ್ ಪ್ರೆಸೆಂಟೇಷನ್ 3 ಇಕ್ವೇಷನ್ಸ್ ಡಿರೈವ್ ಮಾಡೋದಲ್ಲ, ಆ ಇಕ್ವೇಷನ್ಸ್ ಡಿರೈವ್ ಮಾಡೋದು. ರೈಟ್. ಸೊ ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಈ ನೆಕ್ಸ್ಟ್ ಕ್ಲಾಸ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಎಸ್ ಸರ್ ವಿ ವಾಂಟ್ ನೆಕ್ಸ್ಟ್ ಚಾಪ್ಟರ್ ಅಂತೇಳಿ. ಓಕೆನಾ? ಅಂಡ್ ಅದೇ ರೀತಿ ನಿಮಗೆ ಫಾರ್ಮುಲಾ ಶೀಟ್ ಬೇಕಾದ್ರೂ ಸಹಿತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬೇಕು, ವಿ ನೀಡ್ ಫಾರ್ಮುಲಾ ಶೀಟ್ ಸರ್ ಅಂತೇಳಿ. ಓಕೆ, ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.